ಸೌಹಾರ್ದ ಸಹಕಾರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಮತ್ತು ಈ ಒಂದು ತರಬೇತಿಯ ಅವಧಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರನ್ನ ಸಾಮಾನ್ಯವಾಗಿ ನಾವು ಸಹಕಾರಿಯ ಕಾರ್ಯದರ್ಶಿ ಅವರನ್ನ ಧರ್ಮದರ್ಶಿ ಅಂತ ಕರೀತಾರೆ. ಯಾಕೆ ಧರ್ಮದರ್ಶಿ? ಧರ್ಮದರ್ಶಿ ಅಷ್ಟೇ ಅಲ್ಲ, ನಾನು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳ್ತಾ ಇದ್ದೆ, ಮುಖ್ಯ ಕಾರ್ಯನಿರ್ವಾಹಕರು ಸಾಮಾನ್ಯವಾಗಿ ಅವರೊಂಥರ ಪಾಂಚಾಲಿ ಇದ್ದಾಗೆ. ಹೇಗೆ ಪಾಂಚಾಲಿ ಅಂತಂದ್ರೆ, ಅವರಿಗೆ 5 ಜನ ಗಂಡಂದ್ರು. ಯಾರು ಆ ಗಂಡಂದ್ರು ಅಂತಂದ್ರೆ, ಮೊದಲನೇದಾಗಿ ಸಹಕಾರಿಯ ಆಡಳಿತ ಮಂಡಳಿ, ಸಹಕಾರಿಯ ಸದಸ್ಯರು, ಜೊತೆಯಲ್ಲಿ ಸಂಯುಕ್ತ ಸಹಕಾರಿ, ಸಹಕಾರ ಇಲಾಖೆ, ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು. ಇವು ಇಷ್ಟರ ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂತ ಏಕ ವ್ಯಕ್ತಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು. ಇವರೆಲ್ಲರೂ ಎಲ್ಲಾ ವಿಷಯಗಳನ್ನು ನಿಮ್ಮನ್ನೇ ಕೇಳ್ತಾರೆ ಮತ್ತು ನಿಮ್ಮ ಜೊತೆಯೇ ಎಲ್ಲಾ ವಿಷಯಗಳನ್ನ ಹಂಚ್ಕೋತಾರೆ. ಸುಖ ಇರ್ಬೋದು, ದುಃಖ ಇರ್ಬೋದು, ಸಮಾಲೋಚನೆ ಇರ್ಬೋದು, ಎಲ್ಲವನ್ನೂ ಮಾಡ್ತಾರೆ. ಹಾಗಾಗಿ ಈ 5 ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂತ ನಿಮ್ಮ ರೋಲ್ ಏನಿದೆ, ಇದು ರೋಲ್ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ರೋಲ್. ಈ ರೋಲ್ ಅನ್ನ ನಿಭಾಯಿಸಬೇಕು ಅಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಚಾಕಚಕ್ಯತೆ ಮತ್ತು ಕಾನೂನಿನ ಅರಿವು ಅವಶ್ಯಕ. ಕಾನೂನಿನ ತಿಳುವಳಿಕೆ ಇಲ್ಲದೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದರಿಂದ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಹಾಗಾಗಿ ಆ ತಿಳುವಳಿಕೆ ಅತ್ಯಗತ್ಯ. ಇವತ್ತು ನಾವು ಆ ಕೆಲಸವನ್ನ ಮಾಡೋಣ ಅಂತ ವಿನಂತಿಸ್ಕೊಳ್ತಾ, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ಅಂತಂದ್ರೆ ಯಾರು ಅಂತ ಹೇಳಿ ಒಂದು ಡೆಫಿನೇಷನ್ ಇದೆ. ಕಲಂ 2C ನಲ್ಲಿ ಹೇಳ್ತಾರೆ, ಮುಖ್ಯ ಕಾರ್ಯನಿರ್ವಾಹಕರು ಅಂದ್ರೆ ಸಹಕಾರಿಯ ಉಪವಿಧಿಗಳ ಅಡಿ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ್ಯಗಳನ್ನು ನಿರ್ವಹಿಸುವ ಯಾವುದೇ ಪದನಾಮದಿಂದ ಕರೆಯಲ್ಪಡುವ ಸಹಕಾರಿಯ ಆಡಳಿತ ಮಂಡಳಿಯಿಂದ ನೇಮಕಗೊಂಡ ಯಾವೊಬ್ಬ ಅಧಿಕಾರಿ ಅಂತಂದ್ರೆ, ಕೆಲವು ಸೌಹಾರ್ದ ಸಹಕಾರಿಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಥವಾ ಸಿಇಒ ಅಂತ ಕರೆಯೋದ್ರ ಬದಲಾಗಿ ಜನರಲ್ ಮ್ಯಾನೇಜರ್ ಅಂತನೋ ಅಥವಾ ಸೆಕ್ರೆಟರಿ ಅಂತನೋ ಅಥವಾ ಬೇರೆ ಬೇರೆ ಹೆಸರುಗಳಿಂದ ಕರ್ಕೋತೀರಿ. ಏನೇ ಹೆಸರಿಂದ ಕರ್ಕೊಂಡ್ರು ಕೂಡ ಆಡಳಿತ ಮಂಡಳಿಯಿಂದ ನೇಮಕಗೊಂಡಿರ್ತಕ್ಕಂಥ ಸಹಕಾರಿಯ ಉಪವಿಧಿಗಳ ಅಡಿ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ್ಯಗಳನ್ನ ಸೆಕ್ಷನ್ 31 ನಲ್ಲಿ ಹೇಳಿದ್ದಾರೆ. ಆ ಸೆಕ್ಷನ್ 31 ನಲ್ಲಿ ಹೇಳಿರ್ತಕ್ಕಂಥ ಪ್ರಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಸಕ್ಷಮವಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಂತ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ನಾನು ಆಗ್ಲೇ ಹೇಳಿದೆ, ಅವರು 5 ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ ಅಂತ. ಸಾಮಾನ್ಯವಾಗಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ನಾನು ಉಡುಪಿ ಜಿಲ್ಲೆನ ಹೊರತುಪಡಿಸಿ ಒಂದು 3-4 ಜಿಲ್ಲೆನ ಹೊರತುಪಡಿಸಿ ಬೇರೆ ಕಡೆಗೆ ಹೋದ ಸಂದರ್ಭದಲ್ಲಿ ಕಂಡು ಬಂದಿದ್ದು ನನಗೆ ಏನು ಅಂದ್ರೆ, ಈ ಕಾನೂನುಗಳು ಏನಿದಾವೆ, ಕಾನೂನುಗಳು ನಮ್ಮ ಪ್ರೊಟೆಕ್ಷನ್ಗೆ ಇರೋದಲ್ಲ, ಅವು ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡ್ತಾವೆ. ಆ ಕಾನೂನುಗಳು ಇರೋ ಕಾರಣದಿಂದಾಗಿ ನಾವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾನೂನುಗಳು ನಮ್ಮನ್ನ ಮುಂದಕ್ಕೆ ಹೋಗದಂತೆ ತಡಿತಾವೆ ಹೇಳ್ತಕ್ಕಂಥ ಭಾವನೆ ರಾಜ್ಯದ ಹಲವು ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ಇದೆ. ಆದ್ರೆ ಅದು ಖಂಡಿತ ತಪ್ಪು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಅಷ್ಟು ಮುಖ್ಯ ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರಿಗೆ ಕೇರಂ ಬೋರ್ಡ್ ಗೊತ್ತಿದೆ. ಒಂದು ಊಹೆಯನ್ನ ಮಾಡ್ಕೊಳ್ಳಿ, ಆ ಕೇರಂ ಬೋರ್ಡಿಗೆ ಇರ್ತಕ್ಕಂಥ 4 ದಿಕ್ಕುಗಳಲ್ಲಿ ಇರ್ತಕ್ಕಂಥ ಚೌಕಟ್ಟು ಅಥವಾ ಪಟ್ಟಿ ಅಂತ ಏನ್ ಹೇಳ್ತೀವಿ, ಆ ಪಟ್ಟಿನೇ ಇಲ್ಲ ಅಂತಂದ್ರೆ ಕೇರಂ ಮಾಡ್ಲಿಕ್ಕೆ ಆಗ್ತಿತ್ತ? ಅಥವಾ ಕೇರಮಿನ ಏನು ಆ ರೋಚಕತೆ ಇತ್ತು, ಆ ರೋಚಕತೆ ಆ ಆಟಕ್ಕೆ ದೊರಕ್ತಿತ್ತ? ಅದೇ ತರಹ ಕೇರಂ ಬೋರ್ಡಿಗೆ ಹೇಗೆ ಚೌಕಟ್ಟು ಅಥವಾ ಪಟ್ಟಿ ಒಂದು ಸೌಂದರ್ಯತೆಯನ್ನ ಅಥವಾ ಒಂದು ಅಂದವನ್ನ ಕೊಟ್ಟಿದೆ, ಹಾಗೆ ಕಾನೂನುಗಳು ಅಥವಾ ಕಾನೂನಿನ ಚೌಕಟ್ಟು ಏನಿದೆ, ಈ ಒಂದು ಸೌಹಾರ್ದ ಸಹಕಾರಿಯ ಚಳವಳಿಯ ಬೆನ್ನೆಲುಬು ಮತ್ತು ಇದೇ ಪ್ರಮುಖ. ನಾವುಗಳು ನಮ್ಮ ಆಟವನ್ನ ಇದೇ ಚೌಕಟ್ಟಿನ ಒಳಗೆ, ಇದೇ ಕಟ್ಟಿನ ಒಳಗಡೆ ಮಾಡ್ಬೇಕಾಗಿದೆ. ಹಾಗಾಗಿ ನಮ್ಮ ಮಿಸ್ಕಾನ್ಸೆಪ್ಷನ್ ಏನಿದೆ, ಕಾನೂನು ಇರೋದು ನಮ್ಮನ್ನ ಮುಂದಕ್ಕೆ ಹೋಗದಂತೆ ತಡೀತದೆ, ರಿಸ್ಟ್ರಿಕ್ಷನ್ ಆಗ್ತದೆ, ಇದು ನಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಿಲ್ಲ ಹೇಳ್ತಕ್ಕಂತ ಭಾವನೆ ಏನಿದೆ, ಅದು ತಪ್ಪು.
ಇನ್ನು ಇದೇ ಕಾನೂನಿನ ಇನ್ನೊಂದು ಮಗ್ಗುಲನ್ನ ನಾವು ನೋಡೋದಾದ್ರೆ ಕಾನೂನುಗಳು ಇರೋದು ಯಾಕೆ? ಭಾರತದಲ್ಲಿ ಒಂದು ದೊಡ್ಡ ಮಿಸ್ಕಾನ್ಸೆಪ್ಷನ್ ಏನಂದ್ರೆ ಕಾನೂನು ಇರೋದು ಉಲ್ಲಂಘನೆ ಮಾಡ್ಲಿಕ್ಕೆ ಹೇಳ್ತಕ್ಕಂಥದ್ದು. ಅದು ಕೂಡ ತಪ್ಪು. ಕಾನೂನು ಲಾಸ್ ಆರ್ ಮೆಂಟ್ ಫಾರ್ ಅದರ್ ಟು ದಿ ಗೈಡ್ಲೈನ್ಸ್ ಆರ್ ಅದರ್ ಟು ದಿ ಲಾ. ಅದನ್ನ ಪಾಲನೆ ಮಾಡ್ಲಿಕ್ಕೆ, ಅದನ್ನ ಫಾಲೋ ಮಾಡ್ಲಿಕ್ಕೆ. ಆದ್ರೆ ಎಷ್ಟು ತುಂಬಾ ಕಡೆ ಆಗಿರೋದು ಕಾನೂನುಗಳು ಇದಾವೆ, ಅವೆಲ್ಲವೂ ಕೂಡ ಪುಸ್ತಕದ ಬದನೆಕಾಯಿ, ಅದರಿಂದ ಏನು ಆಗೋದಿಲ್ಲ. ಆದ್ರೆ ನಮ್ಮ ಪ್ರಾಕ್ಟಿಕಲ್ ಏನ್ ಪ್ರಾಬ್ಲಮ್ಸ್ ಗಳು ಇದಾವೆ ಅವುಗಳೇ ಸರಿ. ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ನಾವು ಕಾನೂನಿನ ಪುರಿಯಿಂದ ಹೊರಗಡೆ ಇದ್ರೂ ಕೂಡ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಹಾಗಾಗಿ ನಾವು ಕಾನೂನನ್ನ ಪಾಲನೆ ಮಾಡ್ಲೇಬೇಕು. ಹಾಗೆ ಕಾನೂನು ಪಾಲನೆ ಮಾಡುವಾಗ ನಮ್ಗೆ ಒಂದಿಷ್ಟು ಬೇಸಿಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತೀನಲ್ಲ, ಈಗ ಹೇಳ್ತಾ ಇರ್ತಕ್ಕಂಥ ಎಲ್ಲಾ ಅಂಶಗಳು ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಒಂದು ಪುನರ್ಮನನ ಕಾರ್ಯಕ್ರಮ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇದು. ಎಲ್ಲಾ ಕಾನೂನುಗಳು ಸ್ವಾಭಾವಿಕವಾಗಿಯೇ ಕಡ್ಡಾಯ ಸ್ವರೂಪದಾಗಿದೆ. ಆಲ್ ಲಾಸ್ ಆರ್ ಮ್ಯಾಂಡೇಟರಿ ಬೈ ನೇಚರ್. ಯಾವುದು ಕೂಡ ನಮಗೆ ಆಪ್ಷನಲ್ ಅಲ್ಲ. ಕಾಯ್ದೆಯಲ್ಲಿ ಅನ್ಯತಾ ನಮಗೆ ಯಾವುದಾದರೂ ವಿಷಯದ ಬಗ್ಗೆ ಉನ್ಮುಕ್ತಿ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಎಕ್ಸಮ್ಷನ್ ಕೊಟ್ಟಿದ್ರೆ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪ್ರಾವಿಷನ್ಸ್ ಗಳು ಕೂಡ ಕಡ್ಡಾಯದ್ದಾಗಿರುತ್ತದೆ. ಹಾಗಾಗಿ ಆಲ್ ಲಾಸ್ ಆರ್ ಮ್ಯಾಂಡೇಟರಿ ಬೈ ನೇಚರ್, ಇದು ನಮ್ ಗಮನಕ್ಕಿರ್ಲಿ. ನೆಕ್ಸ್ಟ್, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನನಗೆ ಕಾನೂನಿನ ಜ್ಞಾನ ಗೊತ್ತಿಲ್ಲ, ಕಾನೂನು ತಿಳ್ಕೊಂಡಿಲ್ಲ ಅಂತ ಹೇಳೋ ಮಾತ್ರಕ್ಕೆ ನನಗೆ ಅದರಿಂದ ಯಾವುದೇ ರಕ್ಷಣೆ ದೊರಕೋದಿಲ್ಲ. ಮುಖ್ಯ ಕಾರ್ಯನಿರ್ವಾಹಕರು ಗಮನಿಸಿ. ಉದಾಹರಣೆ ಮೂಲಕ ಹೇಳ್ಬೇಕು ಅಂತಂದ್ರೆ, ಈ ಕೋವಿಡ್ ಪ್ಯಾಂಡಮಿಕ್ ನ ಸಿಚುವೇಶನ್ ನಲ್ಲಿ ಸರ್ಕಾರ ಬೇರೆ ಬೇರೆ ರೀತಿಯ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದ್ ಬಗ್ಗೆ ಹೇಳ್ತಿದೆ. ಲಾಕ್ ಡೌನ್ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಿದೆ. ಯಾರಿಗೂ ಕೂಡ ಇಂಡಿವಿಜುವಲ್ ಆಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಲೆಟರ್ ಬರ್ದ್ ತಿಳಿಸಿಲ್ಲ. ಅಂದ ಮಾತ್ರಕ್ಕೆ ನನಗ್ ಗೊತ್ತಿಲ್ಲ ಅಂತ ಹೇಳಿ ನಾನು 10 ಗಂಟೆ ನಂತರ ಕೂಡ ಮಾಸ್ಕ್ ಇಲ್ದೇನೆ ಹೋಗಿ ಬೈಕ್ ಮೇಲೆ ಹೋಗಿ ಏನನ್ನಾರು ತರ್ತೀನಿ ಅಥವಾ ಮಾಸ್ಕ್ ಇಲ್ದೇನೆ ತಿರ್ಗಾಡ್ತೀನಿ ಅಂತಂದ್ರೆ ಅದು ತಪ್ಪು. ಇಲ್ಲಿ ನನಗ್ ಕಾನೂನು ಗೊತ್ತಿಲ್ಲ ಹೇಳ್ತಕ್ಕಂತ ಅಂಶವನ್ನ ಹೇಳೋ ಹಾಗಿಲ್ಲ. ಹಾಗಾಗಿ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಕಾನೂನನ್ನ ತಿಳ್ಕೊಳ್ಳೇಬೇಕು, ಅದು ನಿಮ್ಮ ಕರ್ತವ್ಯ. ಲೀಗಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಒಂದನ್ನ ಗಮನಿಸಿ. ನಿಮಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಖಂಡಿತವಾಗಿಯೂ ಕೆಲವೊಂದಿಷ್ಟು ಹಕ್ಕುಗಳಿದಾವೆ. ಆದ್ರೆ ಆ ಹಕ್ಕುಗಳು ಒಂದೇ ಉಳಿದಿಲ್ಲ, ಹಕ್ಕುಗಳ ಜೊತೆ ಕರ್ತವ್ಯ ಕೂಡ ಇದೆ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಭಾರತೀಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ತು. ಏನಂತಂದ್ರೆ, ಯಾರು 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಿದ್ದೀರಿ ಅವರಿಗೆ ವೋಟಿಂಗ್ ರೈಟ್ ಇದೆ. ಯಾರು ವೋಟ್ ಹಾಕಿರೋದಿಲ್ವೋ ಅವರು ಜನಪ್ರತಿನಿಧಿಗಳನ್ನ ಪ್ರಶ್ನಿಸುವ ಹಕ್ಕು ಇಲ್ಲ ಹೇಳ್ತಕ್ಕಂತ ಅಂಶವನ್ನ ಹೇಳಿದ್ದಾರೆ. ಅಂದ್ರೆ ಅರ್ಥ, ನಾನು ನನ್ನ ಹಕ್ಕು ಏನಿದೆ ಅದನ್ನ ಚಲಾಯಿಸಿಲ್ಲ ಅಥವಾ ನನ್ನ ಕರ್ತವ್ಯ ಏನಿದೆ ಅದನ್ನ ಚಲಾಯಿಸಿಲ್ಲ, ಕರ್ತವ್ಯವನ್ನ ಮಾಡಿಲ್ಲ, ಅದನ್ನ ಮಾಡ್ಲಿಕ್ಕೆ ಫೇಲ್ ಆದ ಕಾರಣದಿಂದಾಗಿ ನನಗೆ ಜನಪ್ರತಿನಿಧಿಯನ್ನ ಪ್ರಶ್ನಿಸುವ ಹಕ್ಕು ಇಲ್ಲ. ನನ್ನ ಕರ್ತವ್ಯ ಮಾಡ್ಬೇಕು ಫಸ್ಟ್, ಆಮೇಲೆ ನನಗೆ ಹಕ್ಕು ಬರ್ತದೆ. ಕೇವಲ ಹಕ್ಕು ಒಂದೇ ಇದೆ, ನಾನು ಕರ್ತವ್ಯವನ್ನ ಮಾಡೋದಿಲ್ಲ ಅಂತಂದ್ರೆ, ಹಕ್ಕನ್ನ ಮಾತ್ರ ಚಲಾಯಿಸ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಹಕ್ಕು ಮತ್ತು ಕರ್ತವ್ಯಗಳು ಜೊತೆ ಜೊತೆಯಾಗಿ ಸಾಗಿಸ್ತವೆ. ದೇ ಆರ್ ಟೂ ಫೇಸ್ ಆಫ್ ಒನ್ ಕಾಯಿನ್ ಅಂತ ಹೇಳ್ಬಹುದು. ಹಾಗಾಗಿ ದಯವಿಟ್ಟು ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಇದ್ರ ಬಗ್ಗೆ ಗಮನ ಕೊಡಿ. ನಿಮಗೆ ಕರ್ತವ್ಯವನ್ನ ಮಾಡಿದ್ರೆ ಹಕ್ಕು ದೊರಕ್ತದೆ. ಕರ್ತವ್ಯದಿಂದ ವಿಮುಕ್ತರಾದ್ರೆ, ಕರ್ತವ್ಯವನ್ನು ಲೋಪ ಎಸಗಿದ್ರೆ ನಿಮಗೆ ಯಾವುದೇ ಹಕ್ಕುಗಳು ಪ್ರಾಪ್ತ ಆಗೋದಿಲ್ಲ. ಹಾಗಿದ್ರೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಏನೆಲ್ಲ ಹಕ್ಕುಗಳಿದಾವೆ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಹಕಾರಿಯ ದಿನನಿತ್ಯದ ವ್ಯವಹಾರಗಳ ಪೂರ್ಣ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಹಕ್ಕು ಮತ್ತು ಕರ್ತವ್ಯ ಎರಡೂ ಕೂಡ ಹೌದು. ಇದನ್ನ ಕರ್ತವ್ಯ ಹೇಳುವಂತ ವ್ಯಾಪ್ತಿಯಲ್ಲಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಹಕ್ಕು ಅಂತ ಹೇಳ್ತೇನೆ ಪರಿಗಣಿಸ್ತೀನಿ. ತುಂಬಾ ಕೋಆಪರೇಟಿವ್ಗಳಲ್ಲಿ ನನಗೆ ಗೊತ್ತಿಲ್ಲ, ಮಂಜುನಾಥ್ ಸರ್ ಹೇಳ್ತಾ ಇದ್ರು ಮತ್ತು ನಾನು ಇಲ್ಲಿ ಗಮನಿಸಿದ್ದೀನಿ. ಇದು ಸಹಕಾರ ಕ್ಷೇತ್ರದ ಏನು ದೊಡ್ಡ ಸಮಸ್ಯೆಯೂ ಕೂಡ ಹೌದು. ಏನು ಅಂತಂದ್ರೆ, ಯಾರು ಯಾವ ರೋಲ್ ಅನ್ನ ಮಾಡ್ಬೇಕಿತ್ತೋ, ಯಾರಿಗೆ ಯಾವ ಪಾತ್ರವನ್ನ ನೀಡಲಾಗಿತ್ತೋ ಆ ಪಾತ್ರದ ಹೊರತಾಗಿ ಕಾರ್ಯನಿರ್ವಹಿಸ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ,
ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಂದಿಷ್ಟು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನ ಸಹಕಾರಿಯ ಅಧ್ಯಕ್ಷರೋ, ಸಹಕಾರಿಯ ನಿರ್ದೇಶಕರೋ, ಅಥವಾ ಸಹಕಾರಿಯ ಉಪಾಧ್ಯಕ್ಷರೋ ಅಥವಾ ಆಡಳಿತ ಮಂಡಳಿ ಸದಸ್ಯರೋ ಯಾರೋ ಒಬ್ರು ಅತಿಕ್ರಮಣ ಮಾಡ್ಬಿಡ್ತಾ ಇದ್ದಾರೆ. ಇದು ಆಗಬಾರ್ದು. ಸಹಕಾರಿಯ ದಿನನಿತ್ಯದ ವ್ಯವಹಾರಗಳ ಪೂರ್ಣ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ಅಧಿಕಾರ ಮುಖ್ಯ ಕಾರ್ಯನಿರ್ವಾಹಕರಿಗಿದೆ. ದಿನನಿತ್ಯದ ವ್ಯವಹಾರಗಳ ಪೂರ್ಣ ನಿಯಂತ್ರಣ ಅಂತಂದ್ರೆ ಏನು? ಒಂದು ಗಮನದಲ್ಲಿಟ್ಕೊಳ್ಳಿ, ಸಹಕಾರಿಯ ಆಡಳಿತ ಮಂಡಳಿ ಏನಿದೆ ಅದು ಓನ್ಲಿ ಪಾಲಿಸಿ ಮೇಕರ್. ಅವರು ದಿನನಿತ್ಯದ ವ್ಯವಹಾರಗಳಲ್ಲಿ ಅಥವಾ ದಿನನಿತ್ಯದ ಆಕ್ಟಿವಿಟಿಗಳಲ್ಲಿ ತಲೆದೂರಿಸುವಂತಿಲ್ಲ ಅಥವಾ ಅತಿಕ್ರಮಣ ಮಾಡುವಂತಿಲ್ಲ. ತುಂಬಾ ಕಡೆ ಅದಾಗ್ತಾ ಇದೆ. ಪೂರ್ಣ ನಿಯಂತ್ರಣ ಅಂತಂದ್ರೇನು? ಯಾವ ಸಿಬ್ಬಂದಿಯನ್ನ ಯಾವ ಕಾರ್ಯಕ್ಕೆ ನಿಯೋಜನೆ ಮಾಡ್ಬೇಕು ಅಂತ ಹೇಳೋದಿರ್ಬೋದು, ಅಥವಾ ಮುಖ್ಯ ಕಾರ್ಯನಿರ್ವಾಹಕ ತನಗೆ ಪ್ರದತ್ತವಾಗಿರ್ತಕ್ಕಂಥ ಯಾವುದೇ ಅಧಿಕಾರವನ್ನ ಇನ್ಯಾವುದೇ ಸಿಬ್ಬಂದಿಗಳಿಗೆ ಪ್ರತ್ಯಾಯೋಜನೆ ಮಾಡೋದಿರ್ಬೋದು, ಅಥವಾ ಸಿಬ್ಬಂದಿಗಳಿಗೆ ನೇಮಕಾತಿ ಆದೇಶಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಅಥವಾ ಇನ್ಯಾವುದೇ ವಿಷಯಗಳಿರ್ಬೋದು, ನಿಯೋಜನೆಗೆ ಸಂಬಂಧಪಟ್ಟಂತೆ ಇನ್ಯಾವುದೇ ವಿಷಯಗಳಿರ್ಬೋದು. ಅಂತಹ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ, ಸಿಬ್ಬಂದಿಗಳ ಮೇಲ್ವಿಚಾರಣೆ ಇರ್ಬೋದು, ಅಥವಾ ಅವರ ಕೆಲಸ ಕಾರ್ಯಗಳ ಮೇಲ್ವಿಚಾರಣೆ ಇರ್ಬೋದು, ಅಥವಾ ತುರ್ತಾಗಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಮೇಲ್ವಿಚಾರಣೆ ಇರ್ಬೋದು, ದಿನನಿತ್ಯದ ವ್ಯವಹಾರದ ಮೇಲ್ವಿಚಾರಣೆ ಇರ್ಬೋದು. ಅವೆಲ್ಲವನ್ನ ಮಾಡ್ತಕ್ಕಂಥದ್ದು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರ ಹಕ್ಕು. ಎರಡನೇದು, ಸಹಕಾರಿಯ ಪರವಾಗಿ ದಸ್ತಾವೇಜುಗಳಿಗೆ ಸಹಿ ಮಾಡುವುದು. ರಾಜ್ಯದ ಬಹುತೇಕ ಸೌಹಾರ್ದ ಸಹಕಾರಿಗಳಲ್ಲಿ ಒಂದು ತಪ್ಪು ಘಟಿಸ್ತಾ ಇದೆ. ಏನು ಅಂತಂದ್ರೆ, ಬ್ಯಾಂಕ್ ಖಾತೆಗಳಿಗೆ ಸಿಗ್ನೇಚರ್ ಮಾಡ್ತಿರ್ತಕ್ಕಂಥವ್ರು ಸಹಕಾರಿಯ ಅಧ್ಯಕ್ಷರು, ನಿರ್ದೇಶಕರು, ಅಥವಾ ಸಹಕಾರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಥವಾ ಸಹಕಾರಿಯ ಇನ್ಯಾವುದೋ ನಿರ್ದೇಶಕರು. ಅದು ಖಂಡಿತ ತಪ್ಪು. ಕಾಯ್ದೆ ಪ್ರಕಾರ ಬ್ಯಾಂಕ್ ಖಾತೆಗಳನ್ನ ಪ್ರವರ್ತಿಸ್ತಕ್ಕಂತ ಮತ್ತು ಬ್ಯಾಂಕ್ ಖಾತೆಗಳಿಗೆ ಅಧಿಕೃತ ಸಹಿಯನ್ನ ಮಾಡ್ತಕ್ಕಂತ ಅಧಿಕಾರ ಇರೋದು ಸಿಇಒಗೆ ಮಾತ್ರ. ಸಿಇಒ ಜೊತೆಗೆ ಅವರ ಯಾವುದೇ ಅಧೀನ ಸಿಬ್ಬಂದಿ ಜಂಟಿಯಾಗಿ ಸಹಿ ಮಾಡ್ಬೋದು, ಅಥವಾ ಸಿಇಒ ಜೊತೆಗೆ ಅಧ್ಯಕ್ಷರು ಸಹಿ ಮಾಡಬಹುದು. ಆದ್ರೆ ಅಧ್ಯಕ್ಷರು ಓರ್ವರೇ ಯಾವುದೇ ಬ್ಯಾಂಕ್ ಖಾತೆಯನ್ನ ನಿರ್ವಹಿಸುವಾಗಿಲ್ಲ, ಅಥವಾ ಅಧ್ಯಕ್ಷರು ಕಡ್ಡಾಯ ಸಹಿಯೊಂದಿಗೆ ಯಾವುದೇ ಬ್ಯಾಂಕ್ ಖಾತೆಗಳು ಆಚರಣೆಯಲ್ಲಿ ಬರುವ ಹಾಗಿಲ್ಲ. ಆದ್ರೆ ಕೆಲವು ಸೌಹಾರ್ದ ಸಹಕಾರಿಗಳಲ್ಲಿ ನಾನು ಗಮನಿಸಿದ್ದೀನಿ, ಚೆಕ್ ಬುಕ್ಗಳಿಗೆ ಸಹಿ ಮಾಡ್ತಕ್ಕಂತ ಅಧಿಕಾರವನ್ನ ಆಡಳಿತ ಮಂಡಳಿಯಲ್ಲಿ ನಿರ್ಣಯ ಮಾಡಿ ಸಹಕಾರಿಯ ಸಿಇಒ ಹೊರತುಪಡಿಸಿ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ ಕೊಡ್ತಾ ಇದ್ದಾರೆ. ಅದು ತಪ್ಪು. ಹಾಗೆ ಆಗದೆ ಇರೋ ತರ ನೋಡ್ಕೊಳ್ಳಿ. ಸಹಕಾರಿಯ ಸಿಇಒ ಸಹಕಾರಿಯ ಪರವಾಗಿ ಒಪ್ಪಂದ ಪತ್ರಗಳಿಗೆ ಮತ್ತು ಕರಾರುಗಳಿಗೆ ಸಹಿ ಮಾಡ್ತಕ್ಕಂತ ಅಧಿಕಾರವನ್ನ ಹೊಂದಿದ್ದಾರೆ. ಇಲ್ಲೂ ಕೂಡ ಒಂದು ಅಂಶವನ್ನ ನಾನು ನಿಮ್ಗೆ ಹೇಳಲೇಬೇಕು. ನಾವು ಪರಿವೀಕ್ಷಣೆಯ ಸಂದರ್ಭದಲ್ಲಿ ಗಮನಿಸಿರ್ತಕ್ಕಂತ ಅಂಶ ಏನು ಅಂತಂದ್ರೆ, ಸಹಕಾರಿ ಒಂದು ಸೈಟ್ ಅನ್ನು ಅಥವಾ ಇನ್ಯಾವುದೋ ಬಿಲ್ಡಿಂಗ್ ಅನ್ನ ಖರೀದಿ ಮಾಡ್ತಾ ಇರ್ತದೆ. ಆಗ ಖರೀದಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸಹಕಾರಿಯ ಪರವಾಗಿ ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಮಾನ್ಯ ಸೋ ಅಂಡ್ ಸೋ ಅಧ್ಯಕ್ಷರು ಡ್ಯಾಶ್ ಸೌಹಾರ್ದ ಸಹಕಾರಿ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದೀವಿ. ಇದು ಕೂಡ ತಪ್ಪು. ಸಹಕಾರಿಯ ಯಾವುದೇ ಆಸ್ತಿಗಳು ಸಹಕಾರಿ ಮುಖ್ಯ ಕಾರ್ಯನಿರ್ವಾಹಕರ ಹೆಸರಿನಲ್ಲಿಯೇ ಇರಬೇಕು, ಸಹಕಾರಿಯ ಅಧ್ಯಕ್ಷರ ಹೆಸರಿನಲ್ಲಿ ಅಲ್ಲ. ಅವರು ಅವರ ಹೆಸರಿನಲ್ಲಿ ನೋಂದಣಿ ಆಗ್ಲಿಕ್ಕೆ ಬರೋದಿಲ್ಲ. ಅವರು ಡ್ಯಾಶ್ ಸಹಕಾರಿಯ ಪರವಾಗಿ ಅಂತ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಕಡ್ಡಾಯವಾಗಿ ಇದು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರೇ ಸಹಕಾರಿಯ ಪರವಾಗಿ ಮಾಡ್ಕೋಬೇಕು. ಹಾಗಾಗಿ ಆತರ ಯಾವ್ದಾದ್ರು ಇದ್ರೆ ರೆಕ್ಟಿಫೈ ಮಾಡ್ಕೊಳ್ಳಿ. ನಾಲ್ಕನೇ ಹಕ್ಕು ದಾವೆಗಳನ್ನು ಹೂಡುವುದು. ಇದನ್ನ ನೀವು ಮಾಡ್ತಾ ಇದ್ದೀರಿ, ಇದನ್ನ ಹೆಚ್ಚಿಗೆ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ದಾಖಲಾತಿಗಳನ್ನ ಮತ್ತು ಲೆಕ್ಕಪತ್ರಗಳನ್ನ ಸೂಕ್ತವಾಗಿ ನಿರ್ವಹಿಸ್ತಕ್ಕಂತ ಹಕ್ಕು. ಆಗಲೇ ಹೇಳಿದೆ, ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಕೋಆಪರೇಟಿವ್ಗಳು ಇಂಟರ್ಫಿಯರ್ ಆಗೋ ಆಗಿಲ್ಲ ಅಂತ. ದಾಖಲಾತಿಗಳನ್ನ ಮತ್ತು ಲೆಕ್ಕಪತ್ರಗಳನ್ನ ಸೂಕ್ತವಾಗಿ ನಿರ್ವಹಿಸ್ತಕ್ಕಂತ ಅಧಿಕಾರ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರದ್ದಾಗಿದೆ. ಇಲ್ಲಿ ಎರಡು ಅಂಶಗಳನ್ನ ನಾನು ಹೇಳಬೇಕು. ಕಾಯ್ದೆ ಪ್ರಕಾರವಾಗಿ ಯಾವ ಯಾವ ದಾಖಲಾತಿಗಳನ್ನ ಎಷ್ಟು ವರ್ಷದವರೆಗೆ ಸಂರಕ್ಷಿಸಬೇಕು ಹೇಳ್ತಕ್ಕಂತ ನಿಯಮವನ್ನ ರೂಪಿಸ್ಕೊಳ್ತಕ್ಕಂಥದ್ದು ಆಡಳಿತ ಮಂಡಳಿಯಲ್ಲಿ ರೂಪಿಸ್ಕೋಬೇಕು. ಆದ್ರೆ ಹಾಗೆ ರೂಪಣೆ ಮಾಡ್ಲಿಕ್ಕೆ ಅಗತ್ಯ ಕ್ರಮವನ್ನ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಇಡ್ಬೇಕು. ಆದ್ರೆ ಎಷ್ಟು ನನಗೊತ್ತಿರ್ತಕ್ಕಂಥ ರಾಜ್ಯದಲ್ಲಿ
90% ಹೆಚ್ಚಿನ ಸೌಹಾರ್ದ ಸಹಕಾರಿಗಳಲ್ಲಿ ದಾಖಲಾತಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ನಿಯಮಗಳು ಇಲ್ಲ. ದಯವಿಟ್ಟು ಇನ್ನು ಮುಂದಾದ್ರೂ ಕೂಡ ಇದರ ಮಾದರಿ ನಿಯಮಗಳು ಸಂಯುಕ್ತ ಸಹಕಾರಿಯಲ್ಲಿ ಲಭ್ಯವಿದ್ದಾವೆ. ಆ ಮಾದರಿ ನಿಯಮಗಳನ್ನ ಪಡೆದುಕೊಂಡು ತಾವುಗಳು ದಾಖಲಾತಿ ಸಂರಕ್ಷಣೆಯ ನಿಯಮಗಳನ್ನ ರೂಪಿಸ್ಕೊಳ್ಳಿ. ವೋಚರ್ ಗಳನ್ನ ಎಷ್ಟು ವರ್ಷ ಇಡಬೇಕು, ಈ ಸ್ಟ್ಯಾಂಪಿಂಗ್ ನಡೆಸ್ತಿರ್ತಕ್ಕಂಥವ್ರು ಈ ಸ್ಟ್ಯಾಂಪಿಂಗ್ ಅಪ್ಲಿಕೇಶನ್ ಎಷ್ಟು ವರ್ಷ ಇಡಬೇಕು, ಅಥವಾ ಲೋನ್ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಗಳನ್ನ ಎಷ್ಟು ವರ್ಷ ಇಡಬೇಕು, ಯಾವ ಯಾವ ದಾಖಲಾತಿಗಳು ಎ ಕೆಟಗರಿಯ ಒಳಗಡೆ ಬರ್ತವೆ, ಯಾವ ಯಾವ ದಾಖಲಾತಿಗಳು ಬಿ ಕೆಟಗರಿಯ ಒಳಗಡೆ ಬರ್ತವೆ, ಯಾವ ಯಾವ ದಾಖಲಾತಿಗಳು ಸಿ ಕೆಟಗರಿಗೆ ಬರ್ತವೆ ಅಂತಂದ್ರೆ ಯಾವ ದಾಖಲಾತಿಗಳನ್ನ ಶಾಶ್ವತವಾಗಿ ಇಡಬೇಕು, ಯಾವ ದಾಖಲಾತಿಗಳನ್ನ 15 ವರ್ಷದೊಳಗೆ ಇರ್ಬೋದು, ಯಾವ ದಾಖಲಾತಿಗಳನ್ನ 10 ವರ್ಷದೊಳಗೆ ಇರ್ಬೇಕು, ಯಾವ ದಾಖಲಾತಿಗಳನ್ನ ನಾವು ಪೆರಿಶ್ ಮಾಡ್ಬೋದು ಅಥವಾ ಅದನ್ನ ನಾಶ ಮಾಡ್ಬೋದು, ಮತ್ತು ನಾಶ ಮಾಡೋದಿದ್ರೆ ಯಾವ ವಿಧಾನದ ಮೂಲಕ ಮಾಡ್ಬೇಕು. ಪೆರಿಶ್ಮೆಂಟ್ ರೂಲ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಂರಕ್ಷಣೆ ಅಷ್ಟೇ ಅಲ್ಲ, ನಾಶ ಮಾಡೋದಿದ್ರೆ ಅದನ್ನ ಸುಡಬೇಕಾ ಅಥವಾ ಭೂಮಿಯಲ್ಲಿ ಆಳವಾಗಿ ಗುಂಡಿ ತೋಡಿ ಹೂಳ್ಬೇಕಾ ಅಥವಾ ಇನ್ಯಾವ ವಿಧಾನದ ಮೂಲಕ ಅದನ್ನ ನಾಶ ಮಾಡಬೇಕು ಹೇಳ್ತದಕ್ಕೆ ರೂಲ್ಸ್ ಬೇಕಾಗ್ತದೆ. ಅಂತಹ ರೂಲ್ಸ್ ಗಳನ್ನ ರೂಪಿಸಿಕೊಂಡು ನೀವು ಆಡಳಿತ ಮಂಡಳಿಯಲ್ಲಿ ಅನುಮೋದನೆಯನ್ನ ಪಡ್ಕೊಳ್ಳಿ. ಇದೇ ದಾಖಲಾತಿಯ ಭಾಗವಾಗಿ ಇನ್ನೊಂದು ವಿಷಯವನ್ನು ಕೂಡ ತಮಗೆ ತಿಳಿಸ್ಕೊಡ್ಬೇಕು. ತುಂಬಾ ಸೌಹಾರ್ದ ಸಹಕಾರಿಗಳಲ್ಲಿ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದ ವ್ಯವಸ್ಥೆಗಳೇ ಇಲ್ಲ. ಉದಾಹರಣೆಗೆ ನಾನು ಇತ್ತೀಚೆಗೆ ಒಂದು ಸೌಹಾರ್ದ ಸಹಕಾರಿನಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಂಡು ಬಂದಿದ್ದು, ಅವರು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಆ ಹೂಡಿಕೆ ಮಾಡಿರ್ತಕ್ಕಂಥದ್ದು ಅವ್ರ ಆಡಿಟ್ ರಿಪೋರ್ಟ್ ನಲ್ಲಿ ಮತ್ತು ಅವರ ಎಲ್ಲ ಲೆಕ್ಕಪತ್ರಗಳಲ್ಲಿ ಬಂದಿದೆ. ಅವ್ರದ್ದು ತುಂಬಾ ಬ್ರಾಂಚಸ್ ಇದೆ, ಆದ್ರೆ ಹೂಡಿಕೆ ಮಾಡಿರ್ತಕ್ಕಂಥ ಹೂಡಿಕೆ ಪತ್ರ ಯಾವ ಬ್ರಾಂಚ್ ಅಲ್ಲಿ ಇದೆ ಅಂತೇಳಿ ಆ ಸಹಕಾರಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಗಳು ಉದ್ಭವ ಆಗಬಾರ್ದು. ಇದು ಸರಿಯಾದ ಕ್ರಮದಲ್ಲಿ ನೀವು ದಾಖಲಾತಿಗಳನ್ನ ಸಂರಕ್ಷಣೆ ಮಾಡಿದಾಗೆ ಅಲ್ಲ. ಹಾಗಾಗಿ ನೀವು ಇಂಥ ವಿಷಯಗಳ ಬಗ್ಗೆ ಗಮನ ಕೊಡಿ. ಒಂದು ಕೋಆಪರೇಟಿವ್ ನಲ್ಲಿ ಯಾವ್ಯಾವ ದಾಖಲಾತಿಗಳು ಇರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಕಾಯ್ದೆನಲ್ಲಿ ಹೇಳಿದ್ದಾರೆ. ಏನೇನ್ ಹೇಳಿದ್ದಾರೆ? ಮೊದಲನೇದಾಗಿ ಇತ್ತೀಚಿನವರೆಗೆ ತಿದ್ದುಪಡಿ ಆಗಿರ್ತಕ್ಕಂಥ ಸೌಹಾರ್ದ ಸಹಕಾರಿ ಅಧಿನಿಯಮ. ಎಷ್ಟು ಸೌಹಾರ್ದ ಸಹಕಾರಿಗಳಲ್ಲಿ ಆಕ್ಟ್ ಬುಕ್ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರಾದ್ರೂ ಆಕ್ಟ್ ಬುಕ್ ಅನ್ನ ನಿಮ್ ಕಚೇರಿನಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಇಟ್ಕೊಳ್ಳಿ. ಎರಡನೇದಾಗಿ ನೋಂದಣಿ ಪ್ರಮಾಣ ಪತ್ರ. ಇದನ್ನ ತಾವು ಡೆಫಿನೆಟ್ ಆಗಿ ಇಡ್ತೀರಾ, ಆದ್ರೆ ಅದನ್ನ ಪ್ರದರ್ಶನ ಮಾಡಿ. ಅಂತಂದ್ರೆ ಅದನ್ನ ನೀಟಾಗಿ ಅದಕ್ಕೆ ಒಂದು ಫ್ರೇಮ್ ಹಾಕ್ಸಿ ಎಲ್ಲರಿಗೂ ಕಾಣುವಂತೆ ಅದನ್ನ ಪ್ರದರ್ಶನ ಮಾಡಿ. ಜೊತೆಗೆ ಬೈಲಾದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ಕೂಡ ನನಗೆ ಒಂದು ಅಸಮಾಧಾನ ಇರ್ತಕ್ಕಂಥದ್ದು, ತುಂಬಾ ಸೌಹಾರ್ದ ಸಹಕಾರಿಗಳಲ್ಲಿ ಬೈಲಾ ಇದೆ, ಆದ್ರೆ ಬೈಲಾವನ್ನ ಕೇವಲ ಸಿಇಒ ಒಬ್ರು ನೋಡಿರ್ತಾರೆ, ಉಳಿದವ್ರು ಯಾರು ಕೂಡ ನೋಡಿರೋದಿಲ್ಲ. ಅದು ಸೇಫ್ ಲಾಕರ್ ನಲ್ಲೇ ಇರುತ್ತೆ. ಆ ಬೈಲಾ ಹೇಗಿದೆ ಅಂತ ಹೇಳಿ ಅಧೀನ ಸಿಬ್ಬಂದಿಗಳಿಗಾಗ್ಲಿ ಇನ್ಯಾರಿಗೂ ಕೂಡ ಗೊತ್ತೂ ಇರೋದಿಲ್ಲ, ನೋಡಿಯೂ ಇರೋದಿಲ್ಲ. ಬೈಲಾ ಅಂತಂದ್ರೆ ನಾನು ಇನ್ಸ್ಪೆಕ್ಷನ್ ಹೋದ ಸಂದರ್ಭದಲ್ಲಿ ಒಬ್ರು ಸಿಬ್ಬಂದಿ ಕೇಳಿದ್ರು, ಅವ್ರು ತಪ್ಪೇನಲ್ಲ ಅದು ಸರ್, ಬೈಲಾ ಅಂತಂದ್ರೆ ಏನು ಅಂತ ಕೇಳಿದ್ರು. ಅಂತ ಸಂದರ್ಭಗಳು ಉದ್ಭವ ಆಗಬಾರ್ದು. ನಿಮ್ಮ ಅಧೀನ ಸಿಬ್ಬಂದಿಗಳಿಗೂ ಕೂಡ ಬೈಲಾ ಬಗ್ಗೆ ತಿಳುವಳಿಕೆ ಇರಬೇಕು. ಹಾಗಾಗಿ ಬೈಲಾವನ್ನ ತಾವು ಇಟ್ಕೊಂಡಿರ್ತೀರಿ, ಅದ್ರ ಬಗ್ಗೆ ಕೂಡ ಗಮನವನ್ನ ಹರಿಸ್ಕೊಳ್ಳಿ. ಆದ್ರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ಕೂಡ ಗಮನಿಸಿ. ನಿಮ್ಮ ಉಪವಿಧಿ ಏನಿದೆ ಅದು ಕಾಲಕ್ಕೆ ಹಲವಾರು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ತಿದ್ದುಪಡಿಯನ್ನ ಮಾಡ್ಕೊಂಡಿರ್ತೀರಿ. ಆದ್ರೆ ಉಪವಿಧಿಯನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಪ್ರತಿ ಏನಿದೆ, ಅದ್ರ ಆದೇಶ ಪ್ರತಿ ಏನಿದೆ ಅದನ್ನ ಪ್ರಾಪರ್ ಆಗಿ ಪ್ರಿಸರ್ವ್ ಮಾಡಿರೋದಿಲ್ಲ. ಇತ್ತೀಚೆಗೆ ಇನ್ಸ್ಪೆಕ್ಷನ್ ನಲ್ಲಿ ಅವ್ರದ್ದು ಏರಿಯಾ ಆಫ್ ಆಪರೇಷನ್ ಬಳ್ಳಾರಿನಲ್ಲಿ ಒಂದು ಶಾಖೆ ಇತ್ತು. ಅದಕ್ಕೂ ಪೂರ್ವದಲ್ಲಿ ಅದು ಕೇವಲ ಬೆಳಗಾಂ ಜಿಲ್ಲೆಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಸೌಹಾರ್ದ ಸಹಕಾರಿಯಾಗಿತ್ತು. ನಿಮ್ದು ಏರಿಯಾ ಆಪರೇಷನ್ ಇಲ್ಲ, ಹೇಗೆ ಬಳ್ಳಾರಿನಲ್ಲಿ ಶಾಖೆಯನ್ನ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದಾಗ, ಇಲ್ಲ ಸರ್ ನಂದು ಒಂದು ಡಿವಿಷನ್ ಇಂದ ಇನ್ನೊಂದು ಡಿವಿಷನ್ಗೆ ನಂದು ಏರಿಯಾ ಆಫ್ ಆಪರೇಷನ್ ಎಕ್ಸ್ಟೆಂಡ್ ಆಗಿದೆ, ಅದ್ರ ಕಾಪಿ ಇದೆ ಅಂತ ಹೇಳಿದ್ರು. ಆಯ್ತು, ಅದ್ರದ್ದು ಬೈಲಾ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ ಕಾಪಿಯನ್ನ ಕೊಡಿ ಅಂತ ಕೇಳಿದ್ರೆ ಅವರು ಸರಿಸುಮಾರು ಒಂದು ವಾರ ಕಾಲ ಹುಡುಕಿದ್ರು. ಈ ದಿನಾಂಕದವರೆಗೆ ಅದರ ಕಾಪಿ ಅವರು ಕೊಡ್ಲಿಕ್ಕೆ ಆಗ್ಲಿಲ್ಲ. ದುರದೃಷ್ಟವಶಾತ್ ನಮ್ಮ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದರ ಪ್ರತಿಯನ್ನ ಒದಗಿಸಿ ಅಂತೇಳಿ ಲೆಟರ್ ಬರೋ ಸಂದರ್ಭದಲ್ಲಿ ಅವರು ಎಲ್ಲಿ ಉಪವಿಧಿ ತಿದ್ದುಪಡಿ ಆಗಿತ್ತು ಅಲ್ಲಿಗೆ ಪತ್ರವನ್ನ ಬರೆದು ಅದ್ರ ಪ್ರತಿಯನ್ನ ಕೊಡಿ ಅಂತ ಹೇಳಿದ್ರೆ ಆ ಆಫೀಸ್ ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ಹ್ಯಾಂಡಿಕ್ಯಾಪ್ ಆಗ್ಬೇಕಾಗತ್ತೆ. ಹಾಗಾಗಿ ಅತ್ಯಂತ ಚಿಕ್ಕ ವಿಷಯ, ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ನೀವು ಇತ್ತೀಚಿನ ತಿದ್ದುಪಡಿ ಇರ್ತಕ್ಕಂಥ ಉಪವಿಧಿಯ ಪ್ರತಿಯನ್ನ ಸರಿಯಾಗಿ ಪ್ರಿಸರ್ವ್ ಅನ್ನ ಮಾಡಿ. ಅಂದ್ರೆ ಲೇಟೆಸ್ಟ್ ಅಮೆಂಡ್ಮೆಂಟ್ ಇರ್ತಕ್ಕಂಥ ಪ್ರತಿಯನ್ನ
ಇಟ್ಕೊಂಡಿರಿ. ಇದು ನೆಕ್ಸ್ಟ್ ಬರ್ತಕ್ಕಂತ ಅಂಶ ಏನಿದೆ, ಇದನ್ನ ತುಂಬಾ ಕೋಆಪರೇಟಿವ್ ಗಳಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಇದನ್ನ ದಯವಿಟ್ಟು ಗಮನ ಹರಿಸಿ. ವರ್ಷ ಮುಕ್ತಾಯವಾದ 30 ದಿನಗಳೊಳಗೆ ಪ್ರಸಕ್ತ ವರ್ಷದಲ್ಲಿ ಮತ ನೀಡುವ ಹಕ್ಕುಗಳ ಮತ್ತು ವಿವಿಧ ಸೇವೆಗಳ ಸದಸ್ಯವಾರು ಬಳಕೆಯ ಬಗ್ಗೆ ಇಂದಿನವರೆಗೆ ವಿವರಗಳನ್ನುಳ್ಳ ಸದಸ್ಯರುಗಳ ರಿಜಿಸ್ಟರ್. ಇದನ್ನ ತುಂಬಾ ಕೋಆಪರೇಟಿವ್ ಗಳು ಅಸಮರ್ಪಕವಾಗಿ, ನನಗ್ ಗೊತ್ತಿರ್ತಕ್ಕಂಥದ್ದು ರಾಜ್ಯದಲ್ಲಿ 1% ಕಡಿಮೆ ಪ್ರತಿಶತ ಸೌಹಾರ್ದ ಸಹಕಾರಿಗಳು ಮೇಂಟೈನ್ ಮಾಡ್ತಾ ಇದ್ದಾವೆ. ಯಾಕೆ ಹೇಳ್ತೀನಿ? ತುಂಬಾ ಸೌಹಾರ್ದ ಸಹಕಾರಿಗಳು ಏಪ್ರಿಲ್ 30ಕ್ಕೆ ಎಲಿಜಿಬಲ್ ವೋಟರ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಆದರೆ ಅಷ್ಟಕ್ಕೆ ನಿಮ್ಮ ಕೆಲಸ ನಿಲ್ಲೋದಿಲ್ಲ. ಗಮನಿಸ್ಕೊಳ್ಳಿ, ಅಲ್ಲಿ ಒಂದು ವರ್ಡ್ ಅನ್ನು ಹೇಳಿದೆ, ವಿವಿಧ ಸೇವೆಗಳ ಸದಸ್ಯವಾರು ಬಳಕೆಯ ಬಗ್ಗೆ ಇಂದಿನವರೆಗೆ ವಿವರಗಳನ್ನುಳ್ಳ ಸದಸ್ಯರುಗಳ ರಿಜಿಸ್ಟರ್. ಹಾಗಂದ್ರೆ ಏನು? ಒಬ್ಬ ವ್ಯಕ್ತಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಸದಸ್ಯ ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ ನಿಮ್ಮ ಸಹಕಾರಿಯ ಉಪವಿಧಿಯ ಪ್ರಕಾರವಾಗಿ ಸಾಮಾನ್ಯ ಕನಿಷ್ಠ ವ್ಯವಹಾರವನ್ನ ಮಾಡ್ಬೇಕು. ಆ ಸಾಮಾನ್ಯ ಕನಿಷ್ಠ ವ್ಯವಹಾರ ಏನು ಅಂತ ಹೇಳಿ ನಿಮ್ಮ ಉಪವಿಧಿನಲ್ಲಿ ಹಾಕೊಂಡಿರ್ತೀರಿ. ಆದ್ರೆ ಅವ್ರು ಮಾಡಿದಾರೋ ಮಾಡಿಲ್ವೋ ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ದಾಖಲಾಗಿರುತ್ತೆ. ಆದ್ರೆ ಇಲ್ಲಿ ವಿವಿಧ ಸೇವೆಗಳ ಸದಸ್ಯವಾರು ಬಳಕೆಯ ಬಗ್ಗೆ ರಿಜಿಸ್ಟರ್, ಒಂದು ಸಪರೇಟ್ ರಿಜಿಸ್ಟರ್ ಇರಬೇಕು. ಈಗ ಉದಾಹರಣೆಗೆ ಶ್ರೀಕಾಂತ್ ಬರ್ವೆ, ನಿಮ್ಮ ಸಾಮಾನ್ಯ ಉಪವಿಧಿಯ ಪ್ರಕಾರವಾಗಿ ಸಾಮಾನ್ಯ ಕನಿಷ್ಠ ವ್ಯವಹಾರ ಅಂತಂದ್ರೆ ಪಿಗ್ಮಿ ಹೊರತುಪಡಿಸಿ ಉಳಿದ ಯಾವುದೇ ಇದರಲ್ಲಿ ವರ್ಷವಾರು 1,000 ರೂಪಾಯಿ ಇಟ್ಟಿರ್ಬೇಕು, ಅಥವಾ ಸಾಲ ತಗೊಂಡು 100 ರೂಪಾಯಿ ಕೋಆಪರೇಟಿವ್ಗೆ ಕಟ್ಟಿರ್ಬೇಕು ಅಂತ ಇರ್ತದೆ ಅಂತ ಅನ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಅವ್ರು ಮಾಡಿದಾರೋ ಇಲ್ಲೋ ಹೇಳ್ತಕ್ಕಂಥ ದಾಖಲಾತಿ ಜೊತೆಗೆ ಒಂದು ರಿಜಿಸ್ಟರ್, ಶ್ರೀಕಾಂತ್ ಬರ್ವೆ ಹೆಸರಿನ ಮುಂದೆ ಅವ್ರು 100 ರೂಪಾಯಿ ಸಾಲ ತಗೊಂಡಿದ್ ಯಾವಾಗ, ಅವ್ರು 100 ರೂಪಾಯಿ ಯಾವಾಗ ಕಟ್ಟಿದ್ರು ಹೇಳ್ತಕ್ಕಂಥ ಸಪರೇಟ್ ರಿಜಿಸ್ಟರ್ ಇರಬೇಕು. ಅವರು ಏನನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಮಿನಿಮಮ್ ಬಿಸ್ನೆಸ್ ನ ಕ್ರೈಟೀರಿಯಾ ಒಳಗಡೆ ಏನನ್ನ ಮೇಂಟೈನ್ ಮಾಡಿದ್ದಾರೆ ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ಅದ್ರ ಬಗ್ಗೆ ಗಮನ ಹರಿಸಿ. ಸಹಕಾರಿ ಮತ್ತು ಅದರ ಶಾಖೆ ಏನಾದ್ರೂ ಇದ್ದಲ್ಲಿ ಅದು ಸ್ವೀಕರಿಸಲಾದ ಮತ್ತು ಖರ್ಚು ಮಾಡಲಾದ ಹಣದ ಮೊತ್ತಗಳ ಬಗೆಗಿನ ಲೆಕ್ಕಗಳು ಮತ್ತು ಅವುಗಳ ಉದ್ದೇಶಗಳು. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಇದನ್ನ ಯಾರ್ಯಾರು ಬ್ರಾಂಚಸ್ ಇದೆ ಇದನ್ನ ಆಲ್ಮೋಸ್ಟ್ 90% ಮೇಂಟೈನ್ ಮಾಡ್ತಾರೆ. ಸಹಕಾರಿಯು ಮಾಡಿದ ಎಲ್ಲ ಸರಕುಗಳ ಖರೀದಿ ಮತ್ತು ಮಾರಾಟ ಲೆಕ್ಕಗಳು, ಇದನ್ನು ಕೂಡ ಮಾಡ್ತೀರಿ. ಇನ್ನು ನಡವಳಿ ಪುಸ್ತಕವನ್ನು ಕೂಡ ತಾವು ಮೇಂಟೈನ್ ಮಾಡ್ತೀರಿ. ವಾರ್ಷಿಕ ವರದಿ, ಲೆಕ್ಕ ಪರಿಶೋಧನಾ ವರದಿ, ಅವುಗಳನ್ನೆಲ್ಲವನ್ನೂ ಕೂಡ ನೀವು ಮೇಂಟೈನ್ ಮಾಡ್ತೀರಿ. ಇದನ್ನ ಹೊರತುಪಡಿಸಿ ನಾನು ಏನೇನು 2-3 ಅಂಶಗಳನ್ನು ಹೇಳಿದೀನಿ, ಅದ್ರ ಬಗ್ಗೆ ಆ ದಾಖಲೆಗಳ ನಿರ್ವಹಣೆ ಬಗ್ಗೆ ತಾವು ಅಗತ್ಯ ಗಮನವನ್ನ ಹರಿಸಿ. ನೆಕ್ಸ್ಟ್, ಮುಖ್ಯ ಕಾರ್ಯನಿರ್ವಾಹಕರ ಇನ್ನೊಂದು ಹಕ್ಕು ಸಿಬ್ಬಂದಿಗಳ ವರ್ಗಾವಣೆ ಮತ್ತು ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು. ನಾನು ಮುಂಚಿತವಾಗಿ ಹೇಳಿದ್ದೆ, ಸಿಬ್ಬಂದಿಗಳನ್ನ ಒಂದು ಕಡೆಯಿಂದ, ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ, ಒಂದು ಜವಾಬ್ದಾರಿಯಿಂದ ಇನ್ನೊಂದು ಜವಾಬ್ದಾರಿಗೆ ವರ್ಗಾವಣೆ ಅಥವಾ ನಿಯೋಜನೆ ಮಾಡ್ತಕ್ಕಂತ ಅಧಿಕಾರ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರದ್ದು. ಇದಕ್ಕೆ ಯಾವುದೇ ಆಡಳಿತ ಮಂಡಳಿಯ ನಿರ್ಣಯದ ಅನುಮೋದನೆಯ ಅಥವಾ ಸಹಕಾರಿಯ ಅಧ್ಯಕ್ಷರೊಡನೆ ನೀವು ಕರ್ಟಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಬಹುದು. ಆದ್ರೆ ಕಾನೂನುಬದ್ಧವಾಗಿ ಅವರೊಡನೆ ಸಮಾಲೋಚನೆ ಮಾಡ್ತಕ್ಕಂತ, ಅವರಿಗೆ ತಿಳಿಸ್ತಕ್ಕಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ. ವರ್ಗಾವಣೆ ಮತ್ತು ಸಿಬ್ಬಂದಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಥವಾ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ, ಒಂದು ಜವಾಬ್ದಾರಿಯಿಂದ ಇನ್ನೊಂದು ಜವಾಬ್ದಾರಿಗೆ ನೀವು ನಿಯೋಜನೆ ಮಾಡಬಹುದು. ಮತ್ತು ಯಾವುದೇ ಸಿಬ್ಬಂದಿ ಅಶಿಸ್ತಿನಿಂದ ಇದ್ರೆ ಅಥವಾ ಯಾವುದೇ ಸಿಬ್ಬಂದಿ ನಿರ್ಲಕ್ಷಿತವಾಗಿ ಕೆಲಸ ಮಾಡ್ತಾ ಇದ್ರೆ ಅಂತಹ ಸಿಬ್ಬಂದಿಯ ವಿರುದ್ಧ ನೀವೇನಾದ್ರೂ ಸರ್ವಿಸ್ ರೂಲ್ಸ್ ಅನ್ನ ಮಾಡಿದಿದ್ರೆ ಆ ಸರ್ವಿಸ್ ರೂಲ್ಸ್ ನ ಅನ್ವಯವಾಗಿ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬಹುದು. ಸಿಬ್ಬಂದಿ ಸೇವಾ ನಿಯಮದ ಬಗ್ಗೆ ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾನು ಹೇಳಲೇಬೇಕು. ತುಂಬಾ ಸೌಹಾರ್ದ ಸಹಕಾರಿಗಳಲ್ಲಿ ಸಿಬ್ಬಂದಿ ಸೇವಾ ನಿಯಮವೇ ಇಲ್ಲ. ಯಾವುದೇ ಸಿಬ್ಬಂದಿ ವಿರುದ್ಧ ನೀವೇನಾದ್ರೂ ಕ್ರಮ ತಗೋಬೇಕು ಅಂತಂದ್ರೆ ಅದಕ್ಕೊಂದು ರೂಲ್ಸ್ ಬೇಕು, ಅದಕ್ಕೊಂದು ಚೌಕಟ್ಟು ಇರಬೇಕು. ಆ ಚೌಕಟ್ಟು ಏನಪ್ಪಾ ಅಂತಂದ್ರೆ ನಿಮ್ಮ ಸಿಬ್ಬಂದಿ ಸೇವಾ ನಿಯಮ. ಸಿಬ್ಬಂದಿ ಸೇವಾ ನಿಯಮವನ್ನ ನೀವು ರೂಪಿಸಿಕೊಂಡು ನಿಮ್ಮ ಆಡಳಿತ ಮಂಡಳಿಯಲ್ಲಿ ಅದಕ್ಕೆ ಅನುಮೋದನೆಯನ್ನ ಪಡ್ಕೊಂಡು ನಂತರದಲ್ಲಿ ಸಾಮಾನ್ಯ ಸಭೆಯನ್ನು ಅನುಮೋದನೆ ಪಡ್ಕೊಂಡ್ರು ಸಾಕು. ಅದಕ್ಕೆ ಸಂಯುಕ್ತ ಸಹಕಾರಿಯ ಅಥವಾ ಯಾವುದೇ ನಿಬಂಧಕರ ಅನುಮೋದನೆ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ನಿಯಮವನ್ನ ಸ್ಪಷ್ಟವಾಗಿ ರೂಪಿಸ್ಕೋಬೇಕು. ಹಾಗಾಗಿ ಸಿಬ್ಬಂದಿ ಸೇವಾ ನಿಯಮವನ್ನ ರೂಪಿಸ್ಕೊಳ್ಳಿ. ಯಾವುದೇ ಸಿಬ್ಬಂದಿಯ ವಿರುದ್ಧ ಕ್ರಮ ತಗೋಬೇಕು ಅಂತಂದ್ರೆ ನಿಮಗೆ ಸಿಬ್ಬಂದಿ ಸೇವಾ ನಿಯಮ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದರ ಅನುಪಸ್ಥಿತಿಯಲ್ಲಿ ನೀವೇನಾದ್ರೂ ಕ್ರಮವನ್ನ ತಗೊಂಡ್ರೆ ಅದು ಕ್ವಶನಬಲ್ ಆಗ್ತದೆ. ನಿಮಗೆ ಎಲ್ಲೋ ಒಂದ್ ಕಡೆ ಕಾನೂನಿನ ಬಲ ಬೇಕು. ಯಾಕೆಂದ್ರೆ
ಸೌಹಾರ್ದ ಸಹಕಾರಿ ಅಧಿನಿಯಮದಲ್ಲಾಗ್ಲಿ ಅಥವಾ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳಲ್ಲಾಗ್ಲಿ ಯಾವುದೇ ಉಲ್ಲೇಖ ಇರೋದಿಲ್ಲ. ನಿಮ್ ಬೈಲಾದಲ್ಲಿ ಕೂಡ ನೀವು ಕೇವಲ ವಯೋಮಿತಿ ಮತ್ತು ನೇಮಕಾತಿ ವಿಧಾನವನ್ನು ಹಾಕೊಂಡಿರ್ತೀರಿ ಬಿಟ್ರೆ ಶಿಸ್ತು ಕ್ರಮವನ್ನ ಸಾಮಾನ್ಯವಾಗಿ ಹಾಕೊಂಡಿರೋದಿಲ್ಲ. ಒಮ್ಮೆ ಅಲ್ಲಿ ಶಿಸ್ತು ಕ್ರಮವನ್ನ ಹಾಕೊಂಡಿದ್ರೆ ಬಹುತೇಕ ಅಂಶಗಳು ಅಲ್ಲಿ ಬಂದಿದ್ರೆ ಸಿಬ್ಬಂದಿ ಸೇವಾ ನಿಯಮದ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅದು ದಟ್ ಇಸ್ ನಾಟ್ ಪಾರ್ಟ್ ಆಫ್ ಬೈಲಾ. ನೀವು ಅದಕ್ಕೆ ಹಾಕೊಳ್ಳೇಬೇಕಾದ ಅವಶ್ಯಕತೆ ಇಲ್ಲ. ನೀವು ಅದಕ್ಕೆ ಸಿಬ್ಬಂದಿ ಸೇವಾ ನಿಯಮವನ್ನು ರೂಪಿಸ್ಕೊಂಡ್ರೆ ಸಾಕು. ಇವಿಷ್ಟು ನಾನು ಈಗ ಇದುವರೆಗೆ ಹೇಳಿರ್ತಕ್ಕಂಥದ್ದು ಹಕ್ಕುಗಳು. ಹಾಗಿದ್ರೆ ಮುಖ್ಯ ಕಾರ್ಯನಿರ್ವಾಹಕರ ಕರ್ತವ್ಯ ಅಥವಾ ಜವಾಬ್ದಾರಿ ಏನು? ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಫಾಸ್ಟ್ ಆಗಿ ಹೋಗ್ತೀನಿ. ನೌಕರರ ನೇಮಕಾತಿ, ಕಾರ್ಯನಿರ್ವಹಣೆ ಮತ್ತು ಶಿಸ್ತು ಪಾಲನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಡಳಿತ ಮಂಡಳಿಗೆ ನೆರವು ನೀಡ್ತಕ್ಕಂಥದ್ದು. ನೌಕರರ ನೇಮಕಾತಿ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥ ಏರಿಯಾ. ತುಂಬಾ ಸೌಹಾರ್ದ ಸಹಕಾರಿಗಳು ನಿಯಮವನ್ನ ಈ ವಿಷಯದಲ್ಲಿ ಗಾಳಿಗೆ ತೂರಿದ್ದಾರೆ. ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 2004ರ ರೂಲ್ 6L ನಲ್ಲಿ ನೇಮಕಾತಿಯನ್ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಒಂದು ಸಮಿತಿಯ ಮೂಲಕ ಆಗ್ಬೇಕು. ಆ ಸಮಿತಿನಲ್ಲಿ ಯಾರ್ಯಾರು ಇರ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸಹಕಾರಿಯ ಅಧ್ಯಕ್ಷರು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆಡಳಿತ ಮಂಡಳಿಯ ನಿರ್ದೇಶಕರು ಓರ್ವರು ಆ ಸಮಿತಿಯ ಸದಸ್ಯರಾಗಿರ್ತಾರೆ. ಸಂಯುಕ್ತ ಸಹಕಾರಿಯ ಪ್ರತಿನಿಧಿ ಒಬ್ರು ಆ ಸಮಿತಿಯಲ್ಲಿ ಇರ್ಬೇಕಾಗುತ್ತೆ, ಅವರು ಸಮಿತಿಯ ಸದಸ್ಯರಾಗಿರ್ತಾರೆ. ಬಾಹ್ಯ ತಜ್ಞರು ಕನಿಷ್ಠ ಒಬ್ರು, ಗರಿಷ್ಠ ಇಬ್ಬರನ್ನ ನೀವು ಆ ಸಮಿತಿಯಲ್ಲಿ ಇಟ್ಕೋಬಹುದು. ಇವಿಷ್ಟು ಜನರ ಉಸ್ತುವಾರಿಯಲ್ಲಿ ಮತ್ತು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಆ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಈ ಸಮಿತಿಯ ಉಸ್ತುವಾರಿಯಲ್ಲಿ ನೇಮಕಾತಿ ಆಗ್ಬೇಕು. ಆದ್ರೆ ನೀವು ದಿನಗೂಲಿ ಆಧಾರದ ಮೇಲೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಏನಾದ್ರೂ ನೇಮಕ ಮಾಡ್ಕೋತೀರಿ ಅಂತಂದ್ರೆ ಈ ನಿಯಮ ನಿಮ್ಗೆ ಅನ್ವಯ ಆಗೋಲ್ಲ. ಇದು ಕೇವಲ ನೇರ ನೇಮಕಾತಿಗೆ ಅನ್ವಯ ಆಗ್ತದೆ. ಆದ್ರೆ ನೀವು ದಿನಗೂಲಿ ಆಧಾರದ ಮೇಲೋ ಗುತ್ತಿಗೆ ಆಧಾರದ ಮೇಲೋ ನೇಮಕ ಮಾಡಿಕೊಂಡು ನಂತರದಲ್ಲಿ ಆಡಳಿತ ಮಂಡಳಿಯ ಅನುಮೋದನೆಯೊಡನೆ ಅಂತವರನ್ನ ಪರ್ಮನೆಂಟ್ ಮಾಡಿದ್ರೆ ಅಥವಾ ಕಾಯಂಗೊಳಿಸಿದ್ರೆ ಅದು ತಪ್ಪಾಗ್ತದೆ. ಅಂತ ನೇಮಕಾತಿ ಅಸಿಂಧು ಆಗ್ತದೆ. ನೀವೇನಾದ್ರೂ ನೇರ ನೇಮಕಾತಿ ಮಾಡ್ತೀರಾ ಅಂತಂದ್ರೆ ಅದನ್ನ ಈಗ ಮೇಲೆ ತಿಳಿಸಿದಂತೆ ಒಂದು ಸಮಿತಿಯ ಉಸ್ತುವಾರಿಯಲ್ಲೇ ಮಾಡ್ಬೇಕಾಗ್ತದೆ. ಆ ಸಮಿತಿಯ ಉಸ್ತುವಾರಿ ಬಿಟ್ಟು ಮಾಡಿದ್ರೆ ಅದು ತಪ್ಪಾಗ್ತದೆ. ನೆಕ್ಸ್ಟ್, ಸಹಕಾರಿಯ ದಾಖಲಾತಿಗಳನ್ನು ಮತ್ತು ಲೆಕ್ಕಪತ್ರಗಳನ್ನು ಸೂಕ್ತವಾಗಿ ನಿರ್ವಹಿಸಲು ವ್ಯವಸ್ಥೆ ಮಾಡುವುದು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಮತ್ತೆ ಹೇಳೋದಿಲ್ಲ. ವರ್ಷ ಮುಕ್ತಾಯವಾದ 30 ದಿನಗಳ ಒಳಗೆ ಕರಡು ವಾರ್ಷಿಕ ವರದಿ ಮತ್ತು ಹಣಕಾಸು ವಿವರ ಪತ್ರಗಳನ್ನು ಮಂಡಳಿಯ ಅನುಮೋದನೆಗಾಗಿ ಹಾಜರುಪಡಿಸಬೇಕು. ನಿಮ್ದು ಕರಡು ವಾರ್ಷಿಕ ವರದಿ ಏನು ನೀವು ಜನರಲ್ ಬಾಡಿ ಮಾಡುವಾಗ ಏನು ಬುಕ್ ಅನ್ನ ಪ್ರಕಟಣೆ ಮಾಡ್ತೀರಿ, ಆ ಸಂದರ್ಭದಲ್ಲಿ ಏನು ವಾರ್ಷಿಕ ವರದಿ ಏನಿದೆ ಅಂದ್ರೆ ಈ ವರ್ಷದಲ್ಲಿ ನೀವು ಏನೇನ್ ಕಾರ್ಯನಿರ್ವಹಿಸಿದ್ರಿ ಹೇಳ್ತಕ್ಕಂಥ ಕರಡು ವರದಿಯನ್ನ ಆಡಳಿತ ಮಂಡಳಿಯ ಅನುಮೋದನೆಗಾಗಿ ತಾವು ಇಡಬೇಕಾಗ್ತದೆ. ಇಟ್ಟು ಅಪ್ರೂವಲ್ ತಗೊಂಡು ನೀವು ಅಪ್ರೂವಲ್ ಅನ್ನ ತಗೋಬೇಕಾಗ್ತದೆ. ನೆಕ್ಸ್ಟ್, ಉಪವಿಧಿಗಳನುಸಾರವಾಗಿ ಮಂಡಳಿಯ ಸಭೆಗಳನ್ನು, ಸಾಮಾನ್ಯ ಸಭೆಗಳನ್ನು ಮತ್ತು ವಿಶೇಷ ಸಾಮಾನ್ಯ ಸಭೆಗಳನ್ನು ಕರೆಯುವುದಕ್ಕೆ ನೆರವು ನೀಡಿದ. ಇದನ್ನ ಎಲಾಬ್ರೇಟ್ ಮಾಡಲ್ಲ, ಯಾಕೆಂದ್ರೆ ಮೋಸ್ಟ್ಲಿ ಬೋರ್ಡ್ ಮೀಟಿಂಗ್ ಅನ್ನ ಹ್ಯಾಕ್ ಕರಿಬೇಕು, ನಡವಳಿಗಳನ್ನ ಹೇಗೆ ದಾಖಲು ಮಾಡಬೇಕು, ಸಾಮಾನ್ಯ ಸಭೆಯ ವಿಷಯಗಳೇನಿರ್ಬೇಕು ಮತ್ತು ಮಂಡಳಿಯ ವಿಷಯಗಳೇನಿರ್ಬೇಕು ಮತ್ತು ಅದಕ್ಕೆ ಟಿಪ್ಪಣಿಗಳನ್ನ ಹೇಗೆ ಕೊಡಬೇಕು ಹೇಳ್ತಕ್ಕಂಥದ್ದೇ ಒಂದು ಸೆಷನ್ ಆಗುತ್ತೆ. ಅದನ್ನ ಬೇರೊಂದು ಸಂದರ್ಭದಲ್ಲಿ ಹೇಳ್ತೀನಿ. ನಿಮಗೆ ಅದರ ಅರಿವಿರೋದ್ರಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಕಾರ್ಯನೀತಿ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಮಂಡಳಿಗೆ ನೆರವು ನೀಡುವುದು. ನಿಮ್ಮ ಈ ವರ್ಷದಲ್ಲಿ ಸಹಕಾರಿ ಎಷ್ಟು ಲಾಭ ಗಳಿಸಬೇಕು, ಆ ಲಾಭ ಗಳಿಸಲಿಕ್ಕೆ ಏನೆಲ್ಲ ಕಾರ್ಯನೀತಿಗಳು ಇರಬೇಕು ಮತ್ತು ನಿಮ್ಮ ಪ್ರೊಜೆಕ್ಷನ್ಸ್ ಏನಿದೆ ಅಥವಾ ಪ್ಲಾನ್ ಆಫ್ ಆಕ್ಷನ್ ಈ ವರ್ಷ ಏನಿದೆ ಹೇಳೋದನ್ನ ರೂಪಿಸ್ತಕ್ಕಂಥ ಜವಾಬ್ದಾರಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರದ್ದಾಗಿರುತ್ತೆ. ಮಂಡಳಿಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಜವಾಬ್ದಾರಿ ಕೂಡ ನಿಮ್ಗಿದೆ. ನೆಕ್ಸ್ಟ್, ಸಹಕಾರಿಯ ಲೆಕ್ಕ ಪರಿಶೋಧನೆಗೆ ಅಗತ್ಯವಾದ ಆರ್ಥಿಕ ತಕ್ತೆಗಳನ್ನ, ಅನುಸೂಚಿಗಳನ್ನ ಮತ್ತು ಇತರೆ ತಕ್ತೆಗಳನ್ನ ತಯಾರಿಸಿ ಮಂಡಳಿಯ ಅನುಮೋದನೆಯನ್ನು ಪಡೆದು ಸಂಬಂಧಪಟ್ಟ ಲೆಕ್ಕ ಪುಸ್ತಕಗಳನ್ನ, ದಾಖಲೆಗಳನ್ನ ಮತ್ತು ಇತರ ದಸ್ತಾವೇಜುಗಳನ್ನ ಸಹಕಾರ ವರ್ಷ ಮುಕ್ತಾಯವಾದ 30 ದಿನಗಳ ಒಳಗೆ ಲೆಕ್ಕ ಪರಿಶೋಧಕರಿಗೆ ಒದಗಿಸ್ತಕ್ಕಂಥ ಜವಾಬ್ದಾರಿ. ಅಂತಂದ್ರೆ ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್, P&L ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನ ಅಲಾಂಗ್ ವಿತ್ ದಿ ಶೆಡ್ಯೂಲ್ ಮತ್ತು ಇತರೆ ತಕ್ತೆಗಳನ್ನ ತಯಾರಿಸಿ ಅದನ್ನ
ನಿಮ್ಮ ಬೋರ್ಡಿನ ಅಪ್ರೂವಲ್ ತಗೊಂಡು ಲೆಕ್ಕ ಪರಿಶೋಧಕರಿಗೆ ಕೊಡ್ತಕ್ಕಂತ ಜವಾಬ್ದಾರಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರದ್ದು. ವರ್ಷ ಮುಕ್ತಾಯವಾದ 30 ದಿನಗಳ ಒಳಗೆ, ವರ್ಷ ಅಂತ ಹೇಳ್ತದಕ್ಕೆ ಆರ್ಥಿಕ ವರ್ಷ ಹೇಳ್ತಕ್ಕಂಥ ಡೆಫಿನೇಷನ್ ಇದೆ. ಅಂದ್ರೆ ವರ್ಷ ಮುಕ್ತಾಯ ಆಗೋದು 31 ಮಾರ್ಚ್ ಅಂದ್ರೆ 30 ದಿನಗಳ ಒಳಗಾಗಿ ಅಂತಂದ್ರೆ ನೀವು ಏಪ್ರಿಲ್ 30ರ ಒಳಗಾಗಿ ಇವುಗಳನ್ನೆಲ್ಲವನ್ನೂ ತಯಾರಿಸಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲಾಂಗ್ ವಿತ್ ದಿ ಶೆಡ್ಯೂಲ್ಸ್ ಮತ್ತು ಇತರೆ ತಕ್ತೆಗಳನ್ನ ನೀವು ಸಿದ್ಧಪಡಿಸಿ ಅದಕ್ಕೆ ಬೋರ್ಡ್ ಅಪ್ರೂವಲ್ ತಗೊಂಡು ಕಾನೂನುಬದ್ಧವಾಗಿ ನೀವು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗೆ ಲೆಕ್ಕ ಪರಿಶೋಧಕರಿಗೆ ಒಪ್ಪಿಸಬೇಕಾಗ್ತದೆ. ಇಲ್ಲಿ ಶೆಡ್ಯೂಲ್ ಹೇಳ್ತಕ್ಕಂತ ವರ್ಡ್ ಅನ್ನ ಉಪಯೋಗಿಸಿರೋದ್ರಿಂದ ನಾನು ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ಬೇಕಾಗ್ತದೆ. ಏನೇನ್ ತಕ್ತೆಗಳನ್ನ ನೀವು ಲೆಕ್ಕ ಪರಿಶೋಧಕರಿಗೆ ಕೊಡಬೇಕು, ಯಾವ ಅನುಸೂಚಿಗಳನ್ನ ಕೊಡಬೇಕು. ಮೊದಲನೇದಾಗಿ ಸಹಕಾರಿಯ ಕಾರ್ಯನಿರ್ವಹಣೆ ಮತ್ತು ಸಾಮಾನ್ಯ ಮಾಹಿತಿಯ ತಕ್ತೆ ಅಂತಂದ್ರೆ ನೇಚರ್ ಆಫ್ ವರ್ಕ್ ಏನು, ಕೋಆಪರೇಟಿವ್ ನ ನೇಚರ್ ಆಫ್ ವರ್ಕ್ ಏನು ಹೇಳ್ತಕ್ಕಂಥದನ್ನ ತಿಳಿಸ್ಬೇಕಾಗ್ತದೆ. ಸಹಕಾರಿಯ ವರ್ಷಾಂತ್ಯಕ್ಕೆ ಆಡಳಿತ ಮಂಡಳಿಯ ನಗದು ಮತ್ತು ದಾಸ್ತಾನು ಪರಿಶೀಲನೆ ಮಾಡಿದ ತಕ್ತೆ. ಇದಕ್ಕೆ ಯಾವುದೇ ಫಾರ್ಮ್ಯಾಟ್ ಅನ್ನ ಇದುವರೆಗೆ ಪ್ರಿಸ್ಕ್ರೈಬ್ ಮಾಡಿಲ್ಲ, ನೀವೇ ಒಂದು ಫಾರ್ಮ್ಯಾಟ್ ಮಾಡ್ಕೋಬಹುದು. ಸಹಕಾರಿಯ ವರ್ಷಾಂತ್ಯಕ್ಕೆ ಆಡಳಿತ ಮಂಡಳಿಯ ನಗದು ಮತ್ತು ದಾಸ್ತಾನು ಪರಿಶೀಲನೆ ಮಾಡಿದ ಆಡಳಿತ ಮಂಡಳಿ ಪ್ರತಿ ವರ್ಷದ ಅಂತ್ಯಕ್ಕೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಮತ್ತು ಅದರ್ ಸ್ಟಾಕ್ ಎಷ್ಟಿದೆ ಹೇಳೋದನ್ನ ಪರಿಶೀಲನೆ ಮಾಡಬೇಕು. ಅವರು ಪರಿಶೀಲನೆ ಮಾಡಿ ದೃಢೀಕರಣವನ್ನ ಮಾಡಬೇಕು. ಹಾಗೆ ದೃಢೀಕರಣ ಮಾಡಿರತಕ್ಕಂತ ತಕ್ತೆಯನ್ನ ಲೆಕ್ಕ ಪರಿಶೋಧಕರಿಗೆ ಒದಗಿಸ್ತಕ್ಕಂತ ಜವಾಬ್ದಾರಿ ನಿಮ್ದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಕ್ಯಾಶ್ ಇನ್ ಹ್ಯಾಂಡ್ ಅನ್ನ ಪರಿಶೀಲನೆ ಮಾಡೋದು ನಿಮ್ಮ ಬೋರ್ಡ್ ಪರಿಶೀಲನೆ ಮಾಡಬೇಕು ಅಲಾಂಗ್ ವಿತ್ ದಿ ಸ್ಟಾಕ್. ಬೇರೆ ಯಾವ್ದಾದ್ರು ಸ್ಟಾಕ್ ಗಳಿದ್ರೆ ನಿಮ್ಮ ಯಾವ್ದು ಲೇಖನ ಸಾಮಗ್ರಿಗಳಿರ್ಬೋದು ಅಥವಾ ಬೇರೆ ಯಾವುದೇ ಸ್ಟಾಕ್ ಗಳಿರ್ಬೋದು, ಅದನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ದೃಢೀಕರಣ ಮಾಡಬೇಕು. ಹಾಗೆ ದೃಢೀಕರಣ ಮಾಡಿರ್ತಕ್ಕಂಥದ್ದನ್ನ ನೀವು ಆಡಿಟ್ರಿಗೆ ಕೊಡಬೇಕು. ನೆಕ್ಸ್ಟ್, ಬ್ಯಾಂಕ್ ತಾಳೆ ಮತ್ತು ಉಳಿಕೆ ಮೊಬಲಗು ದೃಢೀಕರಣ ತಕ್ತೆ. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕನ್ಫರ್ಮೇಶನ್ ಲೆಟರ್. ನೀವು ಯಾವುದೇ ಬ್ಯಾಂಕ್ ನಲ್ಲಿ ಹಣವನ್ನು ಇಟ್ಟಿದ್ರಿ, ಎಷ್ಟು ಹಣ ಇಟ್ಟಿದ್ದೀರಿ 31 ಮಾರ್ಚ್ ಎಂಡಿಗೆ ನೀವು ಅದರ ಕನ್ಫರ್ಮೇಶನ್ ಲೆಟರ್ ಅನ್ನ ಕೊಡಬೇಕು. ಸದಸ್ಯತ್ವ ಮತ್ತು ಶೇರ್ ಶೆಡ್ಯೂಲ್, ಸದಸ್ಯತ್ವ ಮತ್ತು ಶೇರ್ ಶೆಡ್ಯೂಲ್, ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆಡಳಿತ ಮಂಡಳಿ ಸದಸ್ಯರ ಮತ್ತು ನೌಕರರ ಪಟ್ಟಿ, ಆಡಳಿತ ಮಂಡಳಿ ಸದಸ್ಯರು ಯಾರಿದ್ದಾರೆ ಮತ್ತು ನೌಕರರು ಯಾರಿದ್ದಾರೆ ಅವರ ಪಟ್ಟಿಯನ್ನು ಕೂಡ ಕೊಡಬೇಕು. ಸದಸ್ಯರಿಗೆ ಮತ್ತು ನಿರ್ದೇಶಕರಿಗೆ ನೀಡಿರುವ ಸಾಲ ಮತ್ತು ಮುಂಗಡಗಳ ಪಟ್ಟಿ, ಇದನ್ನು ಕೂಡ ಆಡಿಟರ್ ಕೊಡಬೇಕು. ನೌಕರರಿಗೆ ನೀಡಿರುವ ಸಾಲ ಮತ್ತು ಮುಂಗಡಗಳು, ಅದರ ಬಗ್ಗೆ ಕೂಡ ನೀವು ವಿವರಣೆ ಕೊಡಬೇಕು. ತಗಾದೆ ವಸೂಲಿ ಮತ್ತು ಉಳಿಕೆ ತಕ್ತೆ, ಸುಸ್ತಿದಾರರ ಸದಸ್ಯರ ಪಟ್ಟಿ, ಮತದಾನದ ಹಕ್ಕುಳ್ಳ ಸದಸ್ಯರ ಪಟ್ಟಿ, ಹೂಡಿಕೆಗಳ ಮತ್ತು ಅವುಗಳ ದೃಢೀಕರಣದ ಶೆಡ್ಯೂಲ್ಗಳು, ಕರಡು ಮತ್ತು ಸಂದೇಹಾಸ್ಪದ ಸಾಲಗಳ ಶೆಡ್ಯೂಲ್ಗಳು, ಸಾಲ ದೃಢೀಕರಣ ತಕ್ತೆ, ವರ್ಷದಲ್ಲಿ ಆಸ್ತಿಗಳಲ್ಲಿ ಹೂಡಿರುವ ಮೊಬಲಿಗಿನ ತಕ್ತೆ, 3 ಅಥವಾ ಹೆಚ್ಚು ಆಡಳಿತ ಮಂಡಳಿಯ ಸಭೆಗಳಿಗೆ ಗೈರು ಹಾಜರಾದ ನಿರ್ದೇಶಕರುಗಳ ಶೆಡ್ಯೂಲ್, 3 ಅಥವಾ ಹೆಚ್ಚು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದ ಸದಸ್ಯರ ಶೆಡ್ಯೂಲ್, ಉಪವಿಧಿಗಳಲ್ಲಿ ಉಕ್ತವಾಗಿರುವ ಸದಸ್ಯರ ಹೊಣೆಗಾರಿಕೆಗಳನ್ನ ಪಾಲಿಸದ ಬಗ್ಗೆ ಸದಸ್ಯರ ಶೆಡ್ಯೂಲ್, ಹಣ ದುರುಪಯೋಗ ಮತ್ತು ಆರ್ಥಿಕ ಅವ್ಯವಹಾರಗಳ ಪ್ರಕರಣಗಳ ತಕ್ತೆ, 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ವಸೂಲಾಗದೇ ಇರುವ ಸಾಲ ಮುಂಗಡಗಳ ಶೆಡ್ಯೂಲ್, ವ್ಯಾಜ್ಯ ಮತ್ತು ಜಾರಿ ಪ್ರಕರಣಗಳ ಶೆಡ್ಯೂಲ್, ಮೀಸಲು ಇತರ ನಿಧಿಗಳ ಶೆಡ್ಯೂಲ್, ಠೇವಣಿದಾರರ ಶೆಡ್ಯೂಲ್, ಆಸ್ತಿ ಮತ್ತು ಸ್ವತ್ತುಗಳ ಶೆಡ್ಯೂಲ್, ಆಕೈರು ದಾಸ್ತಾನಿನ ಶೆಡ್ಯೂಲ್. ಇಷ್ಟು ಶೆಡ್ಯೂಲ್ಗಳನ್ನ ಹೇಳಿದ. ಮುಂದಕ್ಕೆ ಹೋಗ್ತೀನಿ. ಮುಖ್ಯ ಕಾರ್ಯನಿರ್ವಾಹಕರ ಇನ್ನೊಂದು ಜವಾಬ್ದಾರಿಯಲ್ಲಿ ಮಂಡಳಿಯ ಪದಾವಧಿ ಮುಕ್ತಾಯವಾಗುವುದಕ್ಕೂ ಪೂರ್ವದಲ್ಲಿ ಚುನಾವಣೆ ನಡೆಸಲು ಅಗತ್ಯವಾದ ಮಾಹಿತಿ ಮತ್ತು ನೆರವನ್ನ ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಕೊಡಬೇಕು. ಇದ್ರ ಬಗ್ಗೆ ಎಲಾಬ್ರೇಷನ್ಸ್ ಬೇಕಿಲ್ಲ, ತಾವು ಮಾಡ್ತಾ ಇದ್ದೀರಿ. ಸೆಕ್ಷನ್ 34 ಮಾಹಿತಿಯನ್ನ ನೀವು ಸಂಯುಕ್ತ ಸಹಕಾರಿಗೆ ಮತ್ತು ಫೆಡರಲ್ ಕೋಆಪರೇಟಿವ್ ಗೆ
ಪ್ರತಿ ವರ್ಷ ಸೆಪ್ಟೆಂಬರ್ 30 ಒಳಗಾಗಿ ಕೊಡ್ಬೇಕು. ಆದ್ರೆ ತುಂಬಾ ಸೌಹಾರ್ದ ಸಹಕಾರಿಗಳಲ್ಲಿ ಸಲ್ಲಿಸ್ತಾ ಇಲ್ಲ. ನನ್ನ ಡಿವಿಷನ್ ನಲ್ಲೇ, ನಾನು ಬೆಳಗಾವಿ ಡಿವಿಷನ್ ಅಲ್ಲಿ ಗಮನಿಸ್ತೀನಿ, ವರ್ಷಕ್ಕೆ ಒಂದು 30, 40, 50 ಅಥವಾ 100, 120 ಬರ್ತವೆ. 2000 ಕೋಆಪರೇಟಿವ್ ಇದ್ರೆ ಈ ಡಿವಿಷನ್ ನಲ್ಲಿ ಒಂದು 100 ಕೂಡ ಬರೋದಿಲ್ಲ. ಇದರ ರಿಫರ್ಕೇಶನ್ ದೊಡ್ಡ ಪ್ರಮಾಣದಲ್ಲಿದೆ. ಏನಂತಂದ್ರೆ ಸೆಕ್ಷನ್ 34 ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಅಂತ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಅನರ್ಹತೆಗೆ ಗುರಿ ಆಗ್ತಾರೆ. ಹಾಗಾಗಿ ಇದು ಹೆಚ್ಚಿನ ಮಹತ್ವವಾದಂತಹ ಒಂದು ಅಂಶ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಏನೇನ್ ಕೊಡ್ಬೇಕು ಅಂತೇಳಿ ಸೆಕ್ಷನ್ 34 ನಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ನೀವು ವಾರ್ಷಿಕ ವರದಿಯನ್ನ ಮತ್ತು ಪ್ಲಾನ್ ಆಫ್ ಆಕ್ಷನ್ ಅನ್ನ, ಅಂದ್ರೆ ಈ ವರ್ಷ ಏನೇನ್ ಮಾಡಿದ್ರಿ ಮತ್ತು ನಿಮ್ ಮುಂದಿನ ವರ್ಷದ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಹೇಳೋದನ್ನ ಕೊಡ್ಬೇಕು. ಅಗೇನ್ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆಗಳು. ಇಲ್ಲಿ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆಗಳು ಅಂತಂದ್ರೆ ನೀವು ಎಂಟೈರ್ ಆಡಿಟ್ ರಿಪೋರ್ಟ್ ಅನ್ನೇ ಕೊಡ್ಬೇಕಾದಿಲ್ಲ. ಕೇವಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಆಗ್ಲೇ ಹೇಳಿದೀನಿ, ಅದನ್ನು ಕೊಟ್ರೆ ಸಾಕು. ಸಾಮಾನ್ಯ ನಿಕಾಯವು ಅನುಮೋದಿಸಿದಂತೆ ಹೆಚ್ಚುವರಿಯನ್ನು ವಿಲೇ ಮಾಡುವ ಬಗ್ಗೆ ಯೋಜನೆ. ಅಂತಂದ್ರೆ ಹೆಚ್ಚುವರಿ ಅಂತಂದ್ರೆ ನಿಮ್ದು ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಮತ್ತು ನಿರ್ದೇಶಕರುಗಳ ಪಟ್ಟಿ ಮತ್ತು ಅವರ ಪದಾವಧಿ ಎಲ್ಲಿವರೆಗಿದೆ. ನಿಮ್ಮ ಬೈಲಾ ಏನಾದ್ರು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ರೆ ಅದರದ್ದು ವಿವರವನ್ನ ಕೊಡ್ಬೇಕು. ಮತ್ತು ನಿಮ್ಮ ಜನರಲ್ ಬಾಡಿಯನ್ನು ಯಾವಾಗ ಮಾಡಿದಿರಿ, ನಿಮ್ಮ ಚುನಾವಣೆ ಯಾವಾಗ ಆಗಿದೆ ಹೇಳ್ತಕ್ಕಂತ ವಿವರವನ್ನ ನೀವು ಕೊಡ್ಬೇಕು. ಇನ್ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಫೆಡರಲ್ ಕೋಆಪರೇಟಿವ್ ಅಥವಾ ರಿಜಿಸ್ಟ್ರಾರ್ ಕೇಳಿದಿದ್ರೆ ಆ ಮಾಹಿತಿಯನ್ನ ಸೆಕ್ಷನ್ 34 ಕೆಳಗಡೆ ತಾವು ಕೊಡ್ಬೇಕಾಗತ್ತೆ. ತುಂಬಾ ಸೌಹಾರ್ದ ಸಹಕಾರಿಗಳು ಕೊಡ್ತಾ ಇಲ್ಲ. ಮಂಡಳಿಯಲ್ಲಿ ಆಕಸ್ಮಿಕ ರಿಕ್ತತೆ ಉಂಟಾದಾಗ ಆ ಬಗ್ಗೆ ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ನಿಮ್ದಿದೆ. ಇಲ್ಲಿ ಆಕಸ್ಮಿಕ ರಿಕ್ತತೆ ಹೇಳ್ತಕ್ಕಂಥದ್ರ ಬಗ್ಗೆ ನಾನು 2 ನಿಮಿಷಗಳ ಕಾಲ ನಿಮಗೆ ವಿವರಣೆಯನ್ನ ಕೊಡ್ತೀನಿ. ಆಕಸ್ಮಿಕ ರಿಕ್ತತೆ 3 ಸಂದರ್ಭದಲ್ಲಿ ಉಂಟಾಗ್ತದೆ: ಮರಣ, ರಾಜೀನಾಮೆ ಮತ್ತು ಅನರ್ಹತೆ. ಈ ಕಾರಣದಿಂದ ಉಂಟಾಗ್ತದೆ. ರಾಜೀನಾಮೆಯನ್ನ ಯಾರೇ ವ್ಯಕ್ತಿ, ಯಾವುದೇ ಸದಸ್ಯ, ಆಡಳಿತ ಮಂಡಳಿ ಸದಸ್ಯ ಕೊಟ್ರೆ ಮೊದಲ 15 ದಿವಸಗಳ ಕಾಲ ಅಂತಹ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. 15 ದಿವಸ ಕಳೆದ ನಂತರದಲ್ಲಿ ಆ ವ್ಯಕ್ತಿ ರಾಜೀನಾಮೆಯನ್ನ ವಾಪಸ್ ಪಡ್ಕೊಂಡಿಲ್ಲ ಅಂತಂದ್ರೆ ಅಂತಹ ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ಹಾಗೆ ಅಂಗೀಕಾರವಾದ ನಂತರ ಮುಂದೆ ನಡೀತಕ್ಕಂತ ಆಡಳಿತ ಮಂಡಳಿ ಸಭೆಗೆ ಯಾವ ಸದಸ್ಯನ ರಾಜೀನಾಮೆ ಅಂಗೀಕಾರ ಆಗಿದೆಯೋ ಆ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂತ ವಿಷಯವನ್ನ ಮಾಹಿತಿಗಾಗಿ ಆಡಳಿತ ಮಂಡಳಿಗೆ ನೀವು ಕೊಡಬೇಕು. ಒಂದು ಗಮನಿಸ್ಕೊಳ್ಳಿ, ಆಡಳಿತ ಮಂಡಳಿ ಸದಸ್ಯರ ರಾಜೀನಾಮೆಗೆ ಆಡಳಿತ ಮಂಡಳಿಯ ಅನುಮೋದನೆಯ ಅವಶ್ಯಕತೆ ಇರೋದಿಲ್ಲ. 15 ದಿವಸದೊಳಗೆ ವಾಪಸ್ ತಗೊಂಡಿಲ್ಲ ಅಂತಂದ್ರೆ 16ನೇ ದಿವಸಕ್ಕೆ ಇಟ್ಸ್ ಡೀಮ್ಡ್ ಟು ಬಿ ಹ್ಯಾವ್ ಅಕ್ಸೆಪ್ಟೆಡ್ ಅಂತಂದ್ರೆ ಅಂಗೀಕಾರ ಆಗಿದೆ ಅಂತೇಳಿ ಭಾವಿಸ್ಬೇಕಾಗ್ತದೆ. ಹಾಗಾಗಿ ಯಾರ ಅನುಮೋದನೆಯ ಅವಶ್ಯಕತೆ ಇರೋದಿಲ್ಲ. ಹೀಗೆ ರಿಕ್ತತೆ ಉಂಟಾದ ನಂತರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ರಿಕ್ತತೆ ಉಂಟಾದ ಕೂಡ್ಲೆ ನೀವು 16ನೇ ದಿವಸಕ್ಕೆ ರಾಜೀನಾಮೆ ಅಂಗೀಕಾರ ಆದ್ರೆ ಮುಂದಿನ 15 ದಿವಸಗಳ ಒಳಗಾಗಿ ಚುನಾವಣಾ ಪ್ರಾಧಿಕಾರಕ್ಕೆ ನೀವು ಮಾಹಿತಿಯನ್ನ ಕೊಡಬೇಕು. ಇಲ್ಲೂ ಕೂಡ ಚುನಾವಣೆ ನಡೆದು 2.5 ವರ್ಷ ಕಳೆದಿದ್ದಿದ್ರೆ ನೀವು ನಿಮ್ಮ ಯಾವುದೇ ಒಬ್ಬ ಎಲಿಜಿಬಲ್ ಮೆಂಬರ್ ಅನ್ನ ನೀವು ಕೋಆಪ್ಟ್ ಮಾಡ್ಕೋಬಹುದು. 2.5 ವರ್ಷ ಕಳೆದಿಲ್ಲ, ಚುನಾವಣೆ ಆಗಿ 2.5 ವರ್ಷ ಕಳೆದಿಲ್ಲ ಅಂತಂದ್ರೆ ನೀವು ಆ ಸ್ಥಾನಕ್ಕೆ ಕಡ್ಡಾಯವಾಗಿ ಚುನಾವಣೆಯನ್ನೇ ನಡೆಸಬೇಕು. ಯಾವುದೇ ಕಾರಣಕ್ಕೂ ಕೋಆಪ್ಟ್ ಮಾಡ್ಕೊಳ್ಳಲಿಕ್ಕೆ ಬರೋದಿಲ್ಲ. ಚುನಾವಣೆ ನಡೆಸಬೇಕು ಅಂತಂದ್ರೆ ಚುನಾವಣಾ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು. ಮತ್ತು 2.5 ವರ್ಷ ಕಳೆದಿದೆ, ಹಾಗೇನೆ ಖಾಲಿ ಇಟ್ಕೋಬಹುದಾ? ಖಂಡಿತ ಇಲ್ಲ. 2.5 ವರ್ಷ ಕಳೆದಿದ್ರು ಸಹಿತ ನೀವು ಇಂಥ ರಿಕ್ತತೆ ಉಂಟಾಗಿರೋ ಬಗ್ಗೆ ಚುನಾವಣಾ ಆಯೋಗಕ್ಕೆ ತಿಳಿಸಿ 30 ದಿವಸಗಳ ಒಳಗಾಗಿ ನೀವು ಅಂತ ರಿಕ್ತ ಸ್ಥಾನವನ್ನ ನೀವು ಕೋಆಪ್ಟ್ ಮಾಡ್ಕೋತಿರೋ ಅಥವಾ ಇಲ್ವೋ ಹೇಳ್ತಕ್ಕಂಥ ವಿಷಯವನ್ನ ಚುನಾವಣಾ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು. ನೀವು ಒಮ್ಮೆ ಕೋಆಪ್ಟ್ ಮಾಡ್ಕೋತೀರಾ ಅಂತಂದ್ರೆ 60 ದಿವಸಗಳ ಒಳಗಾಗಿ ಕೋಆಪ್ಟ್ ಮಾಡ್ಕೊಳ್ಳೇಬೇಕು. ಒಮ್ಮೆ ನೀವು 60 ದಿವಸ ಆದ್ರೂ ಕೋಆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ 90 ಡೇಸಿಗೆ ಸಹಕಾರ ಚುನಾವಣಾ ಪ್ರಾಧಿಕಾರ ಆನ್ ಸೋಮೋಟೋ ಆ ಒಂದು ಪ್ಲೇಸಿಗೆ, ಆ ಒಂದು ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತದೆ. ಹಾಗಾಗಿ ನೀವು ಹೆಚ್ಚು ದೀರ್ಘಕಾಲ ಆಕಸ್ಮಿಕ ರಿಕ್ತತೆಯನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಈ ಆಕಸ್ಮಿಕ ರಿಕ್ತತೆಯನ್ನ ಸಂಬಂಧಪಟ್ಟಂತೆ ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನ ಕೊಡೋದು ಆ ಸಂಬಂಧದ ಪ್ರೋಸೆಸ್ ನಿಮ್ಮ ಜವಾಬ್ದಾರಿ. ಜೊತೆಗೆ ಇದೇ ಜೊತೆಗೆ ಇನ್ನೊಂದು ಜವಾಬ್ದಾರಿ, ಸಹಕಾರಿಯ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ರೆ, ಪದಾಧಿಕಾರಿಗಳು ಅಂತಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಉಪವಿಧಿಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಇನ್ಯಾವುದೇ ವ್ಯಕ್ತಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲೂ ಸಹಿತ
ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ರಾಜೀನಾಮೆಯನ್ನ ಮೊದಲ 15 ದಿವಸಗಳ ಕಾಲ ಅಂಗೀಕಾರ ಮಾಡಕ್ ಬರೋದಿಲ್ಲ. 15 ದಿವಸದ ನಂತರ ಅದಾಗಿ ಅಂಗೀಕಾರ ಆಗತ್ತೆ. ಆದ್ರೆ ಅವರು ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲ್ಲ, ಕೇವಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟಿರ್ತಾರೆ. ಅಂತಹ 2.5 ವರ್ಷ ಕಳೆದಿದ್ರೂ ಸಹಿತ ಅಂತಹ ಚುನಾವಣೆಯನ್ನ ನಿಮ್ಮ ಆಡಳಿತ ಮಂಡಳಿ ಒಳಗಡೆನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಡ್ಡಾಯವಾಗಿ ಚುನಾವಣಾ ಪ್ರಾಧಿಕಾರನೇ ಅಂತಹ ಚುನಾವಣೆಯನ್ನ ಮಾಡುತ್ತೆ. ಅಂತಹ ಚುನಾವಣೆಯನ್ನ ಮಾಡ್ಲಿಕ್ಕೆ ನೀವು ಪದಾಧಿಕಾರಿಗಳ ರಾಜೀನಾಮೆ ಅಂಗೀಕಾರವಾದ 7 ದಿನಗಳ ಒಳಗೆ, ಗಮನಿಸ್ಕೊಳ್ಳಿ, ಆಡಳಿತ ಮಂಡಳಿ ಸದಸ್ಯರಾಗಿದ್ರೆ 15 ದಿವಸ, ಪದಾಧಿಕಾರಿಗಳ ರಾಜೀನಾಮೆ ಆಗಿದ್ರೆ ರಾಜೀನಾಮೆ ಅಂಗೀಕಾರವಾದ 7 ದಿನಗಳ ಒಳಗಾಗಿ ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನ ಕೊಡಬೇಕು. ರಿಟರ್ನಿಂಗ್ ಅಧಿಕಾರಿಯನ್ನ ಅವ್ರು ನೇಮಕ ಮಾಡ್ತಾರೆ. ರಿಟರ್ನಿಂಗ್ ಅಧಿಕಾರಿ ಇಂಟರ್ನ್ ನಿಮ್ಮ ಪದಾಧಿಕಾರಿಗಳ ಚುನಾವಣೆಯನ್ನ ನಡೆಸ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರ ಜವಾಬ್ದಾರಿಯಲ್ಲಿ ಇನ್ನೊಂದು ಅಂಶ ಕೂಡ ಇದೆ. ಏನು ಅಂತಂದ್ರೆ, ನಾನು ರಾಜ್ಯದಲ್ಲಿ ಗಮನಿಸಿರೋದು, ಸಹಕಾರಿಯ ಆಡಳಿತ ಮಂಡಳಿ ಸದಸ್ಯರು ಸತತ 3 ಆಡಳಿತ ಮಂಡಳಿಯ ಸಭೆಯ ಅನುಮತಿಯನ್ನ ಪಡೆದುಕೊಳ್ಳದೇನೆ ಅನಧಿಕೃತವಾಗಿ ಗೈರು ಹಾಜರಾದ ಸಂದರ್ಭದಲ್ಲಿ ನೀವು ಇಂಥವ್ರು ಗೈರು ಹಾಜರಾಗಿದ್ದಾರೆ ಅಥವಾ ಅವ್ರ ಸಾಲವನ್ನ ಪಡ್ಕೊಂಡಿದ್ರೆ ಅವರ ಯಾವುದೇ ಒಂದು ಕಂತು ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರು ಕೂಡ ಅವರ ನಿರ್ದೇಶಕ ಸ್ಥಾನಕ್ಕೆ ಅನರ್ಹತೆ ಬರ್ತದೆ. ಅಥವಾ ಯಾವ್ದಾದ್ರು ಸಾಲಕ್ಕೆ ಅವ್ರು ಜಾಮೀನ್ದಾರರಾಗಿದ್ರು, ಆ ಸಾಲ ಸತತ 3 ಕಂತುಗಳನ್ನ ಪಾವತಿ ಮಾಡ್ಲಿಕ್ಕೆ ವಿಫಲರಾಗಿದ್ರೆ ಆವಾಗ್ಲೂ ಅವ್ರಿಗೆ ಅನರ್ಹತೆ ಬರ್ತದೆ. ಈ 3 ಸಂದರ್ಭದಲ್ಲಿ ನೀವು ಅಂತ ಆಡಳಿತ ಮಂಡಳಿ ಸದಸ್ಯನಿಗೆ ಅನರ್ಹತೆ ಉಂಟಾಗಿರೋದ್ರ ಬಗ್ಗೆ ನೀವು ಸಂಯುಕ್ತ ಸಹಕಾರಿಗೆ ಮಾಹಿತಿಯನ್ನ ಕೊಡಬೇಕು. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಸಿಇಒಗಳು ಆ ಮಾಹಿತಿಯನ್ನ ಸಂಯುಕ್ತ ಸಹಕಾರಿಗೆ ಕೊಡದೇ ಇರತಕ್ಕಂಥದ್ದನ್ನ ಗಮನಿಸಿದೀನಿ. ಇದು ನಿಮ್ಮ ಕರ್ತವ್ಯ ಲೋಪ ಆಗ್ತದೆ. ಮಾಹಿತಿಯನ್ನ ಕೊಡ್ತಕ್ಕಂಥ ಗುರುತರ ಜವಾಬ್ದಾರಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರದ್ದಿದೆ. ನೀವು ಸಂಯುಕ್ತ ಸಹಕಾರಿಗೆ ದಾಖಲೆಗಳ ಸಹಿತ ಮಾಹಿತಿಯನ್ನ ಕೊಡಬೇಕು. ಇಂಟರ್ನ್ ಸಂಯುಕ್ತ ಸಹಕಾರಿ ಅಂತ ಆಡಳಿತ ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಡ್ತದೆ. ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟು ಅವರ ಅಹವಾಲನ್ನ ಪಡೆದುಕೊಂಡು ಅಂತವರನ್ನ ನಿರ್ದೇಶಕ ಸ್ಥಾನದಿಂದ ಗರಿಷ್ಠ 5 ವರ್ಷಗಳ ಅವಧಿಗೆ ಅನರ್ಹಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಂದ್ರೆ ಅದು ನಿಮ್ಮ ಗುರುತರವಾದಂತ ಲೋಪದೋಷ ಆಗ್ತದೆ, ನಿಮ್ಮ ಕರ್ತವ್ಯ ಲೋಪ ಆಗ್ತದೆ. ಹಾಗಾಗಿ ನೀವು ಮಾಹಿತಿಯನ್ನ ಕೊಡ್ಲೇಬೇಕು. ಇವಿಷ್ಟು ಮುಖ್ಯ ಕಾರ್ಯನಿರ್ವಾಹಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ನಾನು ತುಂಬಾ ವೇಗವಾಗಿ ತಿಳಿಸಿದೀನಿ. ಆಲ್ಮೋಸ್ಟ್ 1.25 ತಾಸಿನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಆಗ್ಲೇ ಹೇಳಿದ್ದೆ, ನನಗೆ ಅವೆಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದ್ದು ಸಂಯುಕ್ತ ಸಹಕಾರಿ ಏನು ಆರ್ಥಿಕ ಸಬಲತೆಯ ಮಾನದಂಡಗಳನ್ನ ಹೊರಗಡೆ ತಂದಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಹೇಳ್ತಕ್ಕಂಥದ್ದಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನ ಹೇಳಿದ ನಂತರ ಈ ಆರ್ಥಿಕ ಸಬಲತೆಯ ಮಾನದಂಡ ಈಗಾಗಲೇ 1 ಜನವರಿ 2021ರಿಂದ ಅಧಿಕೃತವಾಗಿ ಜಾರಿ ಬಂದಿದೆ. ಇದನ್ನ ಜಾರಿ ಮಾಡ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಗುರುತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಇದು 18 ನವೆಂಬರ್ 2020ರಂದು ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಆಯ್ತು. ನಂತರ 19 ಡಿಸೆಂಬರ್ 2020ರಂದು ಈ ಸಾಮಾನ್ಯ ಸಭೆಯಲ್ಲಿ ಇದು ಆರ್ಥಿಕ ಸಬಲತೆಯ ಮಾನದಂಡಗಳು ಅಪ್ರೂವಲ್ ಆಗಿದೆ. ಈ ಆರ್ಥಿಕ ಸಬಲತೆಯ ಮಾನದಂಡಗಳನ್ನ ರೂಪಿಸುವುದಕ್ಕೂ ಪೂರ್ವದಲ್ಲಿ ರಾಜ್ಯದ ಹಲವು ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರ ಜೊತೆ, ಸಹಕಾರ ಕ್ಷೇತ್ರದ ತಜ್ಞರ ಜೊತೆ, ರಿಸರ್ವ್ ಬ್ಯಾಂಕಿನ ತಜ್ಞರ ಜೊತೆ ಮತ್ತು ಸಹಕಾರ ಕ್ಷೇತ್ರದ ಗಣ್ಯರ ಜೊತೆ ಸಮಾಲೋಚನೆ ಮಾಡಿ ಲೋಪದೋಷಗಳು ತಿದ್ದುಪಡಿಯಾಗಿ ನಂತರದಲ್ಲಿ ಅಂತಿಮವಾಗಿ ಜನರಲ್ ಬಾಡಿಯಿಂದ ಅನುಮೋದನೆ ಪಡ್ಕೊಂಡು ಜಾರಿ ಬಂದಿದೆ. ಆಗ್ಲೇ ಹೇಳಿದೆ, 1 ಜನವರಿ 2021ರಿಂದ ಅಧಿಕೃತವಾಗಿ ಜಾರಿ ಬಂದಿದೆ. ಕೆಲವೊಂದಿಷ್ಟು ಈ ಹಿಂದೆ ಏನೇನ್ ಸುತ್ತೋಲೆಗಳಿದ್ವೋ ಆ ಎಲ್ಲಾ ಸುತ್ತೋಲೆಗಳು ಹೋಗಿವೆ. ಈಗ ಫ್ರೆಶ್ ಆಗಿ ಇರ್ತಕ್ಕಂಥ ಸುತ್ತೋಲೆ ಇದು. ಇದರ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅಥವಾ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ತಾವು. ಹಾಗಾಗಿ ಇದು ತಮ್ಮೆಲ್ಲರ ಗಮನಕ್ಕೆ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ಹೇಳ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ವಿಷಯಗಳು ಈ ಸುತ್ತೋಲೆಯಲ್ಲಿ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶಗಳೇ. ಕೆಲವೊಂದಿಷ್ಟು ಅಂಶಗಳು ಈ ಹಿಂದೆ ಇರ್ತಕ್ಕಂಥ ಸುತ್ತೋಲೆಯ ಅಂಶಗಳು ಮಾಡಿಫೈ ಆಗಿದಾವೆ. ಕೆಲವೊಂದಿಷ್ಟು ಹೊಸ ವಿಚಾರಗಳು ಈ ಸುತ್ತೋಲೆಗಳಲ್ಲಿ ಸೇರಿವೆ. ಅವು ಏನು ಹೇಳ್ತಕ್ಕಂಥದನ್ನ 1 by 1 ನೋಡ್ತಾ ಹೋಗೋಣ. ನಿಧಿಗಳ ಸಂಗ್ರಹದ ಮಿತಿ. ನಾನು ಈ ಸುತ್ತೋಲೆಯ ಅಂಶವನ್ನು ಮೊದಲಿಗೆ ಗಟ್ಟಿಯಾಗಿ ಓದ್ತೀನಿ. ಕಾರಣ ಇಷ್ಟೇ, ನಿಮ್ಮ ಎಡಬಿಡದ ಶೆಡ್ಯೂಲ್ಗಳ ನಡುವೆ ಈ ಸುತ್ತೋಲೆ ಏನಿದೆ ಕೆಲವರು ಓದೇ ಇಲ್ಲ. ಹಾಗಾಗಿ ನಾನು ಓದಿದ ಸಂದರ್ಭದಲ್ಲಿ ಅದರ ಅರ್ಥ ವಿವರಣೆ ಓದಿದ ನಂತರದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣ್ಬೋದು.
ಅಥವಾ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಕೆಲವರು ಓದಿ ಅಧ್ಯಯನ ಮಾಡಿದಿದ್ರೆ ನಾನು ಓದಿದ ಸಂದರ್ಭದಲ್ಲಿ ಅವರಿಗೆ ಬೇರೆದೇ ರೀತಿಯಾಗಿ ಕಾಣ್ಬೋದು. ಹಾಗಾಗಿ ನಾನು ಇದನ್ನ ಓದ್ತೀನಿ, ನಂತರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅರ್ಥ ವಿವರಣೆಯನ್ನ ಕೊಡ್ತೀನಿ. ಮೊದಲನೇದಾಗಿ ನಿಧಿಗಳ ಸಂಗ್ರಹದ ಮಿತಿ. ಸಹಕಾರಿಯು ಸ್ವೀಕರಿಸಬಹುದಾದ ಠೇವಣಿ ಮತ್ತು ಸಾಲದ ಮೊತ್ತವು ಸಹಕಾರಿಯ ಪಾವತಿಯಾದ ಷೇರು ಬಂಡವಾಳ, ಮೀಸಲು ನಿಧಿ ಮತ್ತು ಕಟ್ಟಡ ನಿಧಿಗಳ ಒಟ್ಟು ಮೊತ್ತದ 50 ಪಟ್ಟು ಮೊತ್ತದಿಂದ ಕ್ರೋಢೀಕೃತ ನಷ್ಟವನ್ನು ಕಳೆದಾಗ ಬರುವ ಮೊತ್ತವನ್ನು ದಾಟುವಂತಿಲ್ಲ. ಅಂತಂದ್ರೆ ಒಂದು ಸಹಕಾರಿ ಎಷ್ಟು ಡೆಪಾಸಿಟ್ ಅನ್ನ ಸಂಗ್ರಹ ಮಾಡಬಹುದು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಅಥವಾ ಆರ್ಥಿಕ ಸಂಸ್ಥೆಗಳಿಂದ ಸಾಲವನ್ನ ಪಡ್ಕೋಬಹುದು ಅಂತಾದ್ರೆ ಎಷ್ಟು ಸಾಲವನ್ನ ಪಡ್ಕೋಬಹುದು ಅಂತ ಹೇಳೋದಕ್ಕೆ ಇರ್ತಕ್ಕಂತ ಒಂದು ನಿಯಮ. ಇದು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ನಾನು ನಿಮ್ಗೆ ಒಂಚೂರು ವಿವರಣೆಯನ್ನ ಕೊಡ್ತೀನಿ. ಇದಕ್ಕೆ ಒಂದು ಸಿದ್ಧ ಸೂತ್ರ ಏನು ಅಂತಂದ್ರೆ, ನೀವು ಎಷ್ಟು ಠೇವಣಿ ಮ್ಯಾಕ್ಸಿಮಮ್ ತಗೋಬಹುದು. ನಿಮ್ಮಲ್ಲಿ ಷೇರು ಬಂಡವಾಳ ಅಂದ್ರೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್, ಪಾವತಿಯಾದ ಷೇರು ಬಂಡವಾಳ ಪ್ಲಸ್ ಮೀಸಲು ನಿಧಿ ರಿಸರ್ವ್ ಫಂಡ್, ಎಲ್ಲಾ ನಿಧಿಗಳಲ್ಲ, ಇಲ್ಲಿ ಕೇವಲ ಮೀಸಲು ನಿಧಿ 25% ಔಟ್ ಆಫ್ ನೆಟ್ ಪ್ರಾಫಿಟ್ ಏನ್ ತೆಗಿತೀರಿ ಅದನ್ನ ಮಾತ್ರ ಪರಿಗಣನೆಗೆ ತಗೊಳ್ಳಿ. ಮೀಸಲು ನಿಧಿ ಮತ್ತು ಕಟ್ಟಡ ನಿಧಿಗಳ ಎಲ್ಲೆಲ್ಲಿ ಬಿಲ್ಡಿಂಗ್ ಫಂಡ್ಗಳು ಇದಾವೆ ಅಲ್ಲಿ ಬಿಲ್ಡಿಂಗ್ ಫಂಡಿನ ಒಟ್ಟು ಮೊತ್ತದ 50 ಪಟ್ಟು ಮೊತ್ತದಿಂದ ಏನ್ ಅಮೌಂಟ್ ಬರ್ತದೆ ಅದರಿಂದ 50 ಟೈಮ್ಸ್ ಮೈನಸ್ ಅಕ್ಯುಮುಲೇಟೆಡ್ ಲಾಸಸ್ ಅಥವಾ ಕೂಡಿ ಬಿದ್ದ ನಷ್ಟ ಏನಾದ್ರು ಇದ್ರೆ ಕಳೆದ್ರೆ ಬರ್ತಕ್ಕಂತ ಅಮೌಂಟ್ ಏನಿದೆ ಅದು ನೀವು ಸ್ವೀಕಾರ ಮಾಡಬಹುದಾದ ಠೇವಣಿ ಅಥವಾ ಪಡೆದುಕೊಳ್ಳಬಹುದಾದ ಸಾಲ. ಇದನ್ನ ನಿಮಗೆ ಉದಾಹರಣೆ ಮೂಲಕ ಹೇಳೋದಾದ್ರೆ, ಒಂದು ಸಹಕಾರಿಯದ್ದು 5 ಲಕ್ಷ ರೂಪಾಯಿ ಪಾವತಿಯಾದ ಷೇರು ಬಂಡವಾಳ, 5 ಲಕ್ಷ ರೂಪಾಯಿ ಮೀಸಲು ನಿಧಿ ಇದೆ, ಒಂದ್ 5 ಲಕ್ಷ ರೂಪಾಯಿ ಕಟ್ಟಡ ನಿಧಿ ಇದೆ ಅಂತ ಇಟ್ಕೊಳ್ಳೋಣ. ಒಟ್ಟು ಟೋಟಲ್ 15 ಲಕ್ಷ ಆಯ್ತು. 15 ಲಕ್ಷ ಇಂಟು 50 ಟೈಮ್ಸ್ ಎಷ್ಟು ಅಮೌಂಟ್ ಬರ್ತದೆ ಅಷ್ಟು ಮೊತ್ತ. 15 ಲಕ್ಷ ಇಂಟು 50 ಟೈಮ್ಸ್ ಅಮೌಂಟ್ ಏನ್ ಬರ್ತದೆ 7.5 ಕೋಟಿ. 7.5 ಕೋಟಿಯಷ್ಟು ನೀವು ನಿಮ್ಮ ಲಾಸ್ ಇಲ್ಲ ಅಂತಂದ್ರೆ, ಲಾಭದಲ್ಲೇ ಇದ್ದೀರಾ ಅಂತಂದ್ರೆ 7.5 ಕೋಟಿಯಷ್ಟು ನೀವು ಠೇವಣಿಯನ್ನ ಸ್ವೀಕಾರ ಮಾಡಬಹುದು. ನೀವು ಠೇವಣಿಯನ್ನ ಇನ್ನೂ ಹೆಚ್ಚು ಸ್ವೀಕಾರ ಮಾಡಬೇಕು ಅಂತಂದ್ರೆ ನಿಮ್ಮ ಪೇಡ್ ಅಪ್ ಶೇರ್ ಕ್ಯಾಪಿಟಲ್, ನಿಮ್ಮ ಬಿಲ್ಡಿಂಗ್ ಫಂಡ್, ನಿಮ್ಮ ರಿಸರ್ವ್ ಫಂಡ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು ಈ ನಿಯಮವನ್ನ ಉಲ್ಲಂಘನೆ ಮಾಡಿ ಏನಾದ್ರು ಠೇವಣಿಯನ್ನ ಸ್ವೀಕಾರ ಮಾಡಿದ್ರೆ ಅದು ತಪ್ಪಾಗ್ತದೆ. ಇದು ನಿಮ್ಮ ಗಮನಕ್ಕೆ ಇರಲಿ. ನೆಕ್ಸ್ಟ್, ದ್ರವ್ಯಾಸ್ತಿ ನಿರ್ವಹಣೆ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ನಲ್ಲಿ ಮತ್ತು ಯಾವಾಗ್ಲೂ ಸಹಿತ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಅಂಶ. ಈ ಒಂದು ಸಂದರ್ಭದಲ್ಲಿ ನೀವು ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ನೀವು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂತ ಸಾಧ್ಯತೆಗಳಿದಾವೆ. ನೀವು ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡಲೇಬೇಕು. ಅದಕ್ಕೆ ಏನ್ ಹೇಳಿದ್ದಾರೆ, ಸಹಕಾರಿಯ ಸಂಗ್ರಹಿತ ಠೇವಣಿಯ ಕನಿಷ್ಠ 20% ದ್ರವ್ಯಾಸ್ತಿಯಾಗಿ ನಿರ್ವಹಿಸತಕ್ಕದ್ದು. ಇದರಲ್ಲಿ ಶಾಸನಬದ್ಧ ಮೀಸಲು ನಿಧಿ 25% ಹೊರತುಪಡಿಸಿ ಹೂಡಿಕೆ ಮಾಡಲಾದ ಉಳಿದೆಲ್ಲ ನಿಧಿಗಳನ್ನು ದ್ರವ್ಯಾಸ್ತಿಯಾಗಿ ಪರಿಗಣಿಸಬಹುದು. ನಾನು ಈ ದ್ರವ್ಯಾಸ್ತಿ ಬಗ್ಗೆ ತಮಗೆ ಗೊತ್ತಿದೆ, ಆದ್ರೂ ಒಂದ್ ಅಂಶವನ್ನ ಹೇಳ್ಬಿಡ್ತೀನಿ. ದ್ರವ್ಯಾಸ್ತಿಯನ್ನ ಯಾಕೆ ಮೇಂಟೈನ್ ಮಾಡ್ಬೇಕು? ಮೊದಲನೇದಾಗಿ ದ್ರವ್ಯಾಸ್ತಿಯನ್ನ ಯಾಕೆ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ಠೇವಣಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಹಾಗೆ ಇಟ್ಟಿರ್ತಕ್ಕಂಥ ಠೇವಣಿದಾರರು ನಿಶ್ಚಿತ ಠೇವಣಿ ಇಟ್ಟವ್ರು ಇರ್ಬೋದು ಅಥವಾ ಬೇರೆ ಠೇವಣಿಗಳನ್ನ ಇಟ್ಟವ್ರು ಇರ್ಬೋದು. ಅವರು ನಿಗದಿತ ಅವಧಿಯ ನಂತರನೇ ತಗೋಬೇಕು ಅಂತೇನಿಲ್ಲ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವರು ಯಾವಾಗ ಬೇಕಾದ್ರೂ ಇವನ್ FD ಇದ್ರು ಕೂಡ ಪ್ರಿಮೆಚೂರ್ ಆಗಿ ತಗೋತಾರೆ, ತಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಅವರಿಗೆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ನಿಮ್ಮಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಬಂದ್ರೆ 1 ಲಕ್ಷ ರೂಪಾಯಿಯನ್ನೇ ನೀವು ಸಾಲವಾಗಿ ಕೊಟ್ರೆ ಯಾವುದೇ ಒಬ್ಬ ಸದಸ್ಯ, ನಿಮ್ಮ ಠೇವಣಿ ಇಟ್ಟಿರ್ತಕ್ಕಂಥ ಸದಸ್ಯ ಠೇವಣಿಯನ್ನ ಬೇಡದಾಗ ಅಥವಾ ಕೇಳಿದಾಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ದ್ರವ್ಯಾಸ್ತಿಯನ್ನ ಮೇಂಟೈನ್ ಮಾಡ್ಬೇಕು. 20% ಯಾಕಿದೆ ಅದು ಕೂಡ ಇಂಪಾರ್ಟೆಂಟ್. 20% ಯಾಕಿದೆ ಅಂತಂದ್ರೆ ಇದಕ್ಕೆ ಒಂದು ವೈಜ್ಞಾನಿಕವಾದಂತ ಅಳತೆಗೋಲಿದೆ. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಜಾಗತಿಕವಾಗಿ ಹಿಂಜರಿತ ಆಯ್ತು, ಆರ್ಥಿಕ ಹಿಂಜರಿತ ಆಯ್ತು. ಆ ಸಂದರ್ಭವನ್ನ ಇಟ್ಕೊಂಡು ಹೇಳೋದಾದ್ರೆ, ಪ್ರಪಂಚದ ಅತಿ ದೊಡ್ಡ ಬ್ಯಾಂಕ್ ಲೀಮನ್ ಬ್ರದರ್ಸ್, ಅಮೆರಿಕದ ಲೀಮನ್ ಬ್ರದರ್ಸ್ ದಿವಾಳಿ ಆಯ್ತು. ದಿವಾಳಿ ಆದ ಸಂದರ್ಭದಲ್ಲಿ ಆರ್ಥಿಕ ವಿಪ್ಲವ ಉಂಟಾಯ್ತು. ಆರ್ಥಿಕ ವಿಪ್ಲವ ಉಂಟಾದ ಸಂದರ್ಭದಲ್ಲಿ
ಭಾರತದಲ್ಲೂ ಕೂಡ ಮತ್ತು ಜಾಗತಿಕವಾಗಿಯೂ ಕೂಡ ಬೇರೆ ಬೇರೆ ಆರ್ಥಿಕ ಸಂಸ್ಥೆಗಳಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥವ್ರು ಗಾಬರಿಯಿಂದ ಭಯದಿಂದ ತಮ್ಮ ತಮ್ಮ ಹಣವನ್ನ ವಾಪಸ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಆರ್ಥಿಕ ವಿಪ್ಲವ ಉಂಟಾದ ಸಂದರ್ಭದಲ್ಲಿ ಕೂಡ ಜಾಗತಿಕವಾಗಿ ಸಮಸ್ಯೆ ಇದ್ದಾಗಿಯೂ ಸಹ ವಿತ್ಡ್ರಾ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಠೇವಣಿ ಇಟ್ಟಿರ್ತಕ್ಕಂಥ ಅಮೌಂಟಿನ 26%, 26% ವಿತ್ಡ್ರಾ ಆಯ್ತು. ಇದರ ಆಧಾರದ ಮೇಲೆ ಒಂದು ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಒಂದು 20% ಏನಾದ್ರೂ ನೀವು ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡಿದ್ರೆ ಅದು ಸಾಕು ಹೇಳ್ತಕ್ಕಂಥ ಆಧಾರವಾಗಿ ಇಟ್ಕೊಂಡು 20% ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ದ್ರವ್ಯಾಸ್ತಿ ಅಥವಾ ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡುವ ಸಂದರ್ಭದಲ್ಲಿ ಮೀಸಲು ನಿಧಿಯನ್ನ ಹೊರತುಪಡಿಸಿ ಉಳಿದ ನಿಧಿಗಳನ್ನ ನೀವು ಗಣನೆಗೆ ತಗೋಬಹುದು ಅಂತ ಹೇಳಿದ್ದಾರೆ. ನಾನು ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ 1 ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ಅಂತಂದ್ರೆ ನೀವು 20% ಅಂದ್ರೆ 20 ಲಕ್ಷ ರೂಪಾಯಿಗಳನ್ನ ಲಿಕ್ವಿಡಿಟಿಯಾಗಿ ಮೇಂಟೈನ್ ಮಾಡಬೇಕು. ಹಾಗೆ ಲಿಕ್ವಿಡಿಟಿಯನ್ನು 20 ಲಕ್ಷ ಮೇಂಟೈನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಬೇರೆ ಬೇರೆ ಇತರೆ ನಿಧಿಗಳು ಇರ್ತವೆ. 25% ರಿಸರ್ವ್ ಫಂಡ್ ಹೊರತುಪಡಿಸಿಯೂ ಕೂಡ 5% ಕಾಮನ್ ಗುಡ್ ಫಂಡ್ ಇದೆ, 20% ಕಂಟಿಂಜೆನ್ಸಿ ರಿಸರ್ವ್ಸ್ ಇದೆ. ಇದರ ಹೊರತಾಗಿಯೂ ಕೂಡ ನಿಮ್ಮ ಉಪವಿಧಿಗಳಲ್ಲಿ ಬೇರೆ ಬೇರೆ ರೀತಿಯ ನಿಧಿಗಳನ್ನ ನೀವು ಸೃಜನೆ ಮಾಡ್ಕೊಂಡಿರ್ತೀರಾ. ಆ ನಿಧಿಗಳ ಮೊತ್ತ ಇರ್ತದೆ. ಆ ನಿಧಿಗಳ ಮೊತ್ತ ಮತ್ತು ನೀವು ಮೇಂಟೈನ್ ಮಾಡಿರ್ತಕ್ಕಂಥದ್ದನ್ನ ಸೇರಿಸ್ಕೊಂಡು, ಉದಾಹರಣೆಗೆ ನಿಮ್ಮಲ್ಲಿ 20 ಲಕ್ಷ ರೂಪಾಯಿ ಮೇಂಟೈನ್ ಮಾಡಬೇಕು. ನಾನು ಹೇಳಿದಾಗೆ ಕಂಟಿಂಜೆನ್ಸಿ ರಿಸರ್ವ್, ಕಾಮನ್ ಗುಡ್ ಫಂಡ್ ಮತ್ತು ನಿಮ್ಮ ಉಪವಿಧಿ ಎಲ್ಲ ಸೇರಿಸಿ ಒಂದು 10 ಲಕ್ಷ ರೂಪಾಯಿ ಇದೆ ಅಂತಂದ್ರೆ ನೀವು ಇನ್ನುಳಿದ 10 ಲಕ್ಷ ರೂಪಾಯಿಗಳನ್ನ ಸೇರಿಸಿ 20% ಮಾಡಿದ್ರೆ ಸಾಕು. ಅಲ್ಲಿ ಉಳಿದ ನಿಧಿಗಳ ಮೊತ್ತವನ್ನ ಈ 20%ಗೆ ನೀವು ಹಿಡ್ಕೋಬಹುದು. ಆದ್ರೆ ಈ ಇದ್ರಲ್ಲಿ ರಿಸರ್ವ್ ಫಂಡಿನ ಮೊತ್ತ ಏನಿದೆ ಆ ರಿಸರ್ವ್ ಫಂಡಿನ ಮೊತ್ತವನ್ನ ಲಿಕ್ವಿಡಿಟಿಯಾಗಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ರೂಲ್ 7(1)B ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಿಸರ್ವ್ ಫಂಡ್ ಅನ್ನ ಯಾವಾಗ ಯಾವುದಕ್ಕೆ ಉಪಯೋಗಿಸ್ಕೋಬಹುದು ಅಂತ. ಹಾಗಾಗಿ ಅದನ್ನ ಸೇರಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದು ಪ್ರೊವಿಸಿಯೋ ಇದೆ ಅಥವಾ ಒಂದು ಇದು ಕೊಟ್ಟಿದ್ದಾರೆ. ಏನಂದ್ರೆ ನೂತನವಾಗಿ ನೋಂದಣಿಯಾಗಿರ್ತಕ್ಕಂಥ ಸೌಹಾರ್ದ ಸಹಕಾರಿಗಳ ಸಂದರ್ಭದಲ್ಲಿ ಅದು ರಿಜಿಸ್ಟರ್ ಆಗಿ ಫಸ್ಟ್ 5 years ಅಥವಾ ಅದು ಸ್ವೀಕಾರ ಮಾಡ್ತಕ್ಕಂಥ ಠೇವಣಿ 1 ಕೋಟಿ, ಇದರಲ್ಲಿ ಯಾವ್ದು ಮೊದಲು ಅಲ್ಲಿಯವರೆಗೆ ಅದು 20% ಬದಲು 10% ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡಿದ್ರೆ ಸಾಕು. ನ್ಯೂಲಿ ರಿಜಿಸ್ಟರ್ಡ್ ಕೋಆಪರೇಟಿವ್ ಆದ್ರೆ ಫಸ್ಟ್ 5 years ಅಥವಾ ಅವ್ರ ಡೆಪಾಸಿಟ್ ಏನ್ ಸ್ವೀಕಾರ ಮಾಡಿದ್ದಾರೆ ಅದು 1 ಕೋಟಿ, ಇದರಲ್ಲಿ ಯಾವ್ದು ಮೊದಲು ಅಲ್ಲಿವರೆಗೆ 10% ಅನ್ನ ಅವರು ಮಾಡಿದ್ರೆ ಸಾಕು. ದ್ರವ್ಯಾಸ್ತಿ ಉದ್ದೇಶಕ್ಕೆ ಹಿಂದಿನ ತ್ರೈಮಾಸಿಕದ ಅಂತ್ಯಕ್ಕೆ ಇರುವ ಒಟ್ಟು ಠೇವಣಿಯ ಮೊತ್ತವನ್ನು ಪರಿಗಣಿಸಿ ಅಗತ್ಯ ದ್ರವ್ಯಾಸ್ತಿಯನ್ನು ಲೆಕ್ಕಾಚಾರ ಮಾಡಿ ನಿರಂತರವಾಗಿ ನಿರ್ವಹಿಸತಕ್ಕದ್ದು. ನಮ್ಮಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಏನು ಮಿಸ್ಕಾನ್ಸೆಪ್ಷನ್ ಅಂತಂದ್ರೆ, ದ್ರವ್ಯಾಸ್ತಿಯನ್ನ ಆರ್ಥಿಕ ವರ್ಷದ ಕೊನೆಯ 31 ದಿನಾಂಕ ಏನಿದೆ ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸಿದ್ರೆ ಸಾಕು, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತು ಇನ್ವೆಸ್ಟ್ಮೆಂಟ್ ಗಳಲ್ಲಿ ತೋರಿಸಿದ್ರೆ ಸಾಕು ಹೇಳ್ತಕ್ಕಂಥದ್ದು ಒಂದು ನಂಬಿಕೆ ಅಥವಾ ಮಿಸ್ಕಾನ್ಸೆಪ್ಷನ್ ಇದೆ. ಅದು ತಪ್ಪು. ದ್ರವ್ಯಾಸ್ತಿಯನ್ನ ಪ್ರತಿ ದಿನ ಕೂಡ ಮೇಂಟೈನ್ ಮಾಡ್ತಕ್ಕಂಥ ಒಂದು ಅಂಶ, ಪ್ರತಿ ದಿನ ಕೂಡ ಮೇಂಟೈನ್ ಮಾಡಬೇಕು. ಆದ್ರೆ ಪ್ರಾಕ್ಟಿಕಲಿ ಇದಕ್ಕೆ ಒಂದು ಅಡಚಣೆ ಇದೆ. ಏನ್ ಅಡಚಣೆ ಅಂತಂದ್ರೆ, ಠೇವಣಿಗಳು ಪ್ರತಿನಿತ್ಯ ಬರ್ತಾ ಇರ್ತವೆ, ಪ್ರತಿನಿತ್ಯ ವಿತ್ಡ್ರಾ ಆಗ್ತಾ ಇರ್ತವೆ. ನಾವು ಪ್ರತಿನಿತ್ಯ ಈ ತರ ಫ್ಲಕ್ಚುಯೇಷನ್ ಇದ್ದ ಸಂದರ್ಭದಲ್ಲಿ ಯಾವುದನ್ನ ಆಧಾರವಾಗಿ ಇಟ್ಕೊಂಡು 20% ಅನ್ನ ಮೇಂಟೈನ್ ಮಾಡಬೇಕು ಹೇಳ್ತಕ್ಕಂತ ಒಂದು ಗೊಂದಲ ಅಥವಾ ಒಂದು ಅನುಮಾನ ಇತ್ತು. ಆ ಅನುಮಾನವನ್ನ ಈ ಸುತ್ತೋಲೆಯಲ್ಲಿ ಬಗೆಹರಿಸಿದ್ದಾರೆ. ಏನು, ನೀವು ಪ್ರತಿನಿತ್ಯ ಕೂಡ ಮೇಂಟೈನ್ ಮಾಡೋದು ಕಡ್ಡಾಯ, ಆದ್ರೆ ಇದಕ್ಕೆ ಒಂದು ಬೇಸ್ ಆಗಿ ನೀವು ಏನ್ ತಗೋಬೇಕು ಅಂತಂದ್ರೆ ಹಿಂದಿನ ತ್ರೈಮಾಸಿಕದ ಅಂತ್ಯಕ್ಕೆ ಇರ್ತಕ್ಕಂತ ಠೇವಣಿ ಮೊತ್ತವನ್ನ ಪರಿಗಣಿಸಿ ಅಗತ್ಯ ದ್ರವ್ಯಾಸ್ತಿಯನ್ನ ಮೇಂಟೈನ್ ಮಾಡಬೇಕು. ನಾನು ಉದಾಹರಣೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ 31 ಮಾರ್ಚ್ಗೆ 1 ಕೋಟಿ ರೂಪಾಯಿ ಇತ್ತು ಅಂತಂದ್ರೆ, ನಂತರ ಏಪ್ರಿಲ್ ಮತ್ತು ಮೇ, ಜೂನ್ ಈ 3 ತಿಂಗಳುಗಳು ಕೂಡ ನೀವು ಪ್ರತಿ ದಿವಸ ಆ 1 ಕೋಟಿ ಡೆಪಾಸಿಟ್ ಏನಿದೆ ಅದಕ್ಕೆ 20% 20 lakhs ಅನ್ನ ಈ ಮುಂದಿನ 3 ತಿಂಗಳವರೆಗೆ ಮೇಂಟೈನ್ ಮಾಡಬೇಕು. ಜೂನ್ ಅಂತ್ಯಕ್ಕೆ 1 ಕೋಟಿ ಇರೋದು 1.5 ಕೋಟಿ ಆಯ್ತು. ಆ 1.5 ಕೋಟಿಯನ್ನೇ ಆಧಾರವಾಗಿ ಇಟ್ಕೊಂಡು ನೀವು ಮುಂದಿನ 3 ತಿಂಗಳ ಕಾಲ ದ್ರವ್ಯಾಸ್ತಿಯಾಗಿ ಮೇಂಟೈನ್ ಮಾಡಬೇಕು. ಇಲ್ಲಿ ನಿಮಗೆ ಬೇಸ್ ಏನು, ಆಯಾ ತ್ರೈಮಾಸಿಕ ಅಂದ್ರೆ 31 ಮಾರ್ಚ್, ಜೂನ್ ಅಂತ್ಯಕ್ಕೆ ಇರ್ತಕ್ಕಂಥದ್ದು
ಸೆಪ್ಟೆಂಬರ್ ಅಂತ್ಯಕ್ಕೆ ಇರ್ತಕ್ಕಂಥದ್ದು ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಇರ್ತಕ್ಕಂಥದ್ದು. ಈ ಅಂತ್ಯಗಳಿಗೆ ಇರ್ತಕ್ಕಂಥ ಮೊತ್ತವನ್ನೇ ಪರಿಗಣಿಸಿ ನೀವು ಮುಂದಿನ 3 ತಿಂಗಳ ಕಾಲ ದ್ರವ್ಯಾಸ್ತಿಯನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್, ನಗದನ್ನು ಹೊರತುಪಡಿಸಿ ಉಳಿದ ದ್ರವ್ಯಾಸ್ತಿ ಮೊತ್ತವನ್ನು ಬ್ಯಾಂಕ್ ಖಾತೆಗಳಲ್ಲಿ ಅಥವಾ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 18ರ ಪ್ರಾವಧಾನದಡಿ ಪ್ರತ್ಯೇಕವಾಗಿ ತಕ್ಷಣಕ್ಕೆ ನಗದು ಲಭ್ಯತೆ ಆಗುವ ಹೂಡಿಕೆಗಳಲ್ಲಿ ಮಾಡತಕ್ಕದ್ದು. ಇಲ್ಲಿ ನೀವು ಕ್ಯಾಶ್ ಇನ್ ಹ್ಯಾಂಡ್ ಒಂದಿಷ್ಟು ಇಟ್ಕೋತೀರಿ, ಅದು ಕೂಡ ದ್ರವ್ಯಾಸ್ತಿ ಕನ್ಸಿಡರ್ ಆಗುತ್ತೆ. ನಿಮ್ಮ ಕ್ಯಾಶ್ ಇನ್ ಹ್ಯಾಂಡಿನ ಮೊತ್ತವನ್ನ ಬಿಟ್ಟು ಹೆಚ್ಚು ಮೊತ್ತ ಏನಾದ್ರು ಉಳಿದಿದ್ದಿದ್ರೆ ಆ ಮೊತ್ತವನ್ನ ಯಾವುದೇ ಬ್ಯಾಂಕ್ ನಲ್ಲಿ, ಉಡುಪಿ ಜಿಲ್ಲೆನಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ನಾವು ಬೆಳಗಾವಿ ಜಿಲ್ಲೆನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಮನಿಸಿದ ಮುಂದೆ ಹೂಡಿಕೆಗಳಲ್ಲೂ ಬರ್ತದೆ. ಇಲ್ಲಿ ಮ್ಯಾಕ್ಸಿಮಮ್ ಹೂಡಿಕೆಗಳು ಶುಗರ್ ಫ್ಯಾಕ್ಟರಿಗಳಲ್ಲಿ, ಒಂದು ಸಹಕಾರಿ ಇನ್ನೊಂದು ಸೌಹಾರ್ದ ಸಹಕಾರಿಯಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಅಥವಾ ಯಾವುದೇ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರೋದು, ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡಿರೋದು ಅಥವಾ ಯಾವ್ದಾದ್ರು ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿರೋದು ಕಂಡು ಬಂದಿರುತ್ತೆ. ಅದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ದ್ರವ್ಯಾಸ್ತಿ ಉದ್ದೇಶ ಜನರು ಬೇಡದಾಗ ಕೊಡ್ಬೇಕು, ತಕ್ಷಣಕ್ಕೆ ಲಭ್ಯ ಆಗ್ಬೇಕು. ಹಾಗಾಗಿ ನೀವು ಅದನ್ನ ಬೇರೆ ಯಾವುದೇ ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಬಹುದು. ಸೆಕ್ಷನ್ 18 ಪ್ರಕಾರ ಹೇಳಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ. ದ್ರವ್ಯಾಸ್ತಿ ಹೂಡಿಕೆಯ ಆಧಾರದಲ್ಲಿ ಯಾವುದೇ ಸಾಲ ಪಡೆಯುವಂತಿಲ್ಲ, ಪರಂತು ಠೇವಣಿ ಹಿಂಪಾವತಿಗೆ ಅಗತ್ಯ ನಗದು ಲಭ್ಯವಿಲ್ಲದಿದ್ದಲ್ಲಿ 6 ತಿಂಗಳ ಅವಧಿಗೆ ಮೀರದಂತೆ ದ್ರವ್ಯಾಸ್ತಿ ಹೂಡಿಕೆಯ ಗರಿಷ್ಠ 80%ರವರೆಗೆ ಓವರ್ ಡ್ರಾಫ್ಟ್ ಸಾಲವನ್ನು ಪಡೆಯಬಹುದು. ಆದರೆ ಇದನ್ನು ಠೇವಣಿ ಹಿಂಪಾವತಿ ಹೊರತುಪಡಿಸಿ ಉಳಿದ ಕಾರಣಗಳಿಗೆ ಬಳಸತಕ್ಕದ್ದಲ್ಲ. ಆದಾಗ್ಯೂ ಓವರ್ ಡ್ರಾಫ್ಟ್ ಸಾಲವನ್ನು ಆದ್ಯತೆಯ ಮೇರೆಗೆ ಮರುಪಾವತಿ ಮಾಡತಕ್ಕದ್ದು. ಇಲ್ಲಿ ಒಂದು ಅಂಶವನ್ನ ಗಮನಿಸ್ಕೊಳ್ಳಿ. ನಾನು ತುಂಬಾ ಸೌಹಾರ್ದ ಸಹಕಾರಿಗಳಲ್ಲಿ ಗಮನಿಸಿದ್ದೀನಿ. ಹೇಗಿದೆ ಅಂತಂದ್ರೆ, ಒಂದು ಕಡೆ ಠೇವಣಿ ಇರ್ತದೆ, ಇನ್ನೊಂದು ಕಡೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಸೋ ಅಂಡ್ ಸೋ ಅಮೌಂಟ್ ಅನ್ನ ತೋರಿಸ್ತಿರ್ತಾರೆ. ಅದೇ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ನಲ್ಲಿ ಬಾರೋಯಿಂಗ್ಸ್ ಹೇಳಿ ಈ ಕಡೆ 1 ಕೋಟಿ ಡೆಪಾಸಿಟ್ ಇರ್ತದೆ, ಈ ಕಡೆ ಅವ್ರದ್ದು 90 ಲಕ್ಷನೋ 80 ಲಕ್ಷನೋ ಎಷ್ಟೋ ತೋರಿಸಿರ್ತಾರೆ. ಆದ್ರೆ ನೀವು ನಿಜವಾದ ಆ ಸಂದರ್ಭದಲ್ಲಿ ಬಾರೋಯಿಂಗ್ಸ್ ಇದ್ದ ಸಂದರ್ಭದಲ್ಲಿ ನೀವು ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡಿದಾಗ ಅಲ್ಲ, ಓವರ್ ಡ್ರಾಫ್ಟ್ ಸೌಲಭ್ಯವನ್ನ ತಗೊಂಡು ಅದೇ ಠೇವಣಿಯ ಮೇಲೆ ಓಡಿಯನ್ನ ಪಡ್ಕೊಂಡಿದ್ರೆ ನೀವು ಖಂಡಿತವಾಗಿಯೂ ನೀವು ಅಲ್ಲಿ ದ್ರವ್ಯಾಸ್ತಿಯನ್ನು ಮೇಂಟೈನ್ ಮಾಡ ಅಲ್ಲ. ಹಾಗಾಗಿ ನೀವು ದ್ರವ್ಯಾಸ್ತಿಯ ಹೂಡಿಕೆಯ ಆಧಾರದಲ್ಲಿ ನೀವು ಯಾವುದೇ ಓವರ್ ಡ್ರಾಫ್ಟ್ ಸಾಲವನ್ನ ಪಡ್ಕೊಳ್ಳೋ ಹಾಗಿಲ್ಲ. ಆದ್ರೂ ಸಹಿತ ಒಮ್ಮೆ ನೀವು ಓವರ್ ಡ್ರಾಫ್ಟ್ ಸಾಲವನ್ನ ಪಡ್ಕೋಬೇಕು ಅಂತಂದ್ರೆ ಕೇವಲ ನಿಮ್ಮಲ್ಲಿ ಠೇವಣಿಯ ಮರುಪಾವತಿಗೆ ಅವಶ್ಯಕವಾಗಿರ್ತಕ್ಕಂಥ ನಗದು ಹಣ ಲಭ್ಯ ಇಲ್ಲ ಹೇಳೋ ಕಾರಣಕ್ಕೆ ಆಧಾರದ ಮೇಲೆ ಮಾತ್ರ ತಗೋಬಹುದು. ಹಾಗೆ ಪಡೆದುಕೊಂಡಿರ್ತಕ್ಕಂಥ ಮೊತ್ತವನ್ನ ಕೇವಲ ಠೇವಣಿ ಮರುಪಾವತಿಗೆ ಮಾತ್ರ ಬಳಸಬೇಕು, ಬೇರೆ ಇನ್ಯಾವುದೇ ಉದ್ದೇಶಕ್ಕೆ ಬಳಸೋ ಹಾಗಿಲ್ಲ. ಮತ್ತು ಅದನ್ನ 6 ತಿಂಗಳುಗಳಿಗಿಂತ ಹೆಚ್ಚಿನ ಅವಧಿಯ ಓವರ್ ಡ್ರಾಫ್ಟ್ ಸಾಲವನ್ನ ಪಡ್ಕೊಳ್ಳೋ ಹಾಗಿಲ್ಲ. ಈ 3 ಅಂಶಗಳನ್ನ ಗಮನಿಸ್ಕೊಳ್ಳಿ. ಒಂದು, ಓವರ್ ಡ್ರಾಫ್ಟ್ ಸಾಲ ಪಡ್ಕೋಬೇಕು ಅಂತಂದ್ರೆ ನೀವು ಠೇವಣಿ ಮರುಪಾವತಿಗೆ ಮಾತ್ರ ಉದ್ದೇಶದಿಂದ ಪಡ್ಕೋಬೇಕು. ಠೇವಣಿ ಮರುಪಾವತಿ ಬಿಟ್ಟು ಉಳಿದ ಯಾವುದೇ ಉದ್ದೇಶಕ್ಕೆ ಅದನ್ನು ಬಳಸೋ ಹಾಗಿಲ್ಲ. 6 ತಿಂಗಳಿಗೆ ಹೆಚ್ಚಿನ ಅವಧಿಗೆ ಬಳಸೋ ಹಾಗಿಲ್ಲ. ಮತ್ತು 80% ಗಿಂತ ಜಾಸ್ತಿ ಅಮೌಂಟ್ ಅನ್ನ ತಗೊಳ್ಳೋ ಹಾಗೆ. ಮತ್ತು ಓವರ್ ಡ್ರಾಫ್ಟ್ ಸಾಲವನ್ನ ಪ್ರಿಯಾರಿಟಿ ಆಗಿ ತಗೊಂಡು ನೀವು ವಾಪಸ್ ಮಾಡಬೇಕು. ನೆಕ್ಸ್ಟ್, ಸಹಕಾರಿಯ ಆಡಳಿತ ಮಂಡಳಿಯು ತನ್ನ ವ್ಯವಹಾರದ ಅವಶ್ಯಕತೆಯನ್ನು ಗಮನದಲ್ಲಿರಿಸಿಕೊಂಡು ಶಾಖಾವಾರು ನಗದು ಮಿತಿಯನ್ನು ನಿಗದಿಗೊಳಿಸತಕ್ಕದ್ದು. ಪರಂತು ಸಹಕಾರಿಯ ಕ್ರೋಢೀಕೃತ ನಗದು ಮಿತಿಯು ದುಡಿಯುವ ಬಂಡವಾಳದ 3% ಮೀರತಕ್ಕದ್ದಲ್ಲ. ಇಲ್ಲಿ ನಿಮ್ಮ ಬೋರ್ಡ್ ನಲ್ಲಿ ನೀವು ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿರಬೇಕು ಅನ್ನೋದನ್ನ ನಿಗದಿಗೊಳಿಸ್ಕೋಬೇಕು. ಆದ್ರೆ ನಾನು ತುಂಬಾ ಕಡೆ ಗಮನಿಸಿದ್ದೀನಿ, ಬೋರ್ಡ್ ಅಲ್ಲಿ ಅದನ್ನ ನಿರ್ಣಯ ಮಾಡೋದಿಲ್ಲ. ಈಗ ಸುತ್ತೋಲೆನಲ್ಲಿ ಗರಿಷ್ಠ 3%ಗೆ ಅದನ್ನ ಮಿತಿಗೊಳಿಸಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿರಬೇಕು ಅಂತಂದ್ರೆ ನಿಮ್ಮ ದುಡಿಯುವ ಬಂಡವಾಳದ 3% ಮೀರತಕ್ಕದ್ದಲ್ಲ. ಇಲ್ಲಿ ಈ ಕ್ಯಾಶ್ ಇನ್ ಹ್ಯಾಂಡ್ ಅನ್ನ 3% ಇಟ್ಟಿದೀವಿ ಅಥವಾ ನಿಗದಿಗೊಳಿಸಿದೀವಿ. ಈ ಕ್ಯಾಶ್ ಇನ್ ಹ್ಯಾಂಡ್ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂತ ಒಂದು ಅನುಭವ ಆಗಿರೋದನ್ನ ತಮ್ಮ ಜೊತೆ ಹಂಚ್ಕೋತೀನಿ. ನಾನು ಇತ್ತೀಚೆಗೆ ಒಂದು ಸೌಹಾರ್ದ ಸಹಕಾರಿಗೆ ಇನ್ಸ್ಪೆಕ್ಷನ್ ಹೋದ ಸಂದರ್ಭದಲ್ಲಿ ಅಲ್ಲಿ 8 ಲಕ್ಷ ರೂಪಾಯಿಗಳ ಕ್ಯಾಶ್ ಇನ್ ಹ್ಯಾಂಡ್ ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು. ಕ್ಲೋಸಿಂಗ್ ಬ್ಯಾಲೆನ್ಸ್ ಇಷ್ಟು ಇದನ್ನ ಆಯ್ತು, ಕ್ಯಾಶ್ ಇನ್ ಹ್ಯಾಂಡ್ ಅವ್ರ ಕ್ಯಾಶ್ ಬುಕ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನ ತೋರಿಸಿದ್ರು. ಅವಾಗ ಕ್ಯಾಶ್ ಚೆಕ್ ಮಾಡ್ಲಿಕ್ಕೆ ನಾವು ಮುಂದಾದ್ವಿ.
ಕ್ಯಾಶ್ ಚೆಕ್ ಮಾಡಿದ ಸಂದರ್ಭದಲ್ಲಿ ನಮಗೆ ಒಂದು 3 ಲಕ್ಷ ರೂಪಾಯಿ ಮಾತ್ರ ಕಂಡು ಬಂತು. ಇನ್ನು 5 ಲಕ್ಷ ಏನಾಗಿದೆ ಅಂತ ಕೇಳಿದ್ರು. ಅವರು ಒಂದು ಮಾತನ್ನ ಹೇಳಿದ್ರು, ಸರ್ 5 ಲಕ್ಷ ರೂಪಾಯಿ ನಮ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೋರಿಸಿದೀವಿ ನಿಜ, ಆದ್ರೆ ಅದು ನಮ್ಮ ಕೈಲಿಲ್ಲ, ಅದು ನಮ್ಮ ಅಧ್ಯಕ್ಷರ ಕೈಯಲ್ಲಿದೆ. ವಾಸ್ತವಿಕವಾಗಿ ಏನಾಗಿದೆ? ವಾಸ್ತವಿಕವಾಗಿ ಆಗಿರೋದು ಇಷ್ಟೇ, ಅಲ್ಲಿ ಅಧ್ಯಕ್ಷರು 5 ಲಕ್ಷ ತಗೊಂಡಿದ್ದಾರೆ ಮುಂಗಡ ಅಂತ ಹೇಳಿ. ಅದು ಸರಿಸುಮಾರು ನೀವು ಕೊನೆಯಲ್ಲಿ ಚೆಕ್ ಮಾಡಿದ್ರೆ ಸುಮಾರು 5 ರಿಂದ 6 ವರ್ಷಗಳ ಕಾಲ ಹಾಗೇನೆ ಇದೆ. ಹೇಗಿದೆ ಅಂತಂದ್ರೆ 31st ಮಾರ್ಚ್ ಆಯಾ ವರ್ಷದ 31st ಮಾರ್ಚ್ಗೆ ಅದು ರಿಪೇಮೆಂಟ್ ಆಗಿರೋ ತರ ತೋರಿಸ್ತಾರೆ. ಏಪ್ರಿಲ್ ತಿಂಗಳ 2 ಅಥವಾ 3ನೇ ತಾರೀಕು ಮತ್ತೆ ಅಡ್ವಾನ್ಸ್ ತಗೊಂಡಿರೋ ತರ ತೋರಿಸ್ತಾರೆ. ಅಂದ್ರೆ ಲಿಟ್ರಲಿ ಸುಮಾರು 5 ರಿಂದ 6 ವರ್ಷಗಳ ಕಾಲ ಯಾವುದೇ ಪ್ರತಿಫಲ ಇಲ್ದೇನೆ, ಅಂದ್ರೆ ಕೋಆಪರೇಟಿವ್ಗೆ ಯಾವುದೇ ಪ್ರತಿಫಲ ಇಲ್ದೇನೆ ಅಥವಾ ಲಾಭ ಇಲ್ದೇನೆ 5 ರಿಂದ 6 ವರ್ಷಗಳ ಕಾಲ ಸಹಕಾರಿಯ ಅಧ್ಯಕ್ಷರ ಕೈಯಲ್ಲಿದೆ. ಇಂತಹ ಒಂದು ದುರುಪಯೋಗವನ್ನ ತಪ್ಪಿಸುವ ದೃಷ್ಟಿಯಿಂದ ಇಲ್ಲಿ 3% ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ಟಿದ್ದಾರೆ. ಇಲ್ಲಿ ಅಗೇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು? ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ತಮ್ಗೆ ಗೊತ್ತಿದೆ, ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಪ್ಲಸ್ ಆಲ್ ಡೆಪಾಸಿಟ್ಸ್ ಪ್ಲಸ್ ಆಲ್ ರಿಸರ್ವ್ಸ್, ಇವನ್ನ ನಾವು ವರ್ಕಿಂಗ್ ಪ್ಲಸ್ ಬಾರೋಯಿಂಗ್ಸ್, ಇದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ನ 3% ಇದೆ. ಇದು ನೀವು ಎಷ್ಟಾರು ನಿಮ್ದು ಶಾಖೆ ಇರಲಿ, ಎಷ್ಟಾರು ಬ್ರಾಂಚ್ ಇರಲಿ, ಆಲ್ ಪುಟ್ ಟುಗೆದರ್ ನಿಮ್ಮ ವ್ಯವಹಾರದ ಅವಶ್ಯಕತೆಯನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬ್ರಾಂಚ್ ವಾರು ವ್ಯತ್ಯಾಸ ಮಾಡ್ಬೋದು. ಒಂದಕ್ಕೆ 1 ಲಕ್ಷ ಕೊಡ್ಬೋದು, ಅಥವಾ ಒಂದಕ್ಕೆ 50,000 ಕೊಡ್ಬೋದು, ಒಂದಕ್ಕೆ 5 ಲಕ್ಷ ಕೊಡ್ಬೋದು. ನಿಮ್ಮ ಅಲ್ಲಿ ವ್ಯವಹಾರವನ್ನ ನೋಡ್ಕೊಂಡು ನೀವು ನಿಗದಿಪಡಿಸ್ಬೇಕು. ಆದ್ರೆ ಯಾವುದೇ ಸಂದರ್ಭದಲ್ಲಿ ಓವರ್ ಆಲ್ ಎಲ್ಲಾ ಶಾಖೆಯನ್ನು ಸೇರಿ 3% ಆಫ್ ಯುವರ್ ವರ್ಕಿಂಗ್ ಕ್ಯಾಪಿಟಲ್ ನ ಎಕ್ಸೀಡ್ ಆಗುವಾಗಿಲ್ಲ. ಅದನ್ನ ಗಮನಿಸ್ಕೊಳ್ಳಿ. ನೆಕ್ಸ್ಟ್, ಸಹಕಾರಿಯು ಸ್ವೀಕರಿಸಿದ ಠೇವಣಿಯನ್ನು ಸಾಲ ನೀಡಿಕೆ ಅಥವಾ ಕಲಂ 18ರ ಹೂಡಿಕೆ ಅಥವಾ ದ್ರವ್ಯಾಸ್ತಿಯನ್ನಾಗಿ ಮಾತ್ರ ಉಪಯೋಗಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ಠೇವಣಿಯ 10% ಹೆಚ್ಚಿನ ಮೊತ್ತವನ್ನು ಸಹಕಾರಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವಂತಿಲ್ಲ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ. ಇದು ಕೂಡ ಒಂಥರ ಈ ಪ್ರಾವಿಷನ್ ಒಂಥರ ಸ್ವ ಅನುಭವದ ಆಧಾರದ ಮೇಲೆ ನಾವು ಹಾಕಿರ್ತಕ್ಕಂಥದ್ದು. ಏನಾಗಿದೆ, ಬೆಂಗಳೂರಿನಲ್ಲಿ ಒಂದು ಕೋಆಪರೇಟಿವ್ ತನ್ನ ಶಾಖೆಗಳಿಗೆ ಪ್ರತಿ ವರ್ಷ ಕೂಡ ಶಾಖೆಗಳನ್ನು ಓಪನ್ ಮಾಡ್ತಾ ಇತ್ತು. ಶಾಖೆಗಳಿಗೆ ಪ್ರತಿ ವರ್ಷ ಕೂಡ ನಿವೇಶನ ಅಥವಾ ಆಯಾ ಏರಿಯಾಗಳಲ್ಲಿ ಲಭ್ಯ ಇರತಕ್ಕಂತ ಬಿಲ್ಡಿಂಗ್ ಗಳನ್ನ ಖರೀದಿ ಮಾಡ್ತಾ ಇತ್ತು. ಇಂಟ್ರೆಸ್ಟಿಂಗ್ಲಿ, ಹಾಗೆ ಖರೀದಿ ಮಾಡಿದ 2 ಅಥವಾ 3 ವರ್ಷಗಳ ನಂತರ ಆ ಬಿಲ್ಡಿಂಗ್ ಅನ್ನ ಮಾರಾಟ ಮಾಡ್ತಾ ಇತ್ತು. ಅಂದ್ರೆ ಪರೋಕ್ಷವಾಗಿ ರಿಯಲ್ ಎಸ್ಟೇಟ್ ಆಕ್ಟಿವಿಟಿಯನ್ನ ಮಾಡ್ತಾ ಇತ್ತು. ನಮ್ಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರಿನಲ್ಲಿ ಯಾವುದೇ ಏರಿಯಾದಲ್ಲಿ ಅಥವಾ ಯಾವುದೇ ಸ್ಥಳದಲ್ಲಿ ಇಂಥ ಸ್ಥಿರಾಸ್ತಿ ಬಿಲ್ಡಿಂಗ್ ಇರ್ಬೋದು ಅಥವಾ ನಿವೇಶನ ಇರ್ಬೋದು ಇದ್ರೆ ಅದು ದುಪ್ಪಟ್ಟು ಬೆಲೆಗೆ ಅಥವಾ ದುಪ್ಪಟ್ಟು ದರಕ್ಕೆ ಮಾರಾಟ ಆಗ್ತದೆ. ಆದ್ರೆ ನಮ್ಗೆ ಹಲವಾರು ಸಂದರ್ಭದಲ್ಲಿ ನಾವು ಇಂಥ ಆಕ್ಟಿವಿಟಿಗಳಲ್ಲಿ ಗಮನಿಸಿದೀವಿ, ನಮ್ಮ ಸೇಲ್ ಡೀಡ್ ನಲ್ಲಿ ಇರ್ತಕ್ಕಂಥ ಅಮೌಂಟ್ ಒಂದು, ವಾಸ್ತವಿಕವಾದಂತಹ ಮೊತ್ತ ಒಂದು. ಈ ಎಲ್ಲಾ ಸಂದರ್ಭಗಳಲ್ಲಿ ಆ ಸಹಕಾರಿ ಅಧ್ಯಕ್ಷರು ಏನಿದ್ರು ಅವರು ಈ ಒಂದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋ ದೃಷ್ಟಿಯಿಂದ ಈ ತರ ಆಸ್ತಿಯನ್ನ ಖರೀದಿ ಮಾಡ್ತಿದ್ರು. 3 ವರ್ಷದ ನಂತರ ಮಾರ್ತಿದ್ರು. ಅದರಿಂದ ಬರ್ತಕ್ಕಂಥ ಲಾಭವನ್ನ ತಾವು ಸ್ವಂತಕ್ಕೆ ಬಳಸ್ಕೋತಿದ್ರು. ಇದೊಂಥರ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ಅನಧಿಕೃತವಾಗಿ ರಿಯಲ್ ಎಸ್ಟೇಟ್ ಆಕ್ಟಿವಿಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿತ್ತು. ಇದನ್ನ ತಡೆಯುವ ದೃಷ್ಟಿಯಿಂದ, ಇಂಥ ಆಕ್ಟಿವಿಟಿಯನ್ನ ತಡೆಯುವ ದೃಷ್ಟಿಯಿಂದ ಈ ಪ್ರಾವಿಷನ್ ಅನ್ನ ಮಾಡಿದೀವಿ. ಇಲ್ಲಿ ನೀವು ನಾರ್ಮಲಿ ನೀವು ಠೇವಣಿಯನ್ನ ಸ್ವೀಕಾರ ಮಾಡೋದೇ ಒಂದು ಸಾಲ ಕೊಡ್ಲಿಕ್ಕೋಸ್ಕರ ಠೇವಣಿಯನ್ನ ಸ್ವೀಕಾರ ಮಾಡ್ತೀರಿ. ಹಾಗೆ ಯಾವುದೇ ಒಬ್ಬ ಸಾಲಗಾರ ನಿಮ್ಗೆ ಏನು ಕ್ವಾಲಿಟಿ ಲೋನ್ ಸಿಕ್ಕಿಲ್ಲ ಅಂತಂದ್ರೆ ಎಕ್ಸೆಸ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಬೇರೆಡೆಯಲ್ಲಿ ನೀವು ಠೇವಣಿಯಾಗಿ ಇಡ್ತೀರಿ. ಅದನ್ನ ಬಿಟ್ಟು ಬೇರಿನ್ಯಾವುದೇ ಉದ್ದೇಶಕ್ಕೆ ನೀವು ಠೇವಣಿಯನ್ನ ಸ್ವೀಕಾರ ಮಾಡಬಾರ್ದು. ಇನ್ನು ಠೇವಣಿಯನ್ನ ಸ್ವೀಕಾರ ಮಾಡ್ತಿರತಕ್ಕಂಥ ಠೇವಣಿಯನ್ನ ಕೇವಲ ಸಾಲ ನೀಡಿಕೆ ಮತ್ತು ಹೂಡಿಕೆಗೆ ಬಳಸಬೇಕು. ಅದ್ರ ಬಿಟ್ಟು ಬೇರೆ ಇನ್ಯಾವುದೇ ಆಕ್ಟಿವಿಟಿಗೆ ಬಳಸ್ತೀರಾ ಅಂತಂದ್ರೆ ನಿಮ್ ಓವರ್ ಆಲ್ ಠೇವಣಿ ಏನಿದೆ ಅದರ 10% ಎಕ್ಸಿಡ್ ಆಗಬಾರ್ದು. ಕೆಲವು ಸೌಹಾರ್ದ ಸಹಕಾರಿಗಳು ಸೂಪರ್ ಮಾರ್ಕೆಟ್, ಗೊಬ್ಬರ ಮಾರಾಟ, ಮೆಡಿಕಲ್ಗಳು, ಇನ್ಯಾವುದೋ ಬೇರೆ ಬೇರೆ ಉದ್ದೇಶಗಳಿಗೆ ಠೇವಣಿಯನ್ನ ಸ್ವೀಕಾರ ಮಾಡ್ತೀರಿ. ಆದ್ರೆ ನಿಮ್ದು ಓವರ್ ಆಲ್ ಠೇವಣಿಯನ್ನ ಏನ್ ಸ್ವೀಕಾರ ಮಾಡಿದಿರಿ ಅಂತಹ ಠೇವಣಿಯ 10% ಗಿಂತ ಜಾಸ್ತಿ ಇಂತಹ ವ್ಯವಹಾರಗಳಿಗೆ ನೀವು ಬಳಸಬಾರ್ದು, ಪಠ್ಯೇತರ ಚಟುವಟಿಕೆಗಳಿಗೆ ಬಳಸಬಾರ್ದು. ಇದಿಷ್ಟು ದ್ರವ್ಯಾಸ್ತಿ ನಿರ್ವಹಣೆಗೆ ಸಂಬಂಧಪಟ್ಟಂತ ವಿಷಯ. ಇಲ್ಲಿ ಒಂದು ಗಮನಿಸಿ, ನಾನು ಆಗ್ಲೇ ಹೇಳಿದೆ ಪ್ರತಿ ದಿನ ಕೂಡ ನಿರಂತರವಾಗಿ ದ್ರವ್ಯಾಸ್ತಿಯನ್ನ ಮೇಂಟೈನ್ ಮಾಡ್ಬೇಕು ಅಂತ.
ಹಾಗೆ ಮೇಂಟೈನ್ ಮಾಡುವ ಸಂದರ್ಭದಲ್ಲಿ ನೀವು ಒಂದು ರಿಜಿಸ್ಟರ್ ಅನ್ನ ಇಟ್ಕೋಬೇಕಾಗತ್ತೆ. ನೀವು ಎನ್ಶೂರ್ ಮಾಡೋದು ಹೇಗೆ ಅಂತಂದ್ರೆ, ನೀವು ದ್ರವ್ಯಾಸ್ತಿಯನ್ನ ಮೇಂಟೈನ್ ಮಾಡಿದೀರಿ ಅಂತ ಹೇಳ್ತಕ್ಕಂಥದ್ದು ಎನ್ಶೂರ್ ಮಾಡ್ಬೇಕು ಅಂತಂದ್ರೆ ನೀವು ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಒಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಬೇಕು. ಅದು ನಿಮ್ ಗಮನದಲ್ಲಿರ್ಲಿ. ಬಡ್ಡಿ ದರ, ಠೇವಣಿ ಸ್ವೀಕೃತಿ ಕುರಿತಂತೆ ಏನ್ ಮಾರ್ಗದರ್ಶಿಗಳಿದಾವೆ. ಯಾವುದೇ ಸಹಕಾರಿಯು ನಾಮಮಾತ್ರ ಸದಸ್ಯರಿಂದ ಹಾಗೂ ಸದಸ್ಯೇತರರಿಂದ ಠೇವಣಿಯನ್ನ ಸಂಗ್ರಹಿಸಲಿಕ್ಕೆ ಅವಕಾಶ ಇಲ್ಲ. ಹಾಗೂ ಠೇವಣಿ ಸಂಗ್ರಹದ ಉದ್ದೇಶಕ್ಕಾಗಿ ಸದಸ್ಯರಲ್ಲಿ ಆಂತರಿಕ ಪ್ರಸಾರ ಹೊರತುಪಡಿಸಿ ಯಾವುದೇ ಸ್ವರೂಪದ ಜಾಹೀರಾತುಗಳನ್ನ ನೀಡತಕ್ಕದ್ದಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬರ್ಡ್ಸ್ ಆಕ್ಟ್ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ 2019 ಹೇಳಿ ಒಂದು ಆಕ್ಟ್ ಅನ್ನ ತಂದು, ಆ ಆಕ್ಟಿನ ಪ್ರಕಾರವಾಗಿ ಸಹಕಾರಿ ಸಂಸ್ಥೆಗಳು, ಸಹಕಾರ ಸಂಘಗಳು ಠೇವಣಿ ಸ್ವೀಕಾರದ ಉದ್ದೇಶದಿಂದ ಯಾವುದೇ ಜಾಹೀರಾತನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಗಸೂಚಿಯನ್ನ ನಾವು ಕೊಟ್ಟಿದ್ದೀವಿ. ಈ ಮಾರ್ಗಸೂಚಿನಲ್ಲಿ ಸ್ಪಷ್ಟವಾಗಿ ಹೇಳಿದೀವಿ, ಕಾಯ್ದೆನಲ್ಲಿ ನಾಮಮಾತ್ರ ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಠೇವಣಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ತಾವುಗಳು ಯಾರು ಮಾಡ್ತಾ ಇಲ್ಲ. ಜೊತೆಗೆ ಜಾಹೀರಾತನ್ನು ಕೂಡ ಕೊಡೋ ಹಾಗಿಲ್ಲ. ಆಂತರಿಕ ಪ್ರಸಾರ ಹೊರತುಪಡಿಸಿ ಯಾವುದೇ ಸ್ವರೂಪದ ಜಾಹೀರಾತನ್ನ ಕೊಡೋ ಹಾಗಿಲ್ಲ. ಹಾಗಿದ್ರೆ ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್ ಅಥವಾ ವಾಟ್ ಈಸ್ ಜಾಹೀರಾತು? ಜಾಹೀರಾತು ಅಂತಂದ್ರೆ ಏನು ಅಂತಂದ್ರೆ, ಎಲ್ಲೂ ಕೂಡ ಇಲ್ಲಿ ಡೆಫಿನೇಷನ್ಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿರುವ ಅಥವಾ ಸಾರ್ವಜನಿಕರು ವೀಕ್ಷಿಸಬಹುದಾಗಿರ್ತಕ್ಕಂಥ ಯಾವುದೇ ಕಂಟೆಂಟ್ಗಳು ಅಥವಾ ಮಾಹಿತಿಗಳು, ಅವುಗಳನ್ನ ಜಾಹೀರಾತು ಅಂತ ಕರಿಬಹುದು. ಉದಾಹರಣೆಗೆ ಫ್ಲೆಕ್ಸ್ ಗಳನ್ನ ಹಾಕ್ತಕ್ಕಂಥದ್ದು, ಸಹಕಾರಿಯ ಬಗ್ಗೆ ಮುದ್ರಿಸಿ ಪಾಂಪ್ಲೆಟ್ ಗಳನ್ನ ದಿನಪತ್ರಿಕೆಗಳಲ್ಲಿ ಹಂಚತಕ್ಕಂಥದ್ದು, ಟಿವಿಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಷಯಗಳನ್ನ ಪ್ರಕಟಿಸ್ತಕ್ಕಂಥದ್ದು ಸಹಕಾರಿಯ ಬಗ್ಗೆ, ಅವೆಲ್ಲವೂ ಕೂಡ ಜಾಹೀರಾತಾಗತ್ತೆ. ಆದ್ರೆ ಕ್ಯಾಲೆಂಡರ್ ಅನ್ನ ಪ್ರಿಂಟ್ ಮಾಡೋದು, ಯಾವ್ದಾದ್ರು ವಿಷಯವನ್ನ, ಬಡ್ಡಿ ದರಗಳ ಬಗ್ಗೆ ಮಾಹಿತಿಯನ್ನ ಸಹಕಾರಿಯ ಸದಸ್ಯರ ಅನುಕೂಲಕ್ಕೋಸ್ಕರ ಸಹಕಾರಿಯ ಸೂಚನಾ ಫಲಕದಲ್ಲಿ ಅಥವಾ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಿಸೋದು, ಅಥವಾ ಸದಸ್ಯರಿಗೆ ನೇರವಾಗಿ ಪತ್ರವನ್ನ ಬರೆದು ಮಾಹಿತಿಯನ್ನ ನೀಡೋದು, ಇವ್ಯಾವುದು ಕೂಡ ಜಾಹೀರಾತಲ್ಲ. ಅಥವಾ ಯಾವ್ದಾದ್ರು ವಿಷಯವನ್ನ ಜನರಲ್ ಬಾಡಿನಲ್ಲಿ ನೀವು ತಿಳಿಸಿದ್ರೆ ಅಥವಾ ಅದ್ರ ಬಗ್ಗೆ ಲಿಟ್ರೇಚರ್ ಅನ್ನ ಕೊಟ್ರೆ ಅದು ಜಾಹೀರಾತಲ್ಲ. ಆದ್ರೆ ಫ್ಲೆಕ್ಸ್ ಗಳನ್ನ ಹಾಕಿದ್ರೆ, ಟಿವಿಗಳಲ್ಲಿ, ಫೇಸ್ಬುಕ್ ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಷಯಗಳನ್ನ ತಿಳಿಸಿದ್ರೆ, ವೆಬ್ಸೈಟ್ ನಲ್ಲಿ ಮಾಡ್ಕೊಂಡ್ರೆ ಅವೆಲ್ಲವೂ ಕೂಡ ಜಾಹೀರಾತ್ ಆಗ್ತವೆ. ಇದು ನಿಮ್ಮ ಗಮನಕ್ಕೆ ಇರಲಿ. ಯಾವುದೇ ಓರ್ವ ಸದಸ್ಯನ ಕುಟುಂಬ, ಸದಸ್ಯನ ಹಾಗೂ ಸದಸ್ಯನ ಕುಟುಂಬದ ಮಾಲೀಕತ್ವದಲ್ಲಿರುವ ಸಂಸ್ಥೆಗಳೂ ಸೇರಿದಂತೆ ಸ್ವೀಕರಿಸಬಹುದಾದ ಒಟ್ಟು ಠೇವಣಿಯು ಸಹಕಾರಿಯ ದುಡಿಯುವ ಬಂಡವಾಳದ 10% ಮೀರುವಂತಿಲ್ಲ. ಪರಂತು ಸಹಕಾರಿಯ ನೋಂದಣಿಯಾಗಿ ಮೊದಲ 5 ವರ್ಷಗಳವರೆಗೆ ಅಥವಾ ಸಹಕಾರಿಯ ದುಡಿಯುವ ಬಂಡವಾಳ 1 ಕೋಟಿ ರೂಪಾಯಿ ಆಗುವವರೆಗೆ ಇದರಲ್ಲಿ ಯಾವುದೋ ಮೊದಲು ಅಲ್ಲಿಯವರೆಗೆ ಈ ಅಂಶ ಅನ್ವಯ ಆಗತಕ್ಕದ್ದಲ್ಲ. ಇಲ್ಲಿ ನಾವು ತುಂಬಾ ಕಡೆ ಗಮನಿಸಿದೀವಿ. ನಾವು ಒಪ್ಕೊಳ್ಳಿ ಬಿಡ್ಲಿ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳಿಗೆ ಮತ್ತು ಇಡಿ ಮತ್ತು ಆದಾಯ ತೆರಿಗೆ ಇಲಾಖೆಗಳಿಗೆ ನಮ್ಮ ಸಹಕಾರ ಸಂಸ್ಥೆಗಳ ಬಗ್ಗೆ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಏನು ಮಿಸ್ಕಾನ್ಸೆಪ್ಷನ್ ಏನು ಅಂತಂದ್ರೆ, ಸಹಕಾರ ಸಂಘಗಳು ಸೌಹಾರ್ದ ಸಹಕಾರಿ ಇರ್ಬೋದು ಅಥವಾ ಸಹಕಾರ ಸಂಘಗಳಿರ್ಬೋದು ಅಂತಂದ್ರೆ, ಇವುಗಳು ಬ್ಲ್ಯಾಕ್ ಮನಿಯನ್ನ ಪಾರ್ಕ್ ಮಾಡ್ಲಿಕ್ಕೆ ಅಥವಾ ಬ್ಲ್ಯಾಕ್ ಮನಿಯನ್ನ ಇಡಲಿಕ್ಕೆ ಇರ್ತಕ್ಕಂತ ಒಂದು ಸುರಕ್ಷಿತವಾದಂತ ಪ್ರದೇಶ. ನಾವು ಒಪ್ಕೊಳ್ಳಿ ಬಿಡ್ಲಿ, ಈ ಮಿಸ್ಕಾನ್ಸೆಪ್ಷನ್ ಇದೆ. ಆ ಮಿಸ್ಕಾನ್ಸೆಪ್ಷನ್ ಅನ್ನ ಹೋಗಲಾಡಿಸುವ ದೃಷ್ಟಿಯಿಂದ ಸಹಕಾರ ಸಂಸ್ಥೆಗಳು ಎಲ್ಲವೂ ಆಗಿಲ್ಲ, ಯಾವುದೋ ಒಂದೆರಡು ಸಂಸ್ಥೆಗಳು ಅಥವಾ ಸಹಕಾರ ಸಂಸ್ಥೆಗಳು ಮಾಡಿರ್ತಕ್ಕಂಥದ್ದನ್ನ ಆ ಎಲ್ಲಾ ಆರೋಪವನ್ನ ಎಲ್ಲ ಸಹಕಾರ ಸಂಸ್ಥೆಗಳಿಗೆ ಮೇಲೆ ಆರೋಪಿಸಬಾರ್ದು ಹೇಳ್ತಕ್ಕಂಥದನ್ನ ದೃಷ್ಟಿಯಿಂದ ಈ ಒಂದು ಪ್ರಾವಿಷನ್ ಅನ್ನ ತಂದಿದ್ದೀವಿ. ಒಂದು ಸಹಕಾರ ಸಂಸ್ಥೆ, ಒಂದು ಸೌಹಾರ್ದ ಸಹಕಾರಿ ಒಬ್ಬ ವ್ಯಕ್ತಿಯಿಂದ ಎಷ್ಟು ಠೇವಣಿಯನ್ನ ತಗೋಬಹುದು ಹೇಳೋದಕ್ಕೆ ಕಾಯ್ದೆಯಲ್ಲಿ ಯಾವುದೇ ಪ್ರಾವಿಷನ್ ಇರಲಿಲ್ಲ. ನಾನು ಈ ಹಿಂದೆ ಮೊದಲನೇ ಹೇಳಿದೆ, ಒಟ್ಟು ಎಷ್ಟು ಠೇವಣಿ ತಗೋಬಹುದು ಅಂತ ಅಷ್ಟೇ ಇತ್ತು, ಒಬ್ಬ ವ್ಯಕ್ತಿಯಿಂದ ಎಷ್ಟು ಠೇವಣಿ ತಗೋಬಹುದು ಅಂತ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಒಂದು ಕ್ಯಾಪ್ ಬಂದಿದೆ. ಒಬ್ಬ ಸದಸ್ಯನಿಂದ, ಅವನ ಕುಟುಂಬದಿಂದ ಮತ್ತು ಅವನ ಮಾಲೀಕತ್ವದ ಸಂಸ್ಥೆಗಳಿಂದ ನೀವು ತಗೋಬಹುದಾದಂತಹ ಠೇವಣಿಯ ಪ್ರಮಾಣ 10% ಆಫ್ ಯುವರ್ ವರ್ಕಿಂಗ್ ಕ್ಯಾಪಿಟಲ್ ಗಿಂತ ಜಾಸ್ತಿ ಆಗೋ ಹಾಗಿಲ್ಲ.
10% ಗಿಂತ ಜಾಸ್ತಿ ಆಗುವ ಹಾಗಿಲ್ಲ. ಇಲ್ಲಿ ಒಂದು ಅಂಶವನ್ನ ಗಮನಿಸ್ಕೊಳ್ಳಿ. ಕುಟುಂಬ ಅಂತಂದ್ರೆ ಅದಕ್ಕೊಂದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಏನು? ಸದಸ್ಯನ ಸದಸ್ಯಳ ಗಂಡ ಅಥವಾ ಹೆಂಡತಿ ಮತ್ತು ಅವನ ಅವಳ ಅವಲಂಬಿತ ಮಕ್ಕಳು, ಅವಲಂಬಿತ ತಂದೆ ಮತ್ತು ತಾಯಿ, ಅವಲಂಬಿತ ಸಹೋದರ ಅಥವಾ ಸಹೋದರಿಯನ್ನ ಒಳಗೊಳ್ತದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕಡೆ ಅವಲಂಬಿತ ಹೇಳ್ತಕ್ಕಂಥ ಶಬ್ದವನ್ನ ಉಪಯೋಗಿಸಿದ್ದಾರೆ. ಅವಲಂಬಿತ ಅಂತಂದ್ರೆ ಏನು? ಅವಲಂಬಿತ ಅಂತಂದ್ರೆ ಸಹೋದರಿ ಇದ್ದಾಳೆ, ಅವಳು ವಿವಾಹ ಆಗಿ ಹೋಗಿದ್ರೆ, ಮದುವೆ ಆಗಿ ಹೋಗಿದ್ರೆ ಅವಳು ಅವಲಂಬಿತಳಲ್ಲ. ತಂದೆ ತಾಯಿ ಬೇರೆ ವಾಸ ಮಾಡ್ತಿದ್ರೆ ಅವರು ಅವಲಂಬಿತರಲ್ಲ. ಅಂದ್ರೆ ಇಲ್ಲಿ ಒಟ್ಟಿಗೆ ವಾಸ ಮಾಡ್ತಿದ್ರೆ ಮಾತ್ರ ಅವಲಂಬಿತರಾಗ್ತಾರೆ. ಒಟ್ಟಿಗೆ ವಾಸ ಮಾಡ್ತಾ ಇಲ್ಲ ಅಂದ್ರೆ ಅವರನ್ನ ಅವಲಂಬಿತರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಕಂಟೆಕ್ಸ್ಟ್ ನಲ್ಲಿ ನಿಮ್ಮ ಸಹೋದರ ಇದ್ದಾರೆ, ಸಹೋದರ ಬೇರೆ ವಾಸ ಮಾಡ್ತಿದ್ದಾನೆ ಅಂತಂದ್ರೆ ಅವರು ಅವಲಂಬಿತರಲ್ಲ. ಹಾಗೆ ಕುಟುಂಬದ ಡೆಫಿನೇಷನ್ ಅಲ್ಲಿ ಇದನ್ನ ಸೇರಿಸಿದ್ದಾರೆ. ಓರ್ವ ಸದಸ್ಯನ ಕುಟುಂಬ ಮತ್ತು ಅವನ ಸಂಸ್ಥೆಗಳಿಂದ ಸಹಿತ ನೀವು 10% ಗಿಂತ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ 10% ಆಫ್ ದಿ ವರ್ಕಿಂಗ್ ಕ್ಯಾಪಿಟಲ್ ಗಿಂತ ಜಾಸ್ತಿ ನೀವು ಠೇವಣಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ಬೇಕು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಸಂಸ್ಥೆನಲ್ಲಿ ಇನ್ಸ್ಪೆಕ್ಷನ್ಗೆ ಹೋದ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಆಗಿ ಕೇವಲ ಒಂದು 6 ರಿಂದ 7 ತಿಂಗಳಾಗಿದೆ. ಆದ್ರೆ 7 ತಿಂಗಳ ಒಳಗಾಗಿ ಆ ಸಂಸ್ಥೆನಲ್ಲಿ ಸರಿಸುಮಾರು 70 ಕೋಟಿಯಷ್ಟು ದುಡಿಯುವ ಬಂಡವಾಳ ಇರೋದು ಕಂಡು ಬಂತು. ಅದನ್ನ ನೋಡಿದ್ರೆ ಏನಾಗಿದೆ ಅಂತಂದ್ರೆ ಒಂದೇ ಕಂಪನಿ ಸರಿಸುಮಾರು 64 ಕೋಟಿಯಷ್ಟು ಠೇವಣಿಯನ್ನ ಇಟ್ಟಿದೆ. ಆ ಕಂಪನಿ ಯಾರ್ದಪ್ಪ ಅಂದ್ರೆ ಅದು ಸಹಕಾರಿಯ ಅಧ್ಯಕ್ಷರ ಒಡೆತನದ ಕಂಪನಿ. ಅವರು ನಂತರದಲ್ಲಿ ಸಾಲವನ್ನು ಕೂಡ ಇಟ್ಟಿರ್ತಕ್ಕಂಥದ್ದನ್ನ ತಮ್ಮ ಬೇರೆ ಬೇರೆ ಕಂಪನಿಗಳಿಗೆ ಕೊಟ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಇಷ್ಟೇ, ಸಹಕಾರ ಸಂಸ್ಥೆಗಳು ಏನು ಯಾವುದೋ ಒಬ್ಬ ಏಕ ವ್ಯಕ್ತಿಯ ಸಂಸ್ಥೆಗಳಾಗಿರ್ಬಾರ್ದು. ಇವೆಲ್ಲವೂ ಕೂಡ ಏನು ಲೈಕ್ ಮೈಂಡೆಡ್ ಪೀಪಲ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ, ಏಕ ವ್ಯಕ್ತಿ ಸಂಸ್ಥೆಗಳಲ್ಲ ಅಥವಾ ಬಂಡವಾಳಶಾಹಿಗಳ ಸಂಸ್ಥೆಗಳಲ್ಲ. ಈ ಹಿನ್ನೆಲೆಯಲ್ಲಿ ಈ ಪ್ರಾವಿಷನ್ಸ್ ಅನ್ನ ತಂದಿದ್ದಾರೆ. ಪಿಗ್ಮಿ ಠೇವಣಿ ಹೊರತುಪಡಿಸಿ ಯಾವುದೇ ಅವಧಿ ಠೇವಣಿಗಳ ಸಂಗ್ರಹಕ್ಕಾಗಿ ಏಜೆಂಟರುಗಳನ್ನು ನೇಮಕ ಮಾಡತಕ್ಕದ್ದಲ್ಲ ಹಾಗೂ ಠೇವಣಿ ಸಂಗ್ರಹಿಸಲು ಕಮಿಷನ್, ಇನ್ಸೆಂಟಿವ್ಸ್, ಗಿಫ್ಟ್ ಇನ್ಯಾವುದೇ ಸ್ವರೂಪದ ಆಮಿಷ ಒಡ್ಡತಕ್ಕದ್ದಲ್ಲ ಹಾಗೂ ವೆಚ್ಚ ಮಾಡತಕ್ಕದ್ದಲ್ಲ. ಪಿಗ್ಮಿ ಸಂಗ್ರಹಕಾರರಿಗೆ ನೀಡುವ ಕಮಿಷನ್ ದರವು 3% ಮೀರತಕ್ಕದ್ದಲ್ಲ. ಇಲ್ಲಿ ಆಗಿರ್ತಕ್ಕಂತ ಒಂದು ಇನ್ಸಿಡೆಂಟ್ ಅನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೇಬೇಕು. ತಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂತ ಒಂದು ಕೇಸ್ ಯಾವ್ದಪ್ಪ ಅಂತಂದ್ರೆ 7 ಹಿಲ್ಸ್ ಸೌಹಾರ್ದ ಸಹಕಾರಿ ನಿಮಿತ್ತ ಮಾಲೂರು. ಇಲ್ಲಿ ಏನಾಯ್ತು? ಇಲ್ಲಿ ಆ ಸಹಕಾರ ಸಂಸ್ಥೆ ಹೆಚ್ಚು ಠೇವಣಿಯನ್ನ ಸಂಗ್ರಹ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಕಮಿಷನ್ ಏಜೆಂಟ್ಗಳನ್ನ ಇವನ್ ಫಾರ್ ದಿ ಕಲೆಕ್ಷನ್ ಆಫ್ ಎಫ್ ಡಿ, ನಾಟ್ ಫಾರ್ ಪಿಗ್ಮಿ, ಕಲೆಕ್ಷನ್ ಆಫ್ ಎಫ್ ಡಿ ಗಳಿಗೆ ಅತಿ ಹೆಚ್ಚು ಕಮಿಷನ್ ಆಸೆಯನ್ನ ತೋರಿಸಿ ಏಜೆಂಟ್ಗಳನ್ನ ನೇಮಕ ಮಾಡ್ಕೊಂತ. ಆ ಏಜೆಂಟ್ಗಳಿಗೆ ಎಷ್ಟು ಕಮಿಷನ್ಸ್ ಕೊಡ್ತಿತ್ತು ಅಂತಂದ್ರೆ, ಯಾವುದೇ ಒಬ್ಬ ಏಜೆಂಟ್ 1 ಲಕ್ಷ ರೂಪಾಯಿ ಏನಾದ್ರು ಅವರು ಎಫ್ ಡಿ ಅನ್ನ ಕಲೆಕ್ಟ್ ಮಾಡಿದ್ರೆ ಆನ್ ದಿ ಸ್ಪಾಟ್ ಆ ವ್ಯಕ್ತಿಗೆ 30,000 ರೂಪಾಯಿ ಕೊಡ್ತಾ ಇದ್ರು. ಅಂದ್ರೆ 30% ಕಮಿಷನ್ ಕೊಡ್ತಾ ಇದ್ರು. ಇದರ ಸ್ವರೂಪ ಏನಾಯ್ತು ಅಂತಂದ್ರೆ, ಅದರ ಕೇಂದ್ರ ಕಚೇರಿ ಮಾಲೂರಿನಲ್ಲಿತ್ತು, ಆದ್ರೆ ಅದು ಅತಿ ಹೆಚ್ಚು ಠೇವಣಿ ಸಂಗ್ರಹ ಮಾಡಿದ್ದು ಬಿಜಾಪುರದಲ್ಲಿ ಸುಮಾರು 47 ಕೋಟಿಯಷ್ಟು ಹಣವನ್ನು ಸಂಗ್ರಹ ಮಾಡಿದ್ರು. ಅದು ಏಜೆಂಟರ ಮುಖಾಂತರ. ಇಲ್ಲಿ ಏಜೆಂಟ್ರುಗಳಿಗೂ ಎಷ್ಟು ಸಮಸ್ಯೆ ಆಯ್ತು ಅಂತಂದ್ರೆ, ನಾನು HO ದಲ್ಲಿದ್ದಾಗ ಗಮನಿಸಿದೀನಿ. ತುಂಬಾ ಜನ ಏಜೆಂಟ್ರುಗಳು ನಮ್ಮ ಟೇಬಲ್ ಮುಂದೆ, ನಮ್ಮ ಕ್ಯಾಬಿನ್ ಮುಂದೆ ಬಂದು ಅಳ್ತಾ ಕೂರ್ತಿದ್ರು. ಕಾರಣ ಯಾಕಾಗ ಅಳ್ತಿದ್ರು ಅಂತಂದ್ರೆ, ಅವರ ಕಮಿಷನ್ ಆಸೆಯ ಕಾರಣದಿಂದ ಹೆಚ್ಚು ಠೇವಣಿಯನ್ನ ಸಂಗ್ರಹ ಮಾಡಿದ್ರು. ಹಾಗೆ ಠೇವಣಿ ಸಂಗ್ರಹ ಮಾಡ್ತಕ್ಕಂತ ಸಂದರ್ಭದಲ್ಲಿ ತಮ್ಮ ಸಂಬಂಧಿಕರಿಂದ, ಅತ್ತೆ ಮಾವ ಇನ್ಯಾರ್ಯಾರು ಕೈಗೆ ಸಿಕ್ಕರೋ ಅವರೆಲ್ಲರಿಂದ ಅವರು ಠೇವಣಿಯನ್ನ ಸಂಗ್ರಹ ಮಾಡಿದ್ರು. ಎಷ್ಟೋ ಜನ ತಮ್ಮ ರಿಟೈರ್ಡ್ ಆಗಿದ್ರೆ ರಿಟೈರ್ಡ್ ಬೆನಿಫಿಟ್ ಅನ್ನು ಕೂಡ ಅಲ್ಲೇ ಇಟ್ರು. ಅದರ ಫಲವಾಗಿ ಏನಾಯ್ತು ಅಂತಂದ್ರೆ, ಈ ಸಂಸ್ಥೆ ಮುಚ್ಕೊಂಡು ಹೋದ್ಮೇಲೆ ಹಾಗೆ ಯಾರು ಇಟ್ಟಿದ್ರಲ್ಲ ಅವರೆಲ್ಲರೂ ಕೂಡ ಏಜೆಂಟ್ರುಗಳನ್ನ ಕೇಳಲಿಕ್ಕೆ ಕತ್ಕೊಂಡ್ರು ದುಡ್ಡನ್ನ. ಅವ್ರಿಗೆ ಯಾರಿಗೂ ಕೂಡ ಮಾಲೂರ್ನ
ಕೇಂದ್ರ ಕಚೇರಿ ಆಗ್ಲಿ ಅಥವಾ ಈ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತಾಗ್ಲಿ, ಪದಾಧಿಕಾರಿಗಳು ಯಾರು ಅಥವಾ ನಿರ್ದೇಶಕರು ಯಾರು ಏನೂ ಗೊತ್ತಿರ್ಲಿಲ್ಲ. ಕೇವಲ ಏಜೆಂಟ್ರ ಮುಖ ನೋಡಿಟ್ಟಿದ್ರು. ಏಜೆಂಟ್ರುಗಳು ಕೂಡ ತಮ್ಮ ಕಮಿಷನ್ ಆಸೆಯಿಂದ ಯಾರ್ಯಾರ ಹತ್ರ ಹಣವನ್ನ ತರಬಹುದು ಎಲ್ಲರ ಹತ್ರದಿಂದ ಕೂಡ ಹಣವನ್ನ ತಂದಿದ್ರು. ಇದರ ಫಲವಾಗಿ ಅವರು ಊರಿಗೆ ಕಾಲಿಡಲಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಎಷ್ಟೋ ಮನೆಗಳಲ್ಲಿ ಅವರ ಮನೆಗಳಲ್ಲಿರ್ತಕ್ಕಂಥ ಟಿವಿ, ಫರ್ನಿಚರ್, ಬೇರೆ ಬೇರೆ ಎಲ್ಲಾ ವಸ್ತುಗಳನ್ನು ಕೂಡ ನಾಶ ಮಾಡಿ ಕೈಗೆ ಸಿಕ್ಕಿರ್ತಕ್ಕಂಥದ್ದನ್ನ ದೋಚಿದ್ರು. ಇವತ್ತಿಗೂ ಸಹ ಎಷ್ಟೋ ಕಮಿಷನ್ ಏಜೆಂಟ್ರುಗಳು ಇನ್ನೂ ಕೂಡ ತಮ್ಮ ಊರುಗಳಿಗೆ ವಾಪಸ್ ಹೋಗದೇನೆ ಬೆಂಗಳೂರಿನಲ್ಲಿ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆ ಕಮಿಷನ್ ಆಸೆಗೋಸ್ಕರ ಯಾವುದೇ ಇದಕ್ಕೋಸ್ಕರ ಕಮಿಷನ್ ಏಜೆಂಟ್ಸ್ ಗಳನ್ನ ನೇಮಕ ಮಾಡ್ಕೊಳ್ಳೋ ಹಾಗಿಲ್ಲ. ಕಮಿಷನ್ ಏಜೆಂಟ್ಸ್ ಗಳನ್ನ ನೇಮಕ ಮಾಡ್ಕೊಂಡು ಆ ಮೂಲಕ ಠೇವಣಿಯನ್ನ ಸಂಗ್ರಹ ಮಾಡಿದ್ರೆ ಅದು ತಪ್ಪಾಗ್ತದೆ. ಇನ್ಸೆಂಟಿವ್ಸ್ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಕಡೆ ನಾನು ಗಮನಿಸಿದ್ದೀನಿ, ಒಂದು ಸೌಹಾರ್ದ ಸಹಕಾರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಡು ಬಂದಿದ್ದು, ಅಲ್ಲಿ ಎಂಪ್ಲಾಯ್ ಒಬ್ರು ಹೇಳ್ತಿದ್ರು, ಸರ್ ನಮ್ಮಲ್ಲಿ ನಮ್ಮ ಆಡಳಿತ ಮಂಡಳಿ ನಮಗೆ ಒಂದು ಅನುಕೂಲತೆಯನ್ನ ಕಲ್ಪಿಸ್ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾರೆ. ನಾವು ಯಾರಾದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಟಾರ್ಗೆಟ್ ಕೊಡ್ತಾರೆ. ನಾವು ಏನಾದ್ರೂ ಠೇವಣಿಯನ್ನ ಸಂಗ್ರಹ ಮಾಡಿದ್ರೆ ನಮ್ಗೆ ಒಳ್ಳೊಳ್ಳೆ ಇನ್ಸೆಂಟಿವ್ಸ್ ಕೊಡ್ತಾರೆ. ನನಗೆ 10 ಲಕ್ಷ ರೂಪಾಯಿ ಹೋದ್ ಮಂತ್ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಕ್ಕೆ 32 ಇಂಚಸ್ ಒಂದು LED ಟಿವಿ ಕೊಟ್ಟಿದ್ದಾರೆ. ಈ ತರಹದ ಯಾವುದೇ ಇನ್ಸೆಂಟಿವ್ಸ್, ಫಾರೆಕ್ಸ್, ಗಿಫ್ಟ್ ಯಾವುದನ್ನು ಕೂಡ ನೀವು ಠೇವಣಿ ಸಂಗ್ರಹದ ಉದ್ದೇಶಕ್ಕೋಸ್ಕರ ನಿಮ್ಮ ಎಂಪ್ಲಾಯ್ಗಳಿಗೂ ಕೂಡ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಕೂಡ ನಿಮ್ಮ ಗಮನದಲ್ಲಿ ಇರ್ಲಿ. ಕೇವಲ ಪಿಗ್ಮಿಯನ್ ಮಾತ್ರ ನೀವು ಕಮಿಷನ್ ಕೊಡಬಹುದು. ಅದರ ಹೊರತುಪಡಿಸಿ ಇನ್ಯಾವುದಕ್ಕೂ ಕೂಡ ಕಮಿಷನ್ ಅನ್ನ ಕೊಡೋ ಹಾಗಿಲ್ಲ. ಯಾವುದೇ ಸಹಕಾರಿಯು 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಠೇವಣಿಯನ್ನ ಸ್ವೀಕಾರ ಮಾಡೋ ಹಾಗಿಲ್ಲ. ಇದು ಕೂಡ ನಿಮಗ ಗಮನಕ್ಕೆ ಇರ್ಲಿ. ತುಂಬಾ ಸೌಹಾರ್ದ ಸಹಕಾರಿಗಳು ಠೇವಣಿಯನ್ನ 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಸ್ವೀಕಾರ ಮಾಡ್ತಾ ಇರೋದನ್ನ ಗಮನಿಸಬಹುದು. ಹಾಗೆ ಮಾಡಿದ್ರೆ ತಪ್ಪಾಗ್ತದೆ. 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಯಾವುದೇ ಠೇವಣಿಯನ್ನ ಸಂಗ್ರಹ ಮಾಡಬಾರ್ದು. ಇದಕ್ಕೂ ಕೂಡ ಕಾರಣ ಇದೆ. ಅರ್ಬನ್ ಬ್ಯಾಂಕ್ಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಇರ್ತಕ್ಕಂಥ ಠೇವಣಿಗಳಿಗೆ DICGC ಇಂದ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ವಿಮೆ ಇದೆ. ಆದ್ರೆ ಯಾವುದೇ ಸಹಕಾರ ಸಂಸ್ಥೆಗಳಿಗೆ ಇಟ್ಟಿರ್ತಕ್ಕಂಥ ಠೇವಣಿಗಳಿಗೆ ಯಾವುದೇ ಗ್ಯಾರಂಟಿ ಇಲ್ಲ. ಹಲವಾರು ಸಂದರ್ಭದಲ್ಲಿ ಸಹಕಾರ ಸಂಸ್ಥೆಯ ಅಸ್ತಿತ್ವವೇ ಡೋಲಾಯಮಾನ. ಅಂತಹ ಸಂದರ್ಭದಲ್ಲಿ 10 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯ ಠೇವಣಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ. ಹಾಗಾಗಿ 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಠೇವಣಿಯನ್ನ ಸ್ವೀಕಾರ ಮಾಡಬೇಕು. ನೆಕ್ಸ್ಟ್, ಯಾವುದೇ ಠೇವಣಿದಾರನು ಅವಧಿ ಮುಂಚಿತವಾಗಿ ಯಾವುದೇ ಅವಧಿ ಠೇವಣಿ ಮರುಪಾವತಿ ಕೋರಿದಲ್ಲಿ ಸದರಿ ಠೇವಣಿಯ ಮರುಪಾವತಿ ಪೂರ್ವದ ಒಟ್ಟು ಅವಧಿಗೆ ಅನ್ವಯವಾಗುವ ಬಡ್ಡಿ ದರದಲ್ಲಿ ಗರಿಷ್ಠ 2% ಕಡಿತಗೊಳಿಸಬಹುದು. ಯಾವುದೇ ಕಾರಣಕ್ಕೂ ಠೇವಣಿಯ ಅಸಲನ್ನು ಕಡಿತಗೊಳಿಸತಕ್ಕದ್ದಲ್ಲ. ಪರಂತು ಮೇಲಿನ ಲೆಕ್ಕಾಚಾರದನುಸಾರ ಪಾವತಿ ಮಾಡಬೇಕಾದ ಬಡ್ಡಿಗಿಂತ ಹೆಚ್ಚುವರಿ ಮೊತ್ತವನ್ನು ಈಗಾಗಲೇ ಪಾವತಿಸಿದಲ್ಲಿ ಅದನ್ನು ಹಿಂಪಡಿಬಹುದು. ಈ ನಿಯಮ ಪಿಗ್ಮಿ ಠೇವಣಿಗೆ ಅನ್ವಯ ಆಗತಕ್ಕದ್ದಲ್ಲ. ಇದು ಕೂಡ ನಮ್ಗೆ ದೊಡ್ಡ ಮಟ್ಟದಲ್ಲಿ ಅನುಭವಕ್ಕೆ ಬಂದಿದ್ದು, ಪ್ರೀ ಮೆಚೂರಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಸೌಹಾರ್ದ ಸಹಕಾರಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತು. ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚಿತವಾಗಿ ಒಬ್ರು ಹಿರಿಯ ನಾಗರಿಕರು ಆ ಸೌಹಾರ್ದ ಸಹಕಾರಿಯಲ್ಲಿ ಠೇವಣಿಯನ್ನ ಇಟ್ಟಿದ್ರು. ಅವರು ಪ್ರೀ ಮೆಚೂರ್ ಕ್ಲೋಸರ್ಗೆ ಹೋದ್ರು. ಪ್ರೀ ಮೆಚೂರ್ಗೆ ಕ್ಲೋಸರ್ಗೆ ಹೋದ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅವರು ಸುಮಾರು 50 ಲಕ್ಷ ಇಟ್ಟಿದ್ರು. ಅವರು ಹೋದ ಸಂದರ್ಭದಲ್ಲಿ ನಿಮಗೆ 50 ಲಕ್ಷ ಇಟ್ಟಿದ್ದೀರಿ, ನಮ್ಮ ಉಪವಿಧಿಯ ಪ್ರಾವಧಾನದ ಪ್ರಕಾರವಾಗಿ ನಾವು ನಿಮಗೆ ನಿಮ್ಮ ಪ್ರೀ ಮೆಚೂರ್ ಬಂದಿರೋದ್ರಿಂದಾಗಿ ನಾವು ಕಡಿತಗೊಳಿಸಿ ನಿಮಗೆ 44 ಲಕ್ಷ ಕೊಡ್ತೀವಿ ಅಂತ ಹೇಳಿ ಆ ಹಿರಿಯ ನಾಗರಿಕರು ಸಂಯುಕ್ತ ಸಹಕಾರಿಗೆ ದೂರನ್ನ ಕೊಟ್ಟರು. ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಅವರ ದೂರನ್ನ ಆಧರಿಸಿ, ನೀವು ಇವರು 50 ಲಕ್ಷ ಇಟ್ಟಿದ್ರು, ಇವರ ಪ್ರಿನ್ಸಿಪಲ್ ಡೆಪಾಸಿಟ್ ಅಮೌಂಟ್ ನಲ್ಲಿ ಯಾವುದೇ ಕಡಿತಗೊಳಿಸೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನೀವು ಈ ಕೂಡಲೇ ಅವರು ಏನು ಅಮೌಂಟ್ ಅನ್ನ ಇಟ್ಟಿದ್ದಾರೆ ಅಷ್ಟನ್ನ ಮರುಪಾವತಿ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಲೆಟರ್ ಅನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ಸಹಕಾರಿಯಿಂದ ಉತ್ತರ ಬಂತು. ಉತ್ತರ ಏನ್ ಬಂತು ಅಂತಂದ್ರೆ, ನೀವು ಹೇಳಿದ್ದೀರಿ ನಿಜ, ಆದ್ರೆ ನಮ್ಮ ಉಪವಿಧಿಯಲ್ಲಿ ಈಗಾಗಲೇ ಪ್ರಾವಿಷನ್ಸ್ ಇದೆ. ಆ ಉಪವಿಧಿಯನ್ನ ಈಗಾಗಲೇ ಮಾನ್ಯ ನಿಬಂಧಕರು ಅನುಮೋದನೆ ಮಾಡಿದ್ದಾರೆ. ಆ ಉಪವಿಧಿಯ ಪ್ರಾವಧಾನಕ್ಕೆ ಅನುಗುಣವಾಗಿ ನಾವು ಇದನ್ನ ಕಡಿತಗೊಳಿಸಿದೀವಿ. ಹಾಗಾಗಿ ನಾವು ವಾಪಸ್ ಕೊಡ್ಲಿಕ್ಕಾಗಲ್ಲ. ಇದರ ಹೊರತಾಗಿ ಕಾಯ್ದೆನಲ್ಲಿ
ಅಥವಾ ಸಂಯುಕ್ತ ಸಹಕಾರಿಯ ಸುತ್ತೋಲೆನಲ್ಲಿ ಅಥವಾ ಮಾರ್ಗದರ್ಶಿಗಳಲ್ಲಿ ಯಾವ್ದಾದ್ರು ಪ್ರಾವಿಷನ್ಸ್ ಇದ್ರೆ ತಿಳಿಸ್ಕೊಡಿ, ಅದ್ರ ಪ್ರಕಾರವಾಗಿ ನಾವು ನಡ್ಕೋತೀವಿ ಹೇಳ್ತಕ್ಕಂಥ ಉತ್ತರವನ್ನ ಆ ಸಹಕಾರಿ ಕೊಡ್ತು. ಹಾಗೆ ನೋಡಿದಾಗ ಪ್ರಿನ್ಸಿಪಲ್ ಅಮೌಂಟ್ ನಲ್ಲಿ ಯಾವುದೇ ಮೊತ್ತವನ್ನ ಕಡಿತಗೊಳಿಸ್ಲಿಕ್ಕೆ ಗೊಳಿಸೋದ್ರ ಬಗ್ಗೆ ಆಕ್ಟ್ ನಲ್ಲಾಗ್ಲಿ ರೂಲ್ಸ್ ನಲ್ಲಾಗ್ಲಿ ಯಾವುದೇ ಅಂಶ ಹೇಳದೇ ಇರೋದ್ರ ಹಿನ್ನೆಲೆಯಲ್ಲಿ ನಮಗೆ ಈ ಪ್ರಾಬ್ಲಮ್ ಬಂತು. ಈ ಅನುಭವವನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ಪ್ರಾವಿಷನ್ಸ್ ಅನ್ನ ತಂದಿದ್ದೀವಿ. ನೀವು ಪ್ರಿಮೆಚೂರ್ ಇದ್ದಂತಹ ಸಂದರ್ಭದಲ್ಲಿ ಆ ಅವಧಿಗೆ ಅನ್ವಯ ಆಗ್ತಕ್ಕಂತ ಬಡ್ಡಿ ದರದಲ್ಲಿ 2% ಹೆಚ್ಚಿನ ಮೊತ್ತವನ್ನ ಕಡಿತಗೊಳಿಸೋ ಹಾಗಿಲ್ಲ. ಗರಿಷ್ಠ 2% ಕಡಿತಗೊಳಿಸಬಹುದು. ನೀವು 1% ಆದ್ರೂ ಕಡಿತಗೊಳಿಸಬಹುದು ಅಥವಾ ಮ್ಯಾಕ್ಸಿಮಮ್ 2% ಮಾಡ್ಬೋದು. ಆದ್ರೆ ಇಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅದು ಇಂಪಾರ್ಟೆಂಟ್. ಉದಾಹರಣೆಗೆ ನಿಮ್ಮಲ್ಲಿ 5 ವರ್ಷಗಳ ಠೇವಣಿಗೆ 9% ಕೊಡ್ತಾ ಇದ್ದೀರಿ, 1 ವರ್ಷದ ಠೇವಣಿಗೆ 6% ಕೊಡ್ತಾ ಇದ್ದೀರಿ. ಯಾವುದೇ ಒಬ್ಬ ವ್ಯಕ್ತಿ 5 ವರ್ಷಕ್ಕೆ ಠೇವಣಿ ಇಟ್ಟ, ಆದ್ರೆ 1 ವರ್ಷಕ್ಕೆ ವಾಪಸ್ ಬಂದು ಠೇವಣಿ ಬೇಕು ಅಂತ ಕೇಳ್ದ. ಆ ಸಂದರ್ಭದಲ್ಲಿ 1 ವರ್ಷದ ಠೇವಣಿಗೆ 6% ಬಡ್ಡಿಯನ್ನ ಕೊಡ್ತಾ ಇದ್ರಿ. ಆ 6% ಅಲ್ಲಿ 2% ಅನ್ನ ಕಡಿತಗೊಳಿಸಿ ಪ್ರಿನ್ಸಿಪಲ್ ಅಮೌಂಟ್ ಅಲಾಂಗ್ ವಿತ್ ದಿ 4% ಇಂಟ್ರೆಸ್ಟ್ ಅನ್ನ ಲೆಕ್ಕಾಚಾರ ಮಾಡಿ ಅವರಿಗೆ ನೀವು ಠೇವಣಿ ಹಣವನ್ನ ವಾಪಸ್ ಕೊಡ್ಬೇಕು. ಒಮ್ಮೆ ಮಂತ್ಲಿ ಏನಾದ್ರು ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಮಂತ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಈಗಾಗಲೇ ಜಾಸ್ತಿ ಆಗಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಹೆಚ್ಚು ಹಣವನ್ನು ಕಡಿತ ಮಾಡಿರ್ತಕ್ಕಂಥ ಹಣವನ್ನ ಅವರಿಂದ ಕಟ್ಸ್ಕೊಂಡು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಅವ್ರಿಗೆ ಕೊಡ್ಬೇಕು. ಆದ್ರೆ 2% ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ನೀವು ಅವರ ಬಡ್ಡಿ ದರದಲ್ಲಿ ಹೆಚ್ಚಿನ ಅಮೌಂಟ್ ಅನ್ನ ಕಡಿತ ಮಾಡುವಾಗೆ ಇಲ್ಲ. ನೆಕ್ಸ್ಟ್, ನಿವ್ವಳ ಲಾಭದ ಗುರುತಿಸುವಿಕೆ. ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕಿಲ್ಲ. ರೂಲ್ 22 ಆಫ್ ದಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ರೂಲ್ಸ್ ನಲ್ಲಿ ಹೌ ಟು ಅರೈವ್ ಪ್ರಾಫಿಟ್ ಅಥವಾ ಹೌ ಟು ಡಿರೈವ್ ಪ್ರಾಫಿಟ್ ಹೇಳೋದ್ರ ಬಗ್ಗೆ ಪ್ರಾವಿಷನ್ ಇದೆ. ಆದ್ರೆ ಎಲ್ಲೂ ಕೂಡ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ನಿವ್ವಳ ಲಾಭವನ್ನ ಹೇಗೆ ಗುರುತಿಸಬೇಕು ಹೇಳೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಪ್ರಾವಿಷನ್ ಅನ್ನ ಸೇರಿಸಿದ್ದಾರೆ. ಹೌ ಟು ಅರೈವ್ ಪ್ರಾಫಿಟ್ ಅಥವಾ ಹೌ ಟು ಡಿರೈವ್ ಪ್ರಾಫಿಟ್ ಹೇಳುವಂತ ಒಂದು ಅಂಶವನ್ನ ಸೇರಿಸಿದ್ದಾರೆ. ನಿಮ್ಮ ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕು. ನಾವು ಕೆಲವು ಆಡಿಟ್ ರಿಪೋರ್ಟ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಕೆಲವು ಸೌಹಾರ್ದ ಸಹಕಾರಿಗಳು ಅಕ್ರೂವಲ್ ಬೇಸಿಸ್ ನಲ್ಲಿ ಅವರು ಆಡಿಟ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ, ಕೆಲವರು ಕ್ಯಾಶ್ ಬೇಸಿಸ್ ನಲ್ಲಿ ಮಾಡಿದ್ದಾರೆ. ಈ ಗೊಂದಲವನ್ನ ತೊಡೆಯುವ ದೃಷ್ಟಿಯಿಂದ ಈ ಒಂದು ವಿಷಯವನ್ನ ನಾವ್ ಇದ್ ಮಾಡಿದ್ವಿ. ಇಲ್ಲಿ ಅಕ್ರೂವಲ್ ಬೇಸಿಸ್ ಅಂತಂದ್ರೆ ಕೆಲವರು ರಿಸೀವಬಲ್ಸ್ ಗಳಿಗೂ ಕೂಡ ಪ್ರಾವಿಷನ್ಸ್ ಮಾಡಿದ್ದಾರೆ, ಪೇಯಬಲ್ಸ್ ಗೂ ಪ್ರಾವಿಷನ್ಸ್ ಮಾಡಿದ್ದಾರೆ. ಆದ್ರೆ ನಾವು ಸಹಕಾರ ಸಂಸ್ಥೆಗಳು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪೇಯಬಲ್ಸ್ ಗೆ ಪ್ರಾವಿಷನ್ಸ್ ಮಾಡ್ತೀವಿ, ರಿಸೀವಬಲ್ಸ್ ಗೆ ಪ್ರಾವಿಷನ್ ಅನ್ನ ಮಾಡೋದಿಲ್ಲ. ರಿಸೀವಬಲ್ಸ್ ಗಳಿಗೆ ಪ್ರಾವಿಷನ್ಸ್ ಅನ್ನ ಮಾಡೋದಿಲ್ಲ. ಉದಾಹರಣೆಗೆ ಸಾಲ ಕೊಟ್ಟಿರ್ತೀವಿ, ಸಾಲದ ಮೇಲೆ ಏನ್ ಬಡ್ಡಿ ಬರ್ತದೆ ರಿಸೀವಬಲ್ ಆಗ್ತದೆ, ಅದಕ್ಕೆ ನಾವು ಪ್ರಾವಿಷನ್ ಮಾಡೋದಿಲ್ಲ. ಆದ್ರೆ ಪೇಯಬಲ್ಸ್, ಠೇವಣಿಗೆ ಏನ್ ಬಡ್ಡಿ ಕೊಡಬೇಕು, ಲೆಕ್ಕ ಪರಿಶೋಧಕರಿಗೆ ಏನ್ ಶುಲ್ಕ ಕೊಡಬೇಕು, ವಕೀಲರುಗಳಿಗೆ ಏನ್ ಶುಲ್ಕ ಕೊಡಬೇಕು, ಇವುಗಳಿಗೆ ಅಥವಾ ನಮ್ಮ TDS ಅಮೌಂಟ್ ಪೇಮೆಂಟ್ ಮಾಡೋದಿದ್ರೆ, ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡೋದಿದ್ರೆ ಅವಕ್ಕೆಲ್ಲದಕ್ಕೂ ಕೂಡ ನಾವು ಪ್ರಾವಿಷನ್ ಅನ್ನ ಮಾಡ್ತೀವಿ. ಆದರೆ ರಿಸೀವಬಲ್ಸ್ ಗಳಿಗೆ ಪ್ರಾವಿಷನ್ಸ್ ಮಾಡೋದಿಲ್ಲ. ಮಾಡೋದ್ರಿಂದ ಏನಾಗ್ತದೆ, ಮಾಡೋದ್ರಿಂದಾಗಿ ಪ್ರಾಫಿಟ್ ಬೂಸ್ಟಿಂಗ್ ಆಗ್ತದೆ. ಪ್ರಾಫಿಟ್ ಬೂಸ್ಟಿಂಗ್ ಆಯ್ತು ಅಂತಂದ್ರೆ ಅದನ್ನ ನಾವು ಕೃತಕ ಲಾಭ ಅಂತ ಕರಿತೀವಿ. ಆ ಕೃತಕ ಲಾಭದ ಆಧಾರದ ಮೇಲೆ ಡಿವಿಡೆಂಟ್ ಹಂಚ್ತೀವಿ. ಡಿವಿಡೆಂಟ್ ಹಂಚಿದ್ರೆ ಆ ಕೃತಕ ಲಾಭದ ಆಧಾರದ ಮೇಲೆ ಡಿವಿಡೆಂಟ್ ಹಂಚಿದ್ರೆ ಕೋಆಪರೇಟಿವ್ ಗೆ ಲಾಸ್ ಆಗ್ತದೆ, ನೈಜ ಲಾಭವನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಿಂದ ನಿವ್ವಳ ಲಾಭವನ್ನ ಹೇಗೆ ಗುರುತಿಸಬೇಕು ಹೇಳೋದಕ್ಕೆ ನಾವು ಒಂದು ವಿಷಯವನ್ನ ಹೇಳಿದೀವಿ. ಏನು, ಠೇವಣಿಗೆ ಪಾವತಿಸಬೇಕಾದ ಬಡ್ಡಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾವಧಾನ ಮಾಡಬೇಕು. ಇದನ್ನ ತುಂಬಾ ಸೌಹಾರ್ದ ಸಹಕಾರಿಗಳು ಮಾಡ್ತಾರೆ. ನಾರ್ಮಲಿ ಎಲ್ಲಾ ರೀತಿಯ ಸ್ಥಿರಾಸ್ತಿಗಳಿಗೆ ಆದಾಯ ತೆರಿಗೆ ಕಾಯ್ದೆ ಎನ್ನುವ ಸವಕಳಿಯನ್ನು ಲೆಕ್ಕಾಚಾರ ಮಾಡಿ ವೆಚ್ಚದ ಬಾಪ್ತಿಗೆ ಸೇರಿಸತಕ್ಕದ್ದು. ಇದನ್ನು ಕೂಡ ತಾವುಗಳು ಮಾಡ್ತಾ ಇರ್ತೀರಾ. ಆರ್ಥಿಕ ವರ್ಷದಲ್ಲಿ ವೆಚ್ಚವಾಗಿರುವ ಆದರೆ ಪಾವತಿ ಮಾಡಿರದ ಪ್ರಕರಣಗಳಿಗೆ ಹಾಗೂ ಸದರಿ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧನಾ ವೆಚ್ಚಕ್ಕೆ ಅಗತ್ಯ ಪ್ರಾವಧಾನ ಮಾಡತಕ್ಕದ್ದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಿಮ್ಮ 31 ಮಾರ್ಚ್ಗೆ ಅಕೌಂಟ್ಸ್ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ರೆಂಟ್ ಇರ್ಬೋದು, ಅಥವಾ ಸಿಬ್ಬಂದಿಗಳ ವೇತನ ಇರ್ಬೋದು, ಅಥವಾ ಇನ್ಯಾವುದೇ ಇರ್ಬೋದು, ಅವುಗಳು 31 ಮಾರ್ಚಿನ ಅಂತ್ಯಕ್ಕೆ ನೀವು ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಆದ್ರೆ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ಇನ್ಯಾವುದೋ ಬಿಲ್ಗಳು ಬಂದಿರೋದಿಲ್ಲ, ಪೇಮೆಂಟ್ ಆಗಿರೋದಿಲ್ಲ.
ಆದ್ರೆ ಅಂತವನ್ನ ಆರ್ಥಿಕ ವರ್ಷದ ಒಳಗಡೆ ಮಾಡ್ಬೇಕಾದಂತ ವೆಚ್ಚ ಆಗಿರೋ ಹಿನ್ನೆಲೆಯಲ್ಲಿ ಅವುಗಳಿಗೆ ನೀವು ಸೂಕ್ತವಾದ ಪ್ರಾವಿಷನ್ ಅನ್ನ ಮಾಡ್ಬೇಕಾಗಿರುತ್ತೆ. ಅದು ಸಾಮಾನ್ಯವಾಗಿ ಮಾಡಿ ಬಾಡಿ ವಿಮೆ ಸೇರಿದಂತೆ ಪಾವತಿಗಿರದ ಎಲ್ಲ ಆಡಳಿತಾತ್ಮಕ ವೆಚ್ಚಗಳಿಗೆ ಅದನ್ನು ತಾವುಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಯಾವುದೇ ಶಾಸನಾತ್ಮಕ ಪಾವತಿಗಳಿಗೆ ಅಗತ್ಯ ಪ್ರಾವಧಾನ ಕಲ್ಪಿಸತಕ್ಕದ್ದು, ನೀಡಿರುವ ಸಾಲಗಳಿಗೆ ಸಂಬಂಧಿಸಿದಂತೆ ಸ್ವೀಕೃತವಾದ ಬಡ್ಡಿಯನ್ನು ಮಾತ್ರ ಪರಿಗಣಿಸತಕ್ಕದ್ದು. ಇಲ್ಲಿ ಗಮನಿಸ್ಕೊಳ್ಳಿ, ಏನ್ ಸಾಲ ಕೊಟ್ಟಿದ್ದೀರಿ, ಸಾಲ ಕೊಟ್ಟಿರ್ತಕ್ಕಂಥದಕ್ಕೆ ಏನ್ ಬಡ್ಡಿ ಬಂದಿದೆ ಅದನ್ನ ಮಾತ್ರ ನೀವು ತಗೋಬೇಕು. ರಿಸೀವಬಲ್ಸ್ ಬರ್ತಕ್ಕಂಥ ಬಡ್ಡಿಯನ್ನ ಪರಿಗಣಿಸುವಾಗಿಲ್ಲ. ಏನ್ ಬಡ್ಡಿ ಬಂದಿರೋದಷ್ಟನ್ನೇ ತಾವು ಲೆಕ್ಕಕ್ಕೆ ತಗೋಬೇಕು. ಬರತಕ್ಕಂತ ಬಡ್ಡಿಯನ್ನ ತಗೊಳ್ಳೋ ಹಾಗಿಲ್ಲ. ಹೂಡಿಕೆಗಳ ಕುರಿತಾದ ಮಾರ್ಗಸೂಚಿ, ಇದನ್ನ ನಾನು ಹೆಚ್ಚು ಡೀಪ್ ಆಗಿ ಹೇಳೋದಿಲ್ಲ, ಯಾಕೆಂದ್ರೆ ನಾನು ಕಂಡ ಹಾಗೆ ಉಡುಪಿ ಜಿಲ್ಲೆನಲ್ಲಿ ಇದು ಪ್ರಾಬ್ಲಮ್ ಇಲ್ಲ. ಅದ್ರ ಅಂಶಗಳು ಏನು ಹೇಳೋದನ್ನ ನಾನು ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೌಹಾರ್ದ ಸಹಕಾರಿಗಳು ತಕ್ಷಣದ ಬಳಕೆಗೆ ಅಗತ್ಯವಿರದ ನಿಧಿಗಳನ್ನು ಹಾಗೂ ಮೀಸಲು ನಿಧಿಯನ್ನು ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 18ರಂತೆ ಸರ್ಕಾರದಿಂದ ಅನುಮೋದಿತವಾದ ಭದ್ರತೆಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕು ಅಥವಾ ಅನುಸೂಚಿತ ಬ್ಯಾಂಕ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಬಹುದು. ಅಂದ್ರೆ ನೀವು ಒಂದು ಬ್ಯಾಂಕ್ಗಳಲ್ಲಿ ಅಥವಾ ಗವರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಗಳಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬಹುದು. ಗವರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಅಂದ್ರೆ ಯಾವುದು? ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಪ್ರೀಮಿಯಂ ಮತ್ತು ಮೆಚೂರಿಟಿ ಎರಡಕ್ಕೂ ಕೂಡ ಗ್ಯಾರಂಟಿಯನ್ನ ಕೊಡ್ತದೆ. ಉದಾಹರಣೆಗೆ ಇನ್ಫ್ರಾಸ್ಟ್ರಕ್ಚರಲ್ ಬಾಂಡ್ಸ್, ಸ್ಪೆಷಲ್ ಎಕನಾಮಿಕ್ ಝೋನ್ ಬಾಂಡ್ಸ್ ಅಥವಾ ಬೇರೆ ಬೇರೆ ರೀತಿಯ ಬಾಂಡ್ಸ್ ಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡ್ತಾ ಇರ್ತವೆ. ಅಂತ ಬಾಂಡ್ಗಳಿಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಬೋತ್ ಪ್ರೀಮಿಯಂ ಅಮೌಂಟ್ ಆಸ್ ವೆಲ್ ಆಸ್ ದಿ ಮೆಚುರಿಟಿ ಅಮೌಂಟ್ ಗಳಿಗೆ ಗ್ಯಾರಂಟಿಯನ್ನ ಕೊಡ್ತದೆ. ಬ್ಯಾಂಕ್ ಗ್ಯಾರಂಟಿ ಇರ್ಬೋದು ಅಥವಾ ಸರ್ಕಾರದ ಗ್ಯಾರಂಟಿ ಇರ್ಬೋದು, ಕೊಡ್ತದೆ. ಅಂತವುಗಳಲ್ಲಿ ಮಾತ್ರ ನೀವು ಹೂಡಿಕೆಯನ್ನ ಮಾಡ್ಬೋದು. ಆಸ್ ಪರ್ ಸೆಕ್ಷನ್ 20 ಆಫ್ ದಿ ಟ್ರಸ್ಟ್ ಆಕ್ಟ್ ಆ ಪ್ರಕಾರವಾಗಿ ಮಾತ್ರ ನೀವು ಹೂಡಿಕೆ ಮಾಡ್ಬೋದು. ಅದನ್ನ ಬಿಟ್ಟು ಯಾವುದೇ ಶುಗರ್ ಮುಂದೆ ಹೇಳಿದ್ದಾರೆ, ಸಹಕಾರಿಗಳು ಹೆಚ್ಚಿನ ಮೊತ್ತವನ್ನು ಒಂದೇ ಬ್ಯಾಂಕ್ ಸರ್ಕಾರಿ ಭದ್ರತೆಗಳಲ್ಲಿ ಹೂಡಿಕೆ ಮಾಡುವ ಬದಲು ಬೇರೆ ಬೇರೆ ಬ್ಯಾಂಕ್ ಸರ್ಕಾರಿ ಭದ್ರತೆಗಳಲ್ಲಿ ಒಟ್ಟು ಹೂಡಿಕೆಯ 20% ಕಡಿಮೆ ಮೊತ್ತವನ್ನು ಪ್ರತ್ಯೇಕವಾಗಿ ಹೂಡಿಕೆ ಮಾಡುವುದು ಸೂಕ್ತವಾಗಿರುತ್ತದೆ. ಹೂಡಿಕೆಯ ಬಗ್ಗೆ ಸೂಕ್ತ ನಿಯಮಗಳನ್ನು ಆಡಳಿತ ಮಂಡಳಿಯು ರಚಿಸಿಕೊಂಡು ಸಾಮಾನ್ಯ ಸಭೆಯ ಅನುಮೋದನೆ ಪಡೆದುಕೊಳ್ಳತಕ್ಕದ್ದು. ಇಲ್ಲಿ ಒಂದು ಅಂಶವನ್ನ ಗಮನಿಸಿ, ಇನ್ವೆಸ್ಟ್ಮೆಂಟ್ ಅನ್ನ ಬ್ಯಾಂಕ್ಗಳಲ್ಲಿ ಅಥವಾ ಗವರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಗಳಲ್ಲಿ ಮಾಡಬಹುದು ಅಂತ ಹೇಳಿದೆ. ಹಾಗೆ ಹೇಳಿದ ಮಾತ್ರಕ್ಕೆ ಎಲ್ಲಾ ಅಮೌಂಟ್ ಅನ್ನು, ಎಲ್ಲಾ ಹೂಡಿಕೆಗಳನ್ನು ಒಂದೇ ಕಡೆ ಮಾಡಿದ್ರೆ ಅದು ಖಂಡಿತ ತಪ್ಪು. ನೀವು ಏನ್ ಹೂಡಿಕೆ ಮಾಡ್ಬೇಕು, ಉದಾಹರಣೆಗೆ 1 ಕೋಟಿ ರೂಪಾಯಿಯನ್ನ ನೀವು ಹೂಡಿಕೆ ಮಾಡ್ಬೋದು ಅಂತಂದ್ರೆ ಎಲ್ಲಾ 1 ಕೋಟಿ ರೂಪಾಯಿಯನ್ನು ಕೂಡ ಒಂದೇ ಬ್ಯಾಂಕ್ ನಲ್ಲಿ, ಒಂದೇ ಹಣಕಾಸು ಸಂಸ್ಥೆನಲ್ಲಿ ಇಡೋದು ತಪ್ಪು. 1 ಕೋಟಿ ಇಡಬೇಕು ಅಂತಂದಾಗ 20 ಲಕ್ಷವನ್ನ ಒಂದು ಬ್ಯಾಂಕ್ ನಲ್ಲಿ, ಉಳಿದಿರ್ತಕ್ಕಂಥ 20 ಲಕ್ಷಗಳನ್ನ ವಿಂಗಡಿಸಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಕಡೆ ಇಡಬೇಕು. ಯಾಕೆ ಈ ನಿಯಮವನ್ನ ಮಾಡಿದ್ವಿ ಅಂತ ತಮ್ಗೆಲ್ಲರಿಗೂ ತಿಳಿದಿದೆ. ಇತ್ತೀಚೆಗೆ PMC ಬ್ಯಾಂಕ್, ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್, ಬೆಂಗಳೂರಿನಲ್ಲಿ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು. ಆದ್ರೆ ಅದರ ಸಮಸ್ಯೆ ಏನಾಯ್ತು ಅಂತಂದ್ರೆ, ಬೆಂಗಳೂರಿನ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸರಿಸುಮಾರು 38 ಸೌಹಾರ್ದ ಸಹಕಾರಿಗಳು ಹಣವನ್ನ ಇಟ್ಟಿದ್ದು, ಬಹುಪಾಲು ಅಮೌಂಟ್ ಅನ್ನ ಅಲ್ಲೇ ಇಟ್ಟಿದ್ವು. ಹಾಗೆ ಇಟ್ಟ ಸಂದರ್ಭದಲ್ಲಿ ಈಗ ಲಿಕ್ವಿಡಿಟಿ ಲಭ್ಯ ಆಗೋದಿಲ್ಲ, ನಿಮ್ಮ ಸದಸ್ಯರಿಗೆ ಹಣ ಕೇಳಿದಾಗ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಏನ್ ಹೂಡಿಕೆ ಮಾಡಿದ್ದೀರಿ ಅದು ತೊಂದರೆ. ಅಫ್ಕೋರ್ಸ್ ನೀವು ಸೆಕ್ಷನ್ 18 ಅನ್ನ ವೈಲೇಷನ್ ಮಾಡದೇ ಇದ್ರು ಸಹಿತ ಒಂದೇ ಆಕಾರ ಸಂಸ್ಥೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ಹಾಗಾಗಿ ಅದನ್ನು ತಡೆಯುವ ದೃಷ್ಟಿಯಿಂದ ಒಂದೇ ಕಡೆ ಹೂಡಿಕೆ ಮಾಡಬೇಡಿ. ನಿಮ್ಮ ಹೂಡಿಕೆಗಳನ್ನ ಸೂಕ್ತವಾಗಿ ವಿಂಗಡಣೆ ಮಾಡಿ. 20% ಗಿಂತ ಜಾಸ್ತಿ, ಓವರ್ ಆಲ್ ಹೂಡಿಕೆಯ 20% ಗಿಂತ ಜಾಸ್ತಿ ನೀವು ಒಂದೇ ಸಂಸ್ಥೆಯಲ್ಲಿ ಹೂಡಿಕೆ ಮಾಡದೇ ಇರೋದು ಸೂಕ್ತ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಪಾಲಿಸಿಯನ್ನ ಮಾಡಿಕೊಂಡು ನಿಮ್ಮ ಬೋರ್ಡಿನ ಅನುಮೋದನೆಯನ್ನ ಪಡ್ಕೊಳ್ಳಿ. ಸೌಹಾರ್ದ ಸಹಕಾರಿಗಳು ಪ್ರಾಥಮಿಕ ಸಹಕಾರಿ ಸಹಕಾರ ಸಂಘ ಅಥವಾ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಯಾವುದೇ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡತಕ್ಕದ್ದಲ್ಲ. ನಾನು ಆಗ್ಲೇ ಹೇಳಿದೆ, ಉಡುಪಿ ಜಿಲ್ಲೆಯಲ್ಲಿ ನನಗೆ ಅಂತ ಪ್ರಾಬ್ಲಮ್ ಕಂಡು ಬಂದಿಲ್ಲ. ಆದ್ರೆ ಬೆಳಗಾವಿನಲ್ಲಿ ಒಂದು ಸೌಹಾರ್ದ ಸಹಕಾರಿ ಇನ್ನೊಂದು ಸೌಹಾರ್ದ ಸಹಕಾರಿಯಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಅಥವಾ ಸಕ್ಕರೆ ಕಾರ್ಖಾನೆಯಲ್ಲಿ ಅಥವಾ ಒಂದು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಹೂಡಿಕೆ ಮಾಡಿರೋದು ಕಂಡು ಬಂದಿದೆ. ಅದರಲ್ಲೂ ಶುಗರ್ ಫ್ಯಾಕ್ಟರಿಗಳಿಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಹಣ ಕೂಡ ವಾಪಸ್ ಆಗೋದಿಲ್ಲ.
ಯಾವುದೇ ಹೂಡಿಕೆಗಳಿಗೆ ಅಂತ ಹೂಡಿಕೆಗಳಿಗೆ ಅವಕಾಶ ಇಲ್ಲ. ಇದನ್ನು ಬಿಟ್ಟು ಸಹಿತ ನೀವು ಶೇರ್ ಮಾರ್ಕೆಟ್ ನಲ್ಲೋ, ಮ್ಯೂಚುವಲ್ ಫಂಡ್ ನಲ್ಲೋ, ಬಿಟ್ ಕಾಯಿನ್ ನಲ್ಲೋ, ಕ್ರಿಪ್ಟೋ ಕರೆನ್ಸಿಗಳಲ್ಲೋ ಅಥವಾ ಯುಲಿಪ್ ಲಿಂಕ್ ನಲ್ಲೋ ಎಲ್ಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಬಿಟ್ ಕಾಯಿನ್ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ ಹೊಸಪೇಟೆಯಲ್ಲಿ ಒಂದು ಸೌಹಾರ್ದ ಸಹಕಾರಿ ಸರಿಸುಮಾರು 28 ಕೋಟಿಯನ್ನ ಬಿಟ್ ಕಾಯಿನ್ ನಲ್ಲಿ ಹಾಕಿದೆ. ಆ 28 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಬಿಟ್ ಕಾಯಿನ್ ನಲ್ಲಿ ಹಾಕಿರೋದು ಪರಿಣಾಮವಾಗಿ ಇವತ್ತು ಆ ಸಂಸ್ಥೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ಅಫ್ಕೋರ್ಸ್ ಪ್ರಾರಂಭದಲ್ಲಿ ಬಿಟ್ ಕಾಯಿನ್ 30,000 40,000 ಇದ್ದಿದ್ದು ಇವತ್ತು ಒಂದು ಬಿಟ್ ಕಾಯಿನ್ ಬೆಲೆ ಸರಿಸುಮಾರು 38 ರಿಂದ 40 ಲಕ್ಷ. ನಿನ್ನೆ ಮಾರ್ಕೆಟ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಕಂಡು ಬಂದಿದ್ದು 44 ಲಕ್ಷ ರೂಪಾಯಿ ಒಂದು ಬಿಟ್ ಕಾಯಿನ್ ನ ಬೆಲೆ. ಬಿಟ್ ಕಾಯಿನ್ ಹೇಳ್ತಕ್ಕಂಥದ್ದು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಹಣ. ಅದು ಹೇಗೆ ಟ್ರೇಡ್ ಆಗುತ್ತೆ, ಏನು ಎತ್ತ, ಅದ್ರ ಯಾವುದು ಕೂಡ ನಮಗೆ ಕಂಡು ಬಂದಿರೋದಿಲ್ಲ. ಬಿಟ್ ಕಾಯಿನ್ ಸಂದರ್ಭದಲ್ಲಿ ಯಾವುದೇ ಫಿಸಿಕಲ್ ಕರೆನ್ಸಿ ಅಥವಾ ಫಿಸಿಕಲ್ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗಳು ಲಭ್ಯ ಇರೋದಿಲ್ಲ. ಅದು ಒಂದು ಬಿಟ್ ಕಾಯಿನ್ ಹೇಳ್ತಕ್ಕಂಥ ಒಂದು ಕಾಲ್ಪನಿಕವಾದಂತಹ ಹಣ. ಆ ಕಾಲ್ಪನಿಕವಾದ ಹಣವನ್ನ ನೀವು ಇಂಟರ್ನೆಟ್ ನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಮೇಲೆ ಹೂಡಿಕೆ ಮಾಡುವಾಗಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಹೊಸಪೇಟೆಯಲ್ಲಿ ಒಂದು ಸೌಹಾರ್ದ ಸಹಕಾರಿ ಸರಿಸುಮಾರು 28 ಕೋಟಿ ರೂಪಾಯಿಗಳನ್ನ ಬಿಟ್ ಕಾಯಿನ್ ನಲ್ಲಿ ಹಾಕಿ ಇವತ್ತು ಆ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಾಕೊಂಡಿದೆ. ಆ ಸಂಸ್ಥೆಯ ಮೇಲೆ ಇತ್ತೀಚೆಗೆ ಸಂಯುಕ್ತ ಸಹಕಾರಿಯಿಂದ FIR ಆಗಿ ಅದರ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಅದರ CEO ಎಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ನೆಕ್ಸ್ಟ್, ಸೌಹಾರ್ದ ಸಹಕಾರಿಗಳು ಹೂಡಿಕೆಯಿಂದ ಆದಾಯ ಅಥವಾ ನಷ್ಟ ಉಂಟಾದಲ್ಲಿ ಅದನ್ನು ಆದಾಯ ಬಾರ್ ವೆಚ್ಚ ತಕ್ತೆಯಲ್ಲಿ ಪ್ರತ್ಯೇಕವಾಗಿ ತೋರಿಸತಕ್ಕದ್ದು. ಇದನ್ನೆಲ್ಲಾ ಸೌಹಾರ್ದ ಸಹಕಾರಿಗಳು ನೀವೇನ್ ಹೂಡಿಕೆ ಮಾಡಿದಿರಿ, ಲಾಭ ಬಂದ್ರೆ ಅಥವಾ ಲಾಸ್ ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ತಗೋಬೇಕು. ಅದನ್ನ ತಗೊಂಡಿದ್ದೀರಿ ಮತ್ತು ಪ್ರತ್ಯೇಕವಾಗಿ ತೋರಿಸ್ಬೇಕು. ಇದಿಷ್ಟು ಹೂಡಿಕೆಗೆ ಸಂಬಂಧಪಟ್ಟಂತ ಅಂಶಗಳು. ನೆಕ್ಸ್ಟ್, ಸಾಲದ ಕುರಿತು ಮಾನದಂಡ. ಓರ್ವ ಸದಸ್ಯನಿಗೆ ನೀಡುವ ಸಾಲದ ಒಟ್ಟು ಮೊತ್ತವು ಸಹಕಾರಿಯ ಒಟ್ಟು ದುಡಿಯುವ ಬಂಡವಾಳದ 5% ದಾಟುವಂತಿಲ್ಲ. ಅಂದ್ರೆ ಒಬ್ಬ ಮೆಂಬರಿಗೆ, ಒಬ್ಬ ಸದಸ್ಯನಿಗೆ ಎಷ್ಟು ಸಾಲ ಕೊಡಬಹುದು ಅಂತ ಹೇಳ್ತಕ್ಕಂತ ಸಂದರ್ಭದಲ್ಲಿ ಇದು ಹಿಂದೆ ಇರ್ತಕ್ಕಂತ ಅಂಶವೇ. ತಮಗೆ ಎಲ್ಲರಿಗೂ ಗೊತ್ತಿದೆ, ವರ್ಕಿಂಗ್ ಕ್ಯಾಪಿಟಲ್ ನ 5% ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ. ಸಹಕಾರಿಯ ನಿರ್ದೇಶಕರು ಹಾಗೂ ಅವರ ಸಂಬಂಧಿಕರಿಗೆ ನೀಡಿದ ಸಾಲದ ಒಟ್ಟು ಮೊತ್ತವು ಸಹಕಾರಿಯ ದುಡಿಯುವ ಬಂಡವಾಳದ 10% ದಾಟುವಂತಿಲ್ಲ. ಸಹಕಾರಿಯ ನಿರ್ದೇಶಕರು, ಅವರ ಸಂಬಂಧಿಕರು ಎಲ್ಲರಿಗೂ ಸೇರಿ, ಒಬ್ಬರಿಗೆ ಅಲ್ಲ, ಒಬ್ಬರಿಗಾರ ಇಂಡಿವಿಜುವಲ್ ಲಿಮಿಟ್ 5%, ನಿರ್ದೇಶಕರು ಮತ್ತು ಅವರ ಎಲ್ಲ ಸಂಬಂಧಿಕರಿಗೂ ಸೇರಿ ಕೊಡ್ತಕ್ಕಂತ ಸಾಲ 10% ಗಿಂತ ಜಾಸ್ತಿ ಆಗುವಾಗಿಲ್ಲ. ಇಲ್ಲಿ ಸಂಬಂಧಿ ಅಂದ್ರೆ ಗಂಡ, ಹೆಂಡತಿ, ಸಹೋದರ ಮತ್ತು ಸಹೋದರಿ, ಸಹೋದರಿ ಮತ್ತು ಸಹೋದರಿಯ ಗಂಡ ಅಥವಾ ಹೆಂಡತಿ, ತಂದೆ ಮತ್ತು ತಾಯಿ, ಮಕ್ಕಳು ಮತ್ತು ಮೊಮ್ಮಕ್ಕಳು, ಇಷ್ಟು ಜನನ ಒಳಗೊಂಡಿದೆ. ಇಲ್ಲಿ ಹಿಂದೆ ಒಂದು ಡೆಫಿನೇಷನ್ಸ್ ಬಂದಿತ್ತು, ಕುಟುಂಬ ಅಂತಂದ್ರೆ ಏನು ಹೇಳೋದಕ್ಕೆ. ಇಲ್ಲಿ ಸಂಬಂಧಿ ಅಂತಂದ್ರೆ ಏನು ಹೇಳಿ ಡೆಫಿನೇಷನ್ಸ್ ಬಂದಿದೆ. ಗಮನಿಸ್ಕೊಳ್ಳಿ, ಅಲ್ಲಿಯ ಡೆಫಿನೇಷನ್ಗೂ ಇಲ್ಲಿಯ ಡೆಫಿನೇಷನ್ಗೂ ಇರ್ತಕ್ಕಂತ ಮೇಜರ್ ಡಿಫರೆನ್ಸ್ ಏನು ಅಂತಂದ್ರೆ, ಅಲ್ಲಿ ಅವಲಂಬಿತರು ಹೇಳ್ತಕ್ಕಂತ ಶಬ್ದವನ್ನ ಉಪಯೋಗಿಸಿದ್ದಾರೆ. ಇಲ್ಲಿ ಎಲ್ಲೂ ಕೂಡ ಅವಲಂಬಿತರು ಹೇಳ್ತಕ್ಕಂತ ಶಬ್ದವನ್ನ ಉಪಯೋಗಿಸಿಲ್ಲ. ಹಾಗಾಗಿ ಒಟ್ಟಿಗೆ ವಾಸ ಇದ್ರೋ ಒಟ್ಟಿಗೆ ವಾಸ ಇಲ್ಲೋ ಹೇಳ್ತಕ್ಕಂತ ಯಾವುದೇ ಜಿಜ್ಞಾಸೆ ಬರೋದಿಲ್ಲ. ಗಂಡ ಅಥವಾ ಹೆಂಡತಿ, ಸಹೋದರ ಮತ್ತು ಸಹೋದರಿ, ಸಹೋದರಿ ಮತ್ತು ಸಹೋದರಿಯ ಗಂಡ ಹೆಂಡತಿ, ತಂದೆ ಮತ್ತು ತಾಯಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನ ಸಂಬಂಧಿಕರು ಅಂತ ಹೇಳಿ ಕರೀತಾರೆ. ಇವರು ಮತ್ತು ನಿರ್ದೇಶಕರು ಎಲ್ಲ ಸೇರಿ 10% ಗಿಂತ ಜಾಸ್ತಿ, ವರ್ಕಿಂಗ್ ಕ್ಯಾಪಿಟಲ್ ಗಿಂತ ಜಾಸ್ತಿ ಸಾಲವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಈ ಒಂದು ಡೆಫಿನೇಷನ್ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಒಂದು ಅಂಶ ಈ ಡೆಫಿನೇಷನ್ಸ್ ಅಲ್ಲಿ ಲ್ಯಾಕ್ವಿನಾ ಅಂತ ಅನ್ಸಿದ್ದನ್ನ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉಳಿದವರು ಎಲ್ಲವನ್ನೂ ಸೇರಿಸಿದ್ದಾರೆ, ಅಳಿಯನನ್ನ ಸೇರಿಸಿಲ್ಲ. ಇದು ದುರುಪಯೋಗಕ್ಕೆ ಕಾರಣ ಆಗ್ತಕ್ಕಂತ ಅಂಶ ಇದೆ. ಮುಂದಿನ ಪರಿಷ್ಕರಣೆಯಲ್ಲಿ ಇದನ್ನ ಸೇರಿಸ್ಕೋಬೇಕಾಗುತ್ತೆ. ಅಳಿಯನನ್ನ ಸೇರಿಸಿಲ್ಲ ಸಂಬಂಧಿ ಹೇಳ್ತಕ್ಕಂತ ಇದನ್ನು. ನೆಕ್ಸ್ಟ್, ಏಕ ಮಾಲೀಕತ್ವದ ಸಂಸ್ಥೆ ಹೊರತುಪಡಿಸಿ ಸಹಕಾರಿಯ ನಿರ್ದೇಶಕರು ಪಾಲ್ಗೊಂಡಿರುವ ಸಂಸ್ಥೆಗಳಿಗೆ ಭದ್ರತಾ ಸಾಲವನ್ನು ನೀಡಬಹುದಾಗಿದ್ದು, ಇಂತಹ ಸಾಲದ ಒಟ್ಟು ಮೊತ್ತವು ಸಹಕಾರಿಯ ದುಡಿಯುವ ಬಂಡವಾಳದ 10% ಮೀರತಕ್ಕದ್ದಲ್ಲ.
ಈ ಅಂಶವನ್ನ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ, ಬೆಳಗಾವಿ ಪ್ರಾಂತ್ಯದ ಹಲವಾರು ಸೌಹಾರ್ದ ಸಹಕಾರಿಗಳಲ್ಲಿ ಏನ್ ಸಾಲ ಕೊಟ್ಟಿದ್ದಾರೆ, ಒಂದು ಸೌಹಾರ್ದ ಸಹಕಾರಿ ತಾನು ಕೊಟ್ಟಿರ್ತಕ್ಕಂತ ಸರಿಸುಮಾರು 98% to 99% ಸಾಲವನ್ನ ಸಹಕಾರಿಯ ಅಧ್ಯಕ್ಷರ ಒಡೆತನದ ಸಂಸ್ಥೆಗೇನೆ ಕೊಟ್ಟಿದೆ. ಇದು ಸಹಕಾರಿ ಸಂಸ್ಥೆಯನ್ನ ಕೇವಲ ಠೇವಣಿಯನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಠೇವಣಿ ಸ್ವೀಕಾರ ಮಾಡೋದು ತಮ್ಮ ಮಾಲೀಕತ್ವದ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಸಾಲ ರೂಪದಲ್ಲಿ ಕೊಡೋದು. ಇದು ದುರುಪಯೋಗಕ್ಕೆ ಕಾರಣ ಆಗ್ತಿತ್ತು. ಹಾಗಾಗಿ ಈ ದೃಷ್ಟಿಯಿಂದ ಸಂಸ್ಥೆಗಳಿಗೂ ಕೂಡ ಮತ್ತು ನಿರ್ದೇಶಕರು ಪಾಲ್ಗೊಂಡಿರುವ ಅವರು ಡೈರೆಕ್ಟರ್ ಆಗಿದ್ರು ಆಗಿರ್ಬೋದು, ಅವರ ಮಾಲೀಕತ್ವದ ಆಗಿರ್ಬೋದು, ಅಥವಾ ಅವ್ರ ರೋಲ್ ಯಾವುದೂ ಇರಬಹುದು, ಅಂತಹ ಸಂಸ್ಥೆಗಳಿಗೆ ಏನು ಇದೆ ವರ್ಕಿಂಗ್ ಕ್ಯಾಪಿಟಲ್ ಗಿಂತ 10% ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಸಾಲವನ್ನ ಕೊಡೋ ಹಾಗಿಲ್ಲ. ಸದಸ್ಯನು ಹೊಂದಿರುವ ಠೇವಣಿ ಅಥವಾ ಬಂಗಾರದ ಅಡಮಾನ ಸಾಲ ಸೇರಿದಂತೆ ತಕ್ಷಣಕ್ಕೆ ನಗದೀಕರಣಗೊಳ್ಳಬಹುದಾದ ಭದ್ರತೆಗಳ ಆಧಾರದ ಮೇಲೆ ನೀಡಿದ ಸಾಲವನ್ನು ಮೇಲಿನ 3 ಪ್ರಕರಣಗಳಿಗೆ ಪರಿಗಣಿಸತಕ್ಕದ್ದಲ್ಲ. ನಾನು ಮೇಲೆ ಹೇಳಿದೆ, ಏನು ಗೋಲ್ಡ್ ಲೋನ್ ಅಥವಾ ಡೆಪಾಸಿಟ್ ಅನ್ನ ಲೀನ್ ಮಾಡ್ಕೊಂಡು ಏನ್ ಸಾಲ ಕೊಡ್ತೀರಿ, ಅದಕ್ಕೆ ಈ 10% ಅಥವಾ 5% ಏನಿದೆ ಅದು ಅನ್ವಯ ಆಗೋದಿಲ್ಲ. ಯಾಕೆಂದ್ರೆ ಡೆಪಾಸಿಟ್ ಅನ್ನ ಲೀನ್ ಮಾಡ್ಕೊಂಡು ಸಾಲ ಕೊಡ್ತಕ್ಕಂತ ಸಂದರ್ಭದಲ್ಲಿ ಡೆಪಾಸಿಟ್ ನಿಮ್ಮ ಹತ್ರನೇ ಇರ್ತದೆ. ಅದೇ ರೀತಿ ಬಂಗಾರದ ಅಡಮಾನದ ಸಂದರ್ಭದಲ್ಲೂ ಬಂಗಾರ ನಿಮ್ಮ ಹತ್ರ ಇರ್ತದೆ. ನೀವು ಅದರ 60% 70% ಎಷ್ಟೋ ಸಾಲವನ್ನ ಕೊಟ್ಟಿರ್ತೀರ. ಸೂಕ್ತವಾದ ಭದ್ರತೆ ಇರ್ತದೆ ಮತ್ತು ಖಚಿತತೆ ಇರ್ತದೆ. ಉಳಿದ ಎಲ್ಲಾ ಸಂದರ್ಭದಲ್ಲೂ ಅಡಮಾನ ಸಾಲ ಕೊಟ್ಟರು ಸಹಿತ, ಭದ್ರತೆ ತಗೊಂಡಿದ್ರು ಸಹಿತ ವಸೂಲಾಗ್ತದೆ ಹೇಳ್ತಕ್ಕಂಥ ಗ್ಯಾರಂಟಿ ಇಲ್ಲ. ಅಂತ ಸಂದರ್ಭದಲ್ಲಿ ಸಹಕಾರ ಸಂಸ್ಥೆ ತೊಂದರೆಯಲ್ಲಿ ಸಿಲುಕ್ತದೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಇದನ್ನು ಮಾಡಿದೀವಿ. ಒಮ್ಮೆ ಠೇವಣಿಯ ಮೇಲಿನ ಸಾಲದ ಸಂದರ್ಭದಲ್ಲಿ ಏನಾದ್ರೂ ಸಾಲ ಮರುಪಾವತಿ ಆಗಿಲ್ಲ ಅಂತಂದ್ರೆ ಅಲ್ಲಿಂದೆಲ್ಲಿಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಅಂತ ಸಾಲದ ಖಾತೆಯನ್ನ ಕ್ಲೋಸ್ ಮಾಡಬಹುದು. ಆದ್ರೆ ಬೇರೆ ಸಂದರ್ಭದಲ್ಲಿ ಆಗೋಲ್ಲ ಹೇಳೋ ಕಾರಣಕ್ಕಾಗಿ ಇದನ್ನ ಅದರಿಂದ ಹೊರತುಪಡಿಸಿದೀವಿ. ಯಾವುದೇ ಸದಸ್ಯನು ಪಡೆದ ಅಥವಾ ಜಾಮೀನುದಾರನಾದ ಚಾಲ್ತಿ ಸಾಲ ಸುಸ್ತಿಯಾಗಿದ್ದಲ್ಲಿ ಅದೇ ವ್ಯಕ್ತಿಗೆ ಹೊಸ ಸಾಲ ನೀಡುವಂತಿಲ್ಲ. ಇದನ್ನ ತುಂಬಾ ಸೌಹಾರ್ದ ಸಹಕಾರಿಗಳು ಫಾಲೋ ಮಾಡ್ತಿದ್ದೀರಿ. ಕೆಲವು ಸೌಹಾರ್ದ ಸಹಕಾರಿಗಳು ಬೇರೆ ಬೇರೆ ಕಾರಣಗಳಿಗೋಸ್ಕರ ಈಗಾಗಲೇ ಅವನಿಗೆ ಸಾಲ ಕೊಟ್ಟಿದ್ದು, ಸುಸ್ತಿಯಾಗಿದ್ದು, ಅದಕ್ಕೆ ಜಾಮೀನ್ದಾರರಾಗಿರ್ತಾನೆ, ಆದ್ರೂ ಸಹಿತ ಮತ್ತೊಂದು ಸಾಲ ಕೊಡ್ತಾ ಇದ್ದಾರೆ. ಅದು ಕೂಡ ತಪ್ಪು. ಠೇವಣಿ ಆಧಾರದ ಮೇಲೆ ಸಾಲ ನೀಡಿಕೆಯ ಸಂದರ್ಭದಲ್ಲಿ ಸಾಲದ ಮೊತ್ತವು ಕ್ರೋಢೀಕೃತ ಬಡ್ಡಿಯನ್ನು ಸೇರಿದಂತೆ ಠೇವಣಿ ಮೊತ್ತದ 90% ಮೀರುವಂತಿಲ್ಲ. ಯಾವುದೇ ಹಂತದಲ್ಲಿ ಸಾಲ ಮತ್ತು ಸಾಲದ ಬಡ್ಡಿಯ ಮೊತ್ತವು ಠೇವಣಿ ಮೊತ್ತವನ್ನು ಮೀರುತ್ತಿದ್ದಲ್ಲಿ ತಕ್ಷಣ ಅಂತಹ ಸಾಲವನ್ನು ಅಗತ್ಯ ಪ್ರಕ್ರಿಯೆ ಮೂಲಕ ಠೇವಣಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಮುಕ್ತಾಯಗೊಳಿಸತಕ್ಕದ್ದು. ಇಲ್ಲಿ ನೀವೇನು ನಾನು ಆಗ್ಲೇ ಹೇಳಿದೆ, ಡೆಪಾಸಿಟ್ ಅನ್ನ ಲೀನ್ ಮಾಡ್ಕೊಂಡು ಲೋನ್ ಕೊಡ್ತೀರಾ, ಅದು 90% ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ. 1 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ರೆ 90,000 ರೂಪಾಯಿ ಮಾತ್ರ ಕೊಡಬಹುದು. ನಿಮ್ಮ ಅದರ ಮೇಲಿನ ಬಡ್ಡಿ ಸೇರಿದಂತೆ 90% ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ. ಒಮ್ಮೆ ಕೊಟ್ಟಿರ್ತಕ್ಕಂತ ಸಾಲ ನೀವು ಏನ್ ಠೇವಣಿ ಇಟ್ಟಿದ್ದಾರೆ, 1 ಲಕ್ಷ ಏನ್ ಠೇವಣಿ ಇದೆ ಅದನ್ನ ಮೀರ್ತಾ ಇದೆ ಅಂತಂದ್ರೆ ತಕ್ಷಣದಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಆ ಲೋನ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಯಾವುದೇ ಸದಸ್ಯನಿಗೆ ನೀಡುವ ಆಧಾರ ರಹಿತ ಸಾಲದ ಗರಿಷ್ಠ ಮೊತ್ತವು ಸಹಕಾರಿಯ ದುಡಿಯುವ ಬಂಡವಾಳ 50 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ, ಸ್ವಂತ ಬಂಡವಾಳ, ಸಹಕಾರಿಯ ಸ್ವಂತ ಬಂಡವಾಳ 50 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ರು 50,000 ಮೀರತಕ್ಕದ್ದಲ್ಲ. ಹಾಗೂ ಸಹಕಾರಿಯ ಸ್ವಂತ ಬಂಡವಾಳ 50 ಲಕ್ಷ ಮೀರಿದ್ದಲ್ಲಿ ಸಹಕಾರಿಯ ಸ್ವಂತ ಬಂಡವಾಳದ 1% ಅಥವಾ 3 ಲಕ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದನ್ನು ಮೀರುವಂತಿಲ್ಲ. ಇಲ್ಲಿ ನಿಮ್ಮ ನಿಮ್ಮ ನೆಟ್ ಓನ್ ಫಂಡ್ 50 ಲಕ್ಷಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ನೀವು 50,000, 50 ಲಕ್ಷ ಮೀರಿದ್ದಿದ್ರೆ ಅದರ 1% ಅಥವಾ 3 ಲಕ್ಷ ಇದ್ರಲ್ಲಿ ಯಾವ್ದು ಕಡಿಮೆನೋ ಅದು ಅಷ್ಟನ್ನ ನೀವು ಜಾಮೀನು ಸಾಲ ಕೊಡಬಹುದು. ಜಾಮೀನು ಸಾಲವನ್ನ ನಿಮ್ದು 50 ಲಕ್ಷಕ್ಕಿಂತ ಕಡಿಮೆ ಸ್ವಂತ ಬಂಡವಾಳ ಇತ್ತು ಅಂತಂದ್ರೆ, ಇಲ್ಲಿ ಸ್ವಂತ ಬಂಡವಾಳ ಅಂತಂದ್ರೆ ಏನು? ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್, ಪಾವತಿಯಾದ ಷೇರು ಬಂಡವಾಳ ಪ್ಲಸ್ ಆಲ್ ರಿಸರ್ವ್
ಮೈನಸ್ ಅಕ್ಯುಮುಲೇಟೆಡ್ ಲಾಸಸ್ ಅಥವಾ ಸಂಚಿತ ನಷ್ಟ, ಅದನ್ನ ಕಳೆದಾಗ ಏನ್ ಅಮೌಂಟ್ ಬರ್ತದೆ ಅದನ್ನ ನೆಟ್ ಓನ್ ಫಂಡ್ ಅಂತ ಕರೀತಾರೆ. ಅಂತ ನೆಟ್ ಓನ್ ಫಂಡ್ ನಿಮ್ಮಲ್ಲಿ 50 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಮ್ಯಾಕ್ಸಿಮಮ್ 50,000. ನೀವು 50 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ 1% ಅಥವಾ ಗರಿಷ್ಠ 3 ಲಕ್ಷ, ಇದ್ರಲ್ಲಿ ಯಾವ್ದು ಕಡಿಮೆನೋ ಅದು. 1% ಮಾಡಿದಾಗ 3 ಲಕ್ಷಕ್ಕಿಂತ ಜಾಸ್ತಿ ಹೋಗ್ತಾ ಇತ್ತು ಅಂತಂದ್ರೆ ನೀವು ಗರಿಷ್ಠ 3 ಲಕ್ಷ. ಒಮ್ಮೆ 1% ಮಾಡುವಾಗ 3 ಲಕ್ಷಕ್ಕಿಂತ ಕಡಿಮೆ ಬಂತು ಅಂತಂದ್ರೆ 3 ಲಕ್ಷಕ್ಕಿಂತ ಕಡಿಮೆ ಮೊತ್ತ, ಅಷ್ಟನ್ನ ಮಾತ್ರ ನೀವು ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡೋ ಆಗಿಲ್ಲ. ಆದ್ರೆ ಇದು ಎಂಪ್ಲಾಯೀಸ್ ಕೋಆಪರೇಟಿವ್ ನಲ್ಲಿ, ಎಂಪ್ಲಾಯೀಸೇ ಇರ್ತಕ್ಕಂಥ ಕೋಆಪರೇಟಿವ್ ನಲ್ಲಿ ಇದು ಅನ್ವಯ ಆಗೋದಿಲ್ಲ. ಮತ್ತು ಜಾಮೀನು ರಹಿತ ಸಾಲವನ್ನ ಆಧಾರ ರಹಿತ ಸಾಲವನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕನಿಷ್ಠ ಇಬ್ಬರ ಜಾಮೀನನ್ನ ತಗೊಂಡೇ ಸಾಲವನ್ನ ಕೊಡಬೇಕು. ನೆಕ್ಸ್ಟ್ ಬಂದಿರತಕ್ಕಂತ ಅಂಶ ಆರ್ಥಿಕ ಸಂಕಷ್ಟ ಮತ್ತು ದುರ್ಬಲ ಸಹಕಾರಿ ಮತ್ತು ತೀವ್ರ ನಿಗಾ ಇರಿಸಲಾಗಿರ್ತಕ್ಕಂಥ ಸಹಕಾರಿಗಳ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಡೋದಿಲ್ಲ. ಅದನ್ನ ನೀವು ಸರ್ಕ್ಯುಲರ್ ನ ಓದ್ಕೊಂಡ್ರು ಕೂಡ ಅರ್ಥ ಆಗ್ತದೆ. ಇದು ನಿಮ್ಮನ್ನ ನೀವು ಅಸೆಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಾನದಂಡ ಅಂತೇಳಿ ನಾನು ಭಾವಿಸ್ತೀನಿ. ನೀವು ಅದನ್ನ ಓದ್ಕೊಂಡು ನಿಮ್ಮ ಕೋಆಪರೇಟಿವ್ ಈ 3 ಮಾನದಂಡಗಳಲ್ಲಿ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ ಹೇಳೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಒಮ್ಮೆ ನಿಮ್ಮ ಸೌಹಾರ್ದ ಸಹಕಾರಿ ಆರ್ಥಿಕ ಸಂಕಷ್ಟದ ವ್ಯಾಪ್ತಿಯಲ್ಲೂ ಅಥವಾ ತೀವ್ರ ನಿಗಾ ಇರಿಸ್ತಕ್ಕಂಥ ಸಹಕಾರಿ ವ್ಯಾಪ್ತಿಯಲ್ಲೂ ಅಥವಾ ದುರ್ಬಲ ಸಹಕಾರಿ ವ್ಯಾಪ್ತಿನಲ್ಲೂ ಬರ್ತಾ ಇಲ್ಲ ಅಂತಂದ್ರೆ ಅಂತಹ ಸಹಕಾರಿ ಒಂದು ಉತ್ತಮ ಸೌಹಾರ್ದ ಸಹಕಾರಿ ಅಂತ ಹೇಳಿ ಭಾವಿಸಬಹುದು. ಹಾಗಾಗಿ ನಿಮ್ಮನ್ನ ನೀವು ಸೆಲ್ಫ್ ಅಸೆಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಾನದಂಡ ಅದು ಆರ್ಥಿಕ ಸಂಕಷ್ಟ, ತೀವ್ರ ನಿಗಾ ಮತ್ತು ದುರ್ಬಲ ಸಹಕಾರಿ ಅಂತೇಳಿ ನಿಮ್ಮದು ಯಾವ ವ್ಯಾಪ್ತಿಯಲ್ಲಿ ಬರ್ತದೆ ಹೇಳ್ತಕ್ಕಂಥದನ್ನ ನೀವು ಆ 3 ಮಾನದಂಡಗಳನ್ನು ಇಟ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಇತರೆ ಅಂಶಗಳನ್ನ ನಾನು ಹೇಳಬೇಕು. ಸಹಕಾರಿಯು ಲಾಭ ಗಳಿಸಿದಾಗ ಸದಸ್ಯರಿಗೆ ನೀಡುವ ಲಾಭಾಂಶವು 25% ಮೀರುವಂತಿಲ್ಲ. ಬೈಲಾದಲ್ಲಿ ಒಂದು ಷೇರಿನ ಮೇಲೆ ಗರಿಷ್ಠ ಎಷ್ಟು ಲಾಭಾಂಶವನ್ನ ಸಂದಾಯ ಮಾಡಬಹುದು ಅದನ್ನ ಹಾಕೋಬೇಕು ಅಂತೇಳಿ ಸೌಹಾರ್ದ ಕಾಯ್ದೆನಲ್ಲಿ ಹೇಳಿದ್ದಾರೆ. ಆದ್ರೆ ಎಲ್ಲೂ ಕೂಡ ಗರಿಷ್ಠ ಏನು ಕ್ಯಾಪ್ ಇರ್ಲಿಲ್ಲ. ಇತ್ತೀಚೆಗೆ ಬೆಳಗಾವಿ ಪ್ರಾಂತದಲ್ಲೇ ಒಂದ್ 2-3 ಲೆಟರ್ಗಳು ಬಂದಿದ್ದು, ನಮ್ಮಲ್ಲಿ ಕೋವಿಡ್ ಕಾರಣದಿಂದಾಗಿ ನಮ್ಮ ಸದಸ್ಯರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದಾಗಿ 44% ಲಾಭಾಂಶವನ್ನ ಸದಸ್ಯರಿಗೆ ಕೊಡಬೇಕು ಅಂತಿದೀವಿ. ಇನ್ನೊಂದು ಸೌಹಾರ್ದ ಸಹಕಾರಿ 38% ಲಾಭಾಂಶವನ್ನ ಕೊಡಬೇಕು ಅಂತಿದೀವಿ, ಅನುಮತಿಯನ್ನ ಕೊಡಿ. ಈ ತರ ಲೆಟರ್ಗಳು ಬಂದಿದ್ದು. ಇಲ್ಲಿ ನೀವು ಸದಸ್ಯರಿಗೆ ಗರಿಷ್ಠ 25%ಕ್ಕಿಂತ ಹೆಚ್ಚಿನ ಲಾಭಾಂಶವನ್ನ ಕೊಡಬಾರ್ದು ಅಂತೇಳಿ ಹಾಕಿದೀವಿ. ಇದು ಯಾಕಿದೆ ಹೇಳೋದನ್ನ ಈ 25% ಕೂಡ ಈಗಿನ ಸಂದರ್ಭದಲ್ಲಿ ಹೆಚ್ಚೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆದ್ರೂ ಕೂಡ ಇದಕ್ಕೊಂದು ಉದಾಹರಣೆ ಮೂಲಕ ಯಾಕೆ ಹೆಚ್ಚಿನ ಲಾಭಾಂಶವನ್ನ ಕೊಡಬಾರ್ದು ಹೇಳೋದನ್ನ ನಾನು ಉದಾಹರಣೆ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಶ್ರೀಕಾಂತ್ ಬರ್ವೆ ಅವರು ಒಂದು ಸೌಹಾರ್ದ ಸಹಕಾರಿಯಲ್ಲಿ 1 ಲಕ್ಷ ರೂಪಾಯಿ ಠೇವಣಿಯನ್ನ ಇಟ್ಟಿದ್ರು. ಇನ್ನೊಂದು ಸೌಹಾರ್ದ ಸಹಕಾರಿಯಲ್ಲಿ, ಅದೇ ಸೌಹಾರ್ದ ಸಹಕಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ಶೇರ್ ಅನ್ನ ಹಾಕಿದ್ರು. ಶ್ರೀಕಾಂತ್ ಬರ್ವೆ ಅವರು 1 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ರೆ ಇನ್ನೊಬ್ಬ ವ್ಯಕ್ತಿ ಅದೇ ಸೌಹಾರ್ದ ಸಹಕಾರಿಯಲ್ಲಿ 1 ಲಕ್ಷ ರೂಪಾಯಿ ಠೇವಣಿ ಶೇರ್ ಅಲ್ಲೇ ಹಾಕಿದ್ರು, ಷೇರು ಮೊತ್ತವನ್ನ ಹಾಕಿದ್ರು. ಈಗ 25% ಅನ್ನ ಡಿಕ್ಲೇರ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಠೇವಣಿಗೆ ಆ ಒಂದು ಸೌಹಾರ್ದ ಸಹಕಾರಿಯಲ್ಲಿ 10% ಅವರು ಬಡ್ಡಿಯನ್ನ ಕೊಡ್ತಿದ್ರೆ ವರ್ಷಕ್ಕೆ 1 ಲಕ್ಷಕ್ಕೆ 10,000 ರೂಪಾಯಿ ಬಡ್ಡಿ ಬರ್ತದೆ. ಅದೇ 1 ಲಕ್ಷ ರೂಪಾಯಿ ಇನ್ನೊಬ್ಬ ವ್ಯಕ್ತಿ ಶೇರ್ ನಲ್ಲಿ ಹಾಕಿದ್ರೆ ಆ ವ್ಯಕ್ತಿಗೆ 1 ಲಕ್ಷಕ್ಕೆ 25,000 ರೂಪಾಯಿ ಬರ್ತದೆ. ಗಮನಿಸಿ, ನಾವು ಯಾವ ಸದಸ್ಯ ಠೇವಣಿ ಇಟ್ಟಿರ್ತಾನೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನ ಸದಸ್ಯರಿಗೆ ಸಾಲವಾಗಿ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭವನ್ನ ಪಡ್ಕೊತಿರ್ತೀವಿ. ಹಾಗೆ ಪಡೆದುಕೊಂಡಿರ್ತಕ್ಕಂಥ ಲಾಭವನ್ನ ಓವರ್ ಆಲ್ ಕೊಡುಗೆಯ ದೃಷ್ಟಿಯಿಂದ ಕಮ್ಮಿ ಇರತಕ್ಕಂಥ ಒಬ್ಬ ಸದಸ್ಯನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೀವಿ. ಇದು ತಪ್ಪು. ಇದು ಸಹಕಾರ ತತ್ವಕ್ಕೂ ಕೂಡ ವಿರುದ್ಧ. ಸಹಕಾರ ತತ್ವ ಏನ್ ಹೇಳ್ತದೆ? ಸಹಕಾರ ತತ್ವ ಸಹಕಾರಿಯ ಸದಸ್ಯನು ಷೇರು ಬಂಡವಾಳದ ಮೇಲೆ ಸೀಮಿತ ಲಾಭವನ್ನ ಪಡಿಬೇಕು. ಇದು ಸಹಕಾರ ತತ್ವ. ನೀವು ಅವನು ಸೀಮಿತ ಲಾಭ ಅಂತಂದ್ರೆ ಏನು? ನಿಮ್ಮ ಸಹಕಾರಿಯಲ್ಲಿ ಠೇವಣಿಗೆ ಏನು ಬಡ್ಡಿಯನ್ನ ಪಾವತಿ ಮಾಡ್ತಾ ಇರ್ತೀರೋ ಆ ಬಡ್ಡಿಯ ಮೊತ್ತದಷ್ಟು ಅಥವಾ ಅದರ
1 ಅಥವಾ 2% ಹೆಚ್ಚು ಕೊಡೋದು ಸೂಕ್ತ. ಆದ್ರೆ ಅಬ್ನಾರ್ಮಲ್ ಆಗಿ 25% ಅಥವಾ ಇನ್ನು ಅದಕ್ಕೂ ಹೆಚ್ಚು ಕೊಡ್ತೀವಿ ಅಂತ ಹೇಳೋದು ಅವೈಜ್ಞಾನಿಕ ಮತ್ತು ಅದು ಸಹಕಾರ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಂಶ, ಕೊಡೋದು ತಪ್ಪು. ಮತ್ತು ಈ ಹಿಂದೆ ಎಲ್ಲೂ ಕೂಡ ಸೌಹಾರ್ದ ಸಹಕಾರಿಯಲ್ಲಿ ಆಡಳಿತಾತ್ಮಕ ವೆಚ್ಚ ಎಷ್ಟಿರ್ಬೇಕು ಅನ್ನೋದಕ್ಕೆ ಎಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ಅದನ್ನು ಕೂಡ ಈ ಒಂದು ಸರ್ಕ್ಯುಲರ್ ನಲ್ಲಿ ಹೇಳಿದೀವಿ. ನಿಮ್ದು ರಿಜಿಸ್ಟ್ರೇಷನ್ ಆಗಿ ಫಸ್ಟ್ 3 years ಅನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಸಂದರ್ಭಗಳಲ್ಲಿ ನಿಮ್ಮ ವರ್ಕಿಂಗ್ ಕ್ಯಾಪಿಟಲಿನ 3% ಗಿಂತ ಜಾಸ್ತಿ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಇರೋ ಹಾಗಿಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತಂದ್ರೆ ಏನು? ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತಂದ್ರೆ ನಿಮ್ಮ ಸಿಬ್ಬಂದಿಗಳ ವೇತನ, ಆಡಳಿತ ಮಂಡಳಿ ಈ ಸಭೆಯನ್ನ ನಡೆಸಲಿಕ್ಕೆ ಮಾಡ್ತಕ್ಕಂಥ ವೆಚ್ಚ ಅಥವಾ ಆಡಳಿತ ಮಂಡಳಿ ಸದಸ್ಯರ ವೆಚ್ಚ, ಅವ್ರಿಗೆ ಕೊಡ್ತಕ್ಕಂಥ ಸಿಟ್ಟಿಂಗ್ ಫೀ, ರೆಮ್ಯುನರೇಷನ್, ವಾಟ್ ಎವರ್ ಏನೇನೆಲ್ಲ ಕೊಡ್ತೀರಿ ಅವೆಲ್ಲವೂ ಕೂಡ, ಜೊತೆಗೆ ಬಾಡಿಗೆ, ವಿಮೆ, ವಾಟರ್ ಬಿಲ್ ಇವೇನಿದಾವೆ ಇವೆಲ್ಲವೂ ಕೂಡ ಆಡಳಿತಾತ್ಮಕ ವೆಚ್ಚಗಳು. ಇದು ವರ್ಕಿಂಗ್ ಕ್ಯಾಪಿಟಲ್ ನ 3% ಗಿಂತ ಜಾಸ್ತಿ ಇರೋ ಹಾಗಿಲ್ಲ. ನೆಕ್ಸ್ಟ್, ಸಹಕಾರಿಯು ಯಾವುದೇ ರೂಪದಲ್ಲಿ ನೀಡುವ ದೇಣಿಗೆಯ ಮೊತ್ತವು ಸಹಕಾರಿಯ ಹಿಂದಿನ ಆರ್ಥಿಕ ವರ್ಷದಲ್ಲಿ ಗಳಿಸಿದ ಲಾಭದ 10% ಮೀರತಕ್ಕದ್ದಲ್ಲ. ಪರಂತು ಸಹಕಾರಿಯ ಲಾಭ ವಿಂಗಡಣೆಗಾಗಿ ದೇಣಿಗೆ ಉದ್ದೇಶಕ್ಕಾಗಿ ರಚಿಸಲ್ಪಟ್ಟ ನಿಧಿಯಿಂದ ಮಾಡುವ ಪಾವತಿಗಳಿಗೆ ಇದರಿಂದ ವಿನಾಯಿತಿ ಇದೆ. ಒಂದು ಈ ದೇಣಿಗೆ ವಿಷಯ ಬಂದಾಗ ಇತ್ತೀಚೆಗೆ ಬೆಳಗಾವಿನಲ್ಲಿ ಒಂದು ಸೌಹಾರ್ದ ಸಹಕಾರಿ ಇದೆ, ಉತ್ತಮ ಸೌಹಾರ್ದ ಸಹಕಾರಿ. ಆ ಸೌಹಾರ್ದ ಸಹಕಾರಿಯ ಅಧ್ಯಕ್ಷದ್ದು ಒಂದು ಸ್ಕೂಲ್ ಇದೆ. ಸಹಕಾರಿಯಿಂದ ಆ ಸಹಕಾರಿಗೆ, ಆ ಶಾಲೆಗೆ, ಸಹಕಾರಿ ಅಧ್ಯಕ್ಷರ ಶಾಲೆಗೆ ಒಂದು 2 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಓವರ್ ಆಲ್ ಆ ಕೋಆಪರೇಟಿವ್ ವರ್ಷಕ್ಕೆ ಸುಮಾರು ಒಂದು 20 ಲಕ್ಷ ರೂಪಾಯಿಯಷ್ಟು ಬಡ್ಡಿಯನ್ನೇ ತುಂಬಬೇಕು. ಅಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಆ ಸಹಕಾರಿಯ ಸಾಮಾನ್ಯ ಆಡಳಿತ ಮಂಡಳಿ ಮತ್ತು ಸಾಮಾನ್ಯ ಸಭೆಯ ಅನುಮೋದನೆಯನ್ನ ಪಡ್ಕೊಂಡು ಪ್ರತಿ ವರ್ಷ ಕೂಡ ಆ ಶಾಲೆಗೆ 20 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನ ಕೊಡ್ತಾ ಇದೆ. ಇದ್ರ ಅರ್ಥ ಏನು ಅಂತಂದ್ರೆ, ಸಹಕಾರಿಯ ಅಧ್ಯಕ್ಷರ ಶಾಲೆ ವಾರ್ಷಿಕವಾಗಿ ಎಷ್ಟು ಬಡ್ಡಿಯನ್ನ ಪಾವತಿ ಮಾಡ್ಬೇಕಿತ್ತು ಅಷ್ಟು ಮೊತ್ತವನ್ನ ಅನುದಾನದ ರೂಪದಲ್ಲಿ ಸಹಕಾರಿ ಕೊಡ್ತಾ ಇದೆ. ಅದನ್ನೇ ಇಂಟರ್ನ್ ಸಾಲಕ್ಕೆ ಬಡ್ಡಿ ಅಂತ ಹೇಳಿ ತಗೋತಾ ಇದ್ದಾರೆ. ಇಂತಹ ದುರುಪಯೋಗದ ಕೆಲಸಗಳು ನಿಲ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಡ್ತಕ್ಕಂಥ ದೇಣಿಗೆ ಮೊತ್ತ ಏನ್ ಪ್ರೀವಿಯಸ್ ಇಯರ್ ಅಥವಾ ಹಿಂದಿನ ವರ್ಷ ಲಾಭ ಗಳಿಸಿದಿರೋ ಅದ್ರ 10% ಗಿಂತ ಜಾಸ್ತಿ ನೀವು ಯಾವುದೇ ಕಾರಣಕ್ಕೂ ದೇಣಿಗೆಯನ್ನ ಕೊಡಬಾರ್ದು ಹೇಳ್ತಕ್ಕಂಥದ್ದನ್ನ ಈ ಒಂದು ಸುತ್ತೋಲೆನಲ್ಲಿ ಸೇರಿಸಿದೀವಿ. ಇದಕ್ಕೊಂದು ಎಕ್ಸಾಮ್ಷನ್ ಕೊಟ್ಟಿದೀವಿ. ನೀವು ಈಗಾಗಲೇ ಯಾವ್ದಾರ ಒಂದು ನಿಧಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೆನ್ಪಿಟ್ಕೊಳ್ಳಿ, ಯಾವುದೇ ನಿಧಿಗಳನ್ನ ನೀವು ಹಾಗೇನೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸಹಕಾರಿಯ ಉಪವಿಧಿಯಲ್ಲಿ ಅದಕ್ಕೆ ಸೂಕ್ತ ಪ್ರಾವಧಾನ ಇರಬೇಕು. ಬರೀ ಪ್ರಾವಧಾನ ಇದ್ರಾಗಿಲ್ಲ, ಅಂತಹ ನಿಧಿಯನ್ನ ಯಾವ ಉದ್ದೇಶಕ್ಕಾಗಿ ನಾವು ಕ್ರಿಯೇಟ್ ಮಾಡಿದೀವಿ, ಅದನ್ನ ಹೇಗೆ ಬಳಕೆ ಮಾಡ್ಕೋತೀವಿ ಹೇಳೋದಕ್ಕೂ ಕೂಡ ನೀವು ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಹಾಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ನಿಧಿಯನ್ನ ಆ ಉದ್ದೇಶಕ್ಕೋಸ್ಕರನೇ ಬಳಸ್ಲಿಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ದೇಣಿಗೆ ನಿಧಿ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡಿದ್ದು, ಆ ದೇಣಿಗೆ ನಿಧಿಯನ್ನ ಯಾವ ಉದ್ದೇಶಕ್ಕೆ ಬಳಸ್ತೀರಿ ಅಂತ ಹೇಳಿ ಪ್ರಾವಿಷನ್ ಇದ್ರೆ ಆ ಉದ್ದೇಶಕ್ಕೆ ಬಳಸಲಿಕ್ಕೆ ಇದು ಅಡ್ಡಿ ಆಗೋದಿಲ್ಲ. ಸಹಕಾರಿಯು ಯಾವುದೇ ರಾಜಕೀಯ ಪಕ್ಷಕ್ಕೆ, ಮತೀಯ ನಂಬಿಕೆಯ ಸಂಸ್ಥೆಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಗದು ಅಥವಾ ವಸ್ತುಗಳ ರೂಪದಲ್ಲಿ ದೇಣಿಗೆಯನ್ನ ಕೊಡಬಾರದು. ಯಾವುದೇ ರಾಜಕೀಯ ಪಕ್ಷಕ್ಕೆ ಅಥವಾ ಮತೀಯ ನಂಬಿಕೆಯವುಗಳಿಗೆ ದೇಣಿಗೆ ಅಥವಾ ಯಾವುದೇ ರೂಪದ ನಗದು ಅಥವಾ ಇದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಸಹಕಾರಿಗೆ ಸ್ಥಿರಾಸ್ತಿ, ನಿವೇಶನ ಬಾರ್ ಕಟ್ಟಡ ಖರೀದಿಸುವುದಿದ್ದಲ್ಲಿ, ನಿರ್ಮಾಣ ಮಾಡುವುದಾದಲ್ಲಿ ಅದಕ್ಕಾಗಿ ಸಹಕಾರಿಯ ಕಟ್ಟಡ ನಿಧಿಯನ್ನು ಉಪಯೋಗಿಸಬೇಕು. ಅಗತ್ಯವಿದ್ದಲ್ಲಿ 80% ಆಫ್ ಇವರು ಸಾಮಾನ್ಯ ಸಭೆಯ ಅನುಮೋದನೆಯನ್ನು ಪಡ್ಕೊಂಡು ರಿಸರ್ವ್ ಫಂಡ್ ಅನ್ನ ಬಳಸಬಹುದು. ಹಾಗೆ ರಿಸರ್ವ್ ಫಂಡ್ ಅನ್ನ ಬಳಸಿರೋದನ್ನ ಪ್ರತಿ ವರ್ಷ ಕೂಡ ಗಳಿಸ್ತಕ್ಕಂಥ ಲಾಭದಿಂದ ಸ್ವಲ್ಪ ಸ್ವಲ್ಪವಾಗಿ ಮತ್ತೆ ರೀಕೂಪ್ ಮಾಡ್ಬೇಕು. ಮತ್ತು ಹಾಗೆ ರೀಕೂಪ್ ಏನು ಅಮೌಂಟ್ ಮಾಡ್ತೀರಿ ಅದನ್ನ ನಿವ್ವಳ ಲಾಭವನ್ನ ವಿಂಗಡಣೆ ಮಾಡೋದಕ್ಕೂ ಪೂರ್ವದಲ್ಲಿ ಮೀಸಲು ನಿಧಿಗೆ ವರ್ಗಾವಣೆ ಮಾಡಬೇಕು. ಇಲ್ಲಿ 80% ಆಫ್ ರಿಸರ್ವ್ ಫಂಡ್ ಅನ್ನ ನೀವು ಕಟ್ಟಡ ಕಟ್ಟಲಿಕ್ಕೋ ಅಥವಾ ನಿವೇಶನ ಖರೀದಿಗೂ ಬಳಸ್ಕೋಬಹುದು. ಸಾಮಾನ್ಯ ಸಭೆ ಅನುಮೋದನೆ ಸಾಕು, ಸಂಯುಕ್ತ ಸಹಕಾರಿ ಅಥವಾ ರಿಜಿಸ್ಟ್ರಾರ್ನ ಅನುಮೋದನೆಯ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಏನ್ ಅಮೌಂಟ್ ಅನ್ನು ರಿಸರ್ವ್ ಫಂಡ್ ಇಂದ ತಗೊಂಡಿದ್ದೀರೋ ಅದನ್ನ ಮತ್ತೆ ರಿಸರ್ವ್ ಫಂಡಿಗೆ ಹಂತ ಹಂತವಾಗಿ ಹಾಕ್ಬೇಕು. ಹಾಗೆ ಹಂತ ಹಂತವಾಗಿ ಹಾಕುವ ಸಂದರ್ಭದಲ್ಲಿ ಏನು ನಿವ್ವಳ ಲಾಭವನ್ನ ವಿಂಗಡಣೆ ಮಾಡ್ತೀವಿ ಅಥವಾ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಏನ್ ಮಾಡ್ತೀರಿ, ಅಪ್ರಾಪ್ರಿಯೇಷನ್ ಅನ್ನ ಮಾಡೋದಕ್ಕೂ ಪೂರ್ವದಲ್ಲಿ
ಆ ಅಮೌಂಟ್ ಅನ್ನು ತಗೋಬೇಕಾಗ್ತದೆ. ನೆಕ್ಸ್ಟ್ KYC ಯನ್ನ ಫಾಲೋ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ಫಾಲೋ ಮಾಡ್ತಿದ್ದೀರಾ, ಆದ್ರೆ ಹಲವು ಸಂದರ್ಭದಲ್ಲಿ ಇದನ್ನ ಅಪ್ಡೇಟ್ ಮಾಡ್ಕೋತಾ ಇರೋದಿಲ್ಲ. ತಾವುಗಳು ಅವುಗಳನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಾ, ಈ ಸರ್ಕ್ಯುಲರ್ ಒನ್ಲಿ ಕ್ರೆಡಿಟ್ ಕೋಆಪರೇಟಿವ್ ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಒಮ್ಮೆ ಕ್ರೆಡಿಟ್ ಕೋಆಪರೇಟಿವ್ ಆಗಿದ್ದು ಕ್ರೆಡಿಟ್ ಜೊತೆಗೆ ನಾನ್ ಕ್ರೆಡಿಟ್ ಆಕ್ಟಿವಿಟಿಯನ್ನ ಮಾಡ್ತಾ ಇದ್ರೆ ಕ್ರೆಡಿಟ್ ಆಕ್ಟಿವಿಟಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಸರ್ಕ್ಯುಲರ್ ಅಪ್ಲೈ ಆಗುತ್ತೆ, ನಾನ್ ಕ್ರೆಡಿಟ್ ಆಕ್ಟಿವಿಟಿಗಳಿಗೆ ಅಲ್ಲ. ಈ ಸರ್ಕ್ಯುಲರ್ ಜಾರಿಗೆ ಬಂದ ಮೇಲೆ ಈ ಹಿಂದೆ ನೀಡಿರ್ತಕ್ಕಂಥ ಎಲ್ಲ ಸರ್ಕ್ಯುಲರ್ಗಳು ಕೂಡ ಹಿಂಪಡೆದಿದ್ದೀವಿ. ಹಾಗಾಗಿ ಈ ಸರ್ಕ್ಯುಲರ್ ಪ್ರಿವೇಲ್ ಆಗುತ್ತೆ, ಉಳ್ಕೊಳ್ಳುತ್ತೆ. ಹಾಗಾಗಿ ಇವೆಲ್ಲಾ ಅಂಶಗಳನ್ನು ಕೂಡ ಗಮನಿಸಿ. ಇದು ಕಾಯ್ದೆಯ ಸ್ವರೂಪದಲ್ಲಿರ್ತಕ್ಕಂಥ ಸರ್ಕ್ಯುಲರ್. ಇದನ್ನ ಪಾಲನೆ ಮಾಡಿಲ್ಲ ಅಂತಂದ್ರೆ ಪಾಲನೆ ಮಾಡ್ಲಿಕ್ಕೆ ಸಂಯುಕ್ತ ಸಹಕಾರಿ ನಿರ್ದೇಶನವನ್ನ ಕೊಡ್ತದೆ. ನಂತರದಲ್ಲೂ ಕೂಡ ತಾವು ಪಾಲನೆ ಮಾಡಿಲ್ಲ ಅಂತಂದ್ರೆ ಅಂತ ಸಹಕಾರಿಗಳಿಗೆ 68 ಕೆಳಗಡೆ ಶಿಕ್ಷೆ ಇದೆ. ಜೊತೆಗೆ 68 ಕೆಳಗಡೆ ಶಿಕ್ಷೆ ಒಂದೇ ಅಲ್ಲ, ಸಹಕಾರಿ ಎಲ್ಲ ನಿರ್ದೇಶಕರು ಕೂಡ ಅನರ್ಹತೆಗೆ ಗುರಿಯಾಗ್ತಾರೆ. ಇವೆಲ್ಲ ಅಂಶಗಳನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ಕಾರ್ಯನಿರ್ವಹಿಸಿ. ನಮ್ಮ ಈ ಒಂದು ಸೆಷನ್ ಅನ್ನ ನಾನು ಕನ್ಕ್ಲೂಡ್ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಧನ್ಯವಾದಗಳು.